ಮಾಡಿದಂಥದ್ದು ನಮ್ಮ ಜಿಲ್ಲೆಯವರೇ ಮತ್ತು ನಮ್ಮ ಈ ಒಂದು ಪ್ರದೇಶದ ಸಂತೋಷ್ ಕುಮಾರ್ ರೈ ಅವರ ಅಧ್ಯಕ್ಷರಾದಾಗ. ಅದೇ ರೀತಿ ಈ ಒಂದು ಸಂಸ್ಥೆ ಒಂದು ಸಾಮಾಜಿಕ ಸಮುದಾಯ ಜವಾಬ್ದಾರಿಯಲ್ಲಿ ಒಂದು ಜವಾಬ್ದಾರಿಯ ಒಂದು ನಾವೇನು CSR ಅಂತ ಹೇಳ್ತೇವೆ, ಬಹುಶಃ ಈ ನಿಧಿಯಲ್ಲಿ ಸ್ವಲ್ಪ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಕೆಲಸ ಮಾಡ್ತಾ ಇರೋದು. ಮತ್ತು ಅದರ ಆ ಒಂದು ಬಹುಶಃ ಅದರ CSR ನಿಧಿಯನ್ನು ಬಹುಶಃ ನಮ್ಮ ಜಿಲ್ಲೆಗೆ ಪ್ರಥಮ ಬಾರಿಗೆ ತರುವಲ್ಲಿ ಕೂಡ ಅವರು ಯಶಸ್ವಿಯಾಗಿದ್ದಾರೆ. ಈ ಒಂದು ನಿಧಿಯಿಂದ ನಮ್ಮ ಸಂಸ್ಥೆ ಮೂಲಕ ಒಂದು ಚಿಕ್ಕ ಸಹಾಯವನ್ನು ಮಾಡಲಿಕ್ಕೆ ಕೂಡ ನಮಗೆ ಅವಕಾಶ ಹೇಗಾಯಿತು ಅಂದರೆ, ಬಹುಶಃ ಇನ್ನೊಂದು ಅಪರೂಪದ ಕಾರ್ಯಕ್ರಮ ಆಯಿತು. ನಮ್ಮ ನಿಜವಾಗಿ ಮೇಯರ್ಗಳೆಲ್ಲ ಗ್ರಾಮಾಂತರ ಪ್ರದೇಶಕ್ಕೆ ಬರುವುದಿಲ್ಲ. ನಮ್ಮ ದಿವಾಕರ್ ಅವರು ಕೂಡ ಅಪರೂಪದ ಮೇಯರ್ ಅವರು ಇಲ್ಲಿ ಬಂದು ನಮ್ಮ ಒಂದು 3 ಜನ ಬಹಳ ಕಷ್ಟದ ಯುವಕರಿಗೆ ಒಂದು ಸ್ವಲ್ಪ ಇಂಥ ಸಹಾಯ ಬೇಕು ಅಂತ ಹೇಳಿದ 3 ಜನರಿಗೆ ಹೊಲಿಗೆ ಯಂತ್ರ ಮತ್ತು ಒಬ್ಬರು ವಿದ್ಯಾರ್ಥಿ ಬಹಳ ಕಷ್ಟ ಇರುವವರಿಗೆ ಕಲಿಕೆಗೆ ಧನ ಸಹಾಯಕ್ಕೆ ಕೊಡೋ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದರು. ಆ ಸಮಯದಲ್ಲಿ ಸಂತೋಷ್ ಕುಮಾರ್ ಅವರು ಕೂಡ ಬಂದರು. ಬಹುಶಃ ಅಲ್ಲಿ ಈ ಪರಿಸ್ಥಿತಿ ನೋಡಿದಾಗ ಅವರು ಅಲ್ಲೇ ನಮಗೆ ನನ್ನಿಂದ ಆದ ಸಹಾಯ ಇಲ್ಲಿ ಮಾಡ್ತಾರೆ ಅಂತ ಏನು ಘೋಷಣೆ ಮಾಡಿ ಒಂದು ವಾರದ ಒಳಗೆ ನಮ್ಮ ಸಂಸ್ಥೆ ಮೂಲಕ ಈ ನಮ್ಮ CSR ನಿಧಿಯಿಂದ 2 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಸಂಸ್ಥೆಗೆ ಕೊಟ್ಟರು. ಕೊಟ್ಟಾಗ ಅವರು ಹೇಳಿದರು, ಇದು ನಮ್ಮ ತೀರಾ ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡೋದು ಯಾವುದೇ ಕಾರ್ಯಕ್ರಮ ಮಾಡಿ ಅಂತ ನಮ್ಮ ವಿವೇಚನೆಗೆ ಬಿಟ್ಟು ಕೊಟ್ಟರು ಅವರು. ಸೊ ಅದನ್ನು ನಾವು ಇಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಒಂದು ಸುಮಾರು ಜನ ಯುವಕರಿಗೆ ಗೊತ್ತಿದೆ. ಈಗ ಈ ಒಂದು ನಾವು ಆರೋಗ್ಯದ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ದೇಶ ವಿಶ್ವನೇ ಇಂಥ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಉದ್ಯೋಗಗಳಿಲ್ಲ, ಕೆಲಸಗಳಿಲ್ಲ, ಸಂಕಷ್ಟ ಇರುವ ಸಂದರ್ಭದಲ್ಲಿ ನಮ್ಮಲ್ಲಿ ತರಬೇತಿ ಹೊಂದಿರುವ ಸುಮಾರು ಜನ ಯುವತಿಯರಿದ್ದಾರೆ ನಮ್ಮ ಈ ಗ್ರಾಮೀಣ ಪ್ರದೇಶದವರು. ಅವರಿಗೆ ಆ ಸಂದರ್ಭದಲ್ಲಿ ಪ್ರಸ್ತಾವ ಮಾಡಿದ್ರು ಸಂತೋಷ್ ಕುಮಾರ್ ರೈ ಅವರ ಹತ್ರ. ಹಾಗೆ ಅವರು ಅವರಿಗೆ ಈ ಒಂದು ಹೊಲಿಗೆ ಯಂತ್ರದ ಅವಶ್ಯಕತೆ ಇದೆ ಅಂತ ನಾವು ಕೇಳಿಕೊಂಡಾಗ ಅಲ್ಲಿ ಒಂದು 10 ಜನ ವಿದ್ಯಾರ್ಥಿನಿಯರಿಗೆ ಇವತ್ತು ಒಂದು ಹೊಲಿಗೆ ಯಂತ್ರವನ್ನು ಕೊಡುವ ಒಂದು ಕಾರ್ಯಕ್ರಮ, ಸುಮಾರು 10 ಜನರಿಗೆ ಸುಮಾರು 60,000 ರೂಪಾಯಿ ಮಾಡ್ತಾರೆ. ಸೊ ಅದೊಂದು ಮುಖ್ಯ ಕಾರ್ಯಕ್ರಮದಲ್ಲಿ ನಾವು ಮಾಡುವುದು ತೀರ್ಮಾನ ಮಾಡಿದ್ದೆವು. ಅದೇ ರೀತಿ ಇನ್ನೊಂದು 6 ವಿದ್ಯುತ್ ಇಲ್ಲದ ಮನೆಗಳು, ಅದರಲ್ಲಿ 2 ಪರಿಶಿಷ್ಟ ಮೂಲ ನಿವಾಸಿ ವರ್ಗ ಸಮುದಾಯದವರು, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗ 6 ಜನರಿಗೆ ತಲಾ 12,000ದಂತೆ 9,000 ರೂಪಾಯಿ ನಮ್ಮ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನ CSR ನಿಧಿಯಿಂದ, 3,000ವನ್ನು ಸೆಲ್ಕೋ ಫೌಂಡೇಶನ್ ಅವರಿಗೆ ಕೊಟ್ಟರು. ಹಾಗೆ 12,000 ಅದರ ಯೂನಿಟ್ ಕಾಸ್ಟ್ ಅಂತ 4 ಮನೆಗಳಿಗೆ 12,000 ನಮ್ಮ ಇದರಿಂದ 9,000 ಅಂತ 4 ಮನೆಗಳಿಗೆ ನಮ್ಮ ಬೇರೆ ಬೇರೆ ಪ್ರದೇಶದಲ್ಲಿ ಮಾಡಿದ್ದೇವೆ ನಾವು ಈ ವ್ಯಾಪ್ತಿಯಲ್ಲಿ. ಅವರಿಗೆ 6 ಆ ಮನೆಗಳಿಗೆ. ಇನ್ನೊಂದು ವರ್ಷ ವಿಶ್ವ ಜಲ ಒಂದು ಬಹಳ ಒಂದು ಇದೆ, ಇದು ಒಂದು ಬಾವಿ. ಆ ಬಾವಿ ಅಂದರೆ ಕುಡಿಯುವ ನೀರಿನ ಬಾವಿ, ಅದರ ಪುನಶ್ಚೇತನ ಜಲ ದಿನಕ್ಕೆ ಒಂದು ಬಹಳ ಪ್ರಮುಖ ಕಾರ್ಯಕ್ರಮ ತಿಳ್ಕೊಂಡು ನಮ್ಮ ಎಲ್ಲ ಬಾವಿಗಳು ನಮ್ಮ ಜಿಲ್ಲೆಯಲ್ಲಿ ಹಿಂದೆ ನಾವು ನೀರಿಗೆ ಅವಲಂಬಿತರಾಗಿರಲಿಲ್ಲ, ಕುಡಿಯುವ ನೀರಿಗೆ. ಬಹುಶಃ ಈಗ ನಾವು ಕುಡಿಯುವ ನೀರಿಗೂ ಬಹಳಷ್ಟು ಅವಲಂಬನೆ ಬೆಳೆಸಿಕೊಂಡಿದ್ದೇವೆ. ಆ ದಿಸೆಯಲ್ಲಿ ಇಂಥ ಬಾವಿಗಳು ತುಂಬ ಪುನಶ್ಚೇತನ ಆಗಬೇಕು ಮತ್ತು ತುಂಬ ಬಾವಿಗಳು ಬರಬೇಕು ಜಲ ಸಂಬಂಧಿಕರು. ಆ ಒಂದು ಬಾವಿಯ ಪುನಶ್ಚೇತನ ಕಾರ್ಯಕ್ರಮ ಕೂಡ ಈ ಒಂದು ಯೋಜನೆಯಲ್ಲಿ ನಾವು ಮಾಡಿಕೊಂಡೆವು. ಇನ್ನೊಂದು ಬಹುಶಃ ನಮಗೆ ಬಹಳ ಮುಖ್ಯ ಅನಿಸಿದ್ದು, ನಮ್ಮ ಈಗಿನ ನಿರ್ಭರ ಭಾರತ ಇದೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಗುಡಿ ಕೈಗಾರಿಕೆ ಮಾಡ್ತಾರೆ, ಅವರಿಗೆ ಉತ್ತೇಜನ ಕೊಡೋದು ಒಂದು ಕಾರ್ಯಕ್ರಮ. ಆ ದಿಸೆಯಲ್ಲಿ ಬಹುಶಃ ನಮ್ಮ ಗ್ರಾಮದಲ್ಲಿ ಒಬ್ಬರು ಕಮ್ಮಾರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇನ್ನು ಕೃಷಿಗೆ ಬೇಕಾದ ಕತ್ತಿ ಇಂಥ ಮಾಡಿಕೊಡುವಂಥದ್ದು. ಅವರು ನಮ್ಮ ನವಗ್ರಾಮದಲ್ಲಿದ್ದಾರೆ. ಅವರಿಗೆ ಭಾಳ ಕಷ್ಟದಲ್ಲಿ ಇದು ಮಾಡ್ತಾ ಇದ್ರು. ಅದಕ್ಕೆ ಒಂದು ಊದು ಕುಲ್ಮೆಯನ್ನು ನಾವು ನಮ್ಮ ಸೆಲ್ಕೋ ಫೌಂಡೇಶನ್ 16,000 ರೂಪಾಯಿ ವೆಚ್ಚದಲ್ಲಿ ಅದನ್ನು ಮಾಡಿ, ಅದಕ್ಕೆ ಸ್ಥಳೀಯರು ಕೂಡ ಅಲ್ಲಿ ಮಾದರಿ ಗ್ರಾಮ ವಿಕಾಸದವರು ಎಲ್ಲ ಸೇರಿ ಸ್ವಲ್ಪ ಸಹಾಯಧನ ಕೊಟ್ಟಿದ್ರು. ಅದೊಂದು 16,000 ರೂಪಾಯಿ ಮಾಡಿತ್ತು. ಅದು ಮಾಡಿದ್ರೆ ಅವ್ರ ಕುಟೀರ ಸರಿ ಇಲ್ಲ, ಕೆಲಸ ಮಾಡೋದು ಭಾಳ ಕಷ್ಟದಲ್ಲಿತ್ತು, ಬಿಸಿಯಲ್ಲಿತ್ತು. ಸೊ ಅದನ್ನು ಸ್ವಲ್ಪ ಕುಟೀರಕ್ಕೆ ಭಾಗಶಃ ಒಂದು ಸಹಾಯ ಕೊಟ್ಟು ಅದನ್ನು ಉತ್ತೇಜನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಇದಿಷ್ಟು. ಮತ್ತೊಂದು ನಾವಲ್ಲಿ ಚಿಕ್ಕ ಸ್ವಲ್ಪ ಸಾಧ್ಯತೆ ಕಂಪ್ಲೀಟ್ ಮಾಡಲಿಕ್ಕೆ ಆಗಿಲ್ಲ ನಮಗೆ. ನಾವೆಲ್ಲ ಈ ಜಲ ಸಾಕ್ಷರತೆ ಕೆಲಸ ಮಾಡ್ತಾ ಇದ್ದೇವೆ. ಜನರಿಗೆ ಈಗ ನಮ್ಮ ಜಿಲ್ಲೆ ಭಾಳ ಸಾಕ್ಷರ ಜಿಲ್ಲೆ, ಆದರೆ ಜಲ ಸಾಕ್ಷರತೆ ಇಲ್ಲ, ಕಾನೂನು ಸಾಕ್ಷರತೆ ಕಡಿಮೆ ಇದೆ. ಸೊ ಈ ದಿಸೆಯಲ್ಲಿ ಜಲ ಸಾಕ್ಷರತೆ ಭಾಳ ಮುಖ್ಯ, ನಮ್ಮ ಒಂದು ಅವಶ್ಯಕತೆ ತಿಳ್ಕೊಂಡು ನಾವು ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದೇವೆ ನಮ್ಮ ಸಾಧ್ಯವಾದ ಲಿಮಿಟ್ಗಳಲ್ಲಿ. ಸೊ ಇಲ್ಲಿ ಕೂಡ ಒಂದು ಮಾದರಿಗಳು ಬೇಕು ಅಂತ ಚಿಕ್ಕ ಮಾದರಿ ನಾವು ಇಲ್ಲಿ, ಯಾಕಂದರೆ ತುಂಬ ತರಬೇತಿಗಳಾಗ್ತದೆ, ಮಹಿಳೆಯರು ಪಂಚಾಯತ್ ಸದಸ್ಯರು ಬರ್ತಾರೆ, ಚಿಕ್ಕ ಒಂದು ಮಾದರಿ ಯೂನಿಟನ್ನು ಇಲ್ಲೇ ಒಂದು ಮಾಡುವ ಆಲೋಚನೆ ಮಾಡಿ ಎಷ್ಟು ಕಾರ್ಯಕ್ರಮ ಅದರಲ್ಲಿ ಹಮ್ಮಿಕೊಂಡು ಅದರ ವೆಚ್ಚಗಳನ್ನೆಲ್ಲ ಡಿಸ್ಪ್ಲೇ ಮಾಡಿದೆ, ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿದೆ. ವಿಶೇಷವಾಗಿ ನಮ್ಮ ಜೊತೆಗೆ ನಮ್ಮ ಈ ಪ್ರದೇಶದ ಪಂಚಾಯತ್ ಸದಸ್ಯರು ವೃತ್ತಿಕೌಶಲ ತರಬೇತಿ
ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ഇരുളു ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ഇരുಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಹೇಳಿ ನನ್ನಡಿ ಇಡಿಸು ಬಲು ದೂರ ನೋಟವನು ಕೇಳ ನೋಡೆಯದೆ ಸಾಕು ನನಗೊಂದು ಹೆಜ್ಜೆ ಹೇಳಿ ನನ್ನಡಿ ಇಡಿಸು ಬಲು ದೂರ ನೋಟವನು ಕೇಳ ನೋಡೆಯದೆ ಸಾಕು ನನಗೊಂದು ಹೆಜ್ಜೆ ಮುನ್ನ ಇಂದಿರದಾದೆ ಎನ್ನ ಬೇಡದೆ ಹೋದೆ ಮುನ್ನ ಇಂದಿರದಾದೆ ಎನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬೆಳಕೆ ಮಸುಕಿದಿ ಮಬ್ಬಿನಲಿ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಚ್ಛತಾ ರಾಯಭಾರಿಗಳು ಅದರ ಹಿಂದೆ ಮಾಜಿ ಒಂಬುಡ್ಸ್ಮನ್ ಅವರು ನಮ್ಮ ಕರ್ನಾಟಕದ ಒಂಬುಡ್ಸ್ಮನ್ ಸಂಸ್ಥೆಗೆ ಒಂದು ಮಾದರಿ ಸಂಸ್ಥೆಯನ್ನು ರೂಪಿಸಿದ ಹೆಸರು ಅವರಲ್ಲಿದೆ. ದಕ್ಷಿಣ ಕನ್ನಡ 4 ವರ್ಷ ಕಾರ್ಯನಿರ್ವಹಿಸಿದ್ದಾರೆ. ಎಲ್ಲ ಕಾರ್ಯಕ್ರಮವನ್ನು ಒಂಥರ ಅದಕ್ಕೆ ಪ್ರೇರಣಾ ಶಕ್ತಿಯಾಗಿ ಶೀಲಶೆಟ್ಟಿ ಇದ್ದಾರೆ, ಜನಶಿಕ್ಷಣ ಟ್ರಸ್ಟ್ನ ಸ್ಥಾಪಕರು. ನಿಮಗೂ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸರಿ ಎರಡು ಮಾತನ್ನು ಹೇಳಿದರ ಮೂಲಕ ಮಮತಾಜ್ ಅವರು ದುರ್ಗಲಾಪನಿಂದ, ರಮ್ಯಾ ಅವರು ನಾರ್ಯದಿಂದ, ಕೀರ್ತಿ ನವಗ್ರಾಮ, ಪ್ರಿಯಾ ಸುರೇಶ್ ಇವರು ನವಗ್ರಾಮ, ಮುಸೇಬಾ ಬಾನು ನವಗ್ರಾಮ, ಫಾತಿಮಾ ಬಸ್ರಿನ ಮರಿನಾಡು, ಜಲದಾಕ್ಷಿ ಕುದುರಕಟ್ಟೆ 8 ಜನ ನಮ್ಮ ಜೊತೆಗಿದ್ದಾರೆ. ಮಾತು ಕಡಿಮೆ ಮಾಡಿದ್ದೇವೆ, ಯಾಕಂದರೆ ಈ ಕೊರೋನಾದ ಕಾಲದಲ್ಲಿ ಮಾತಿಗೆ ಬಲ ಕಡಿಮೆ ಉಂಟು. ಆದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ. ಮಾನ್ಯ ಸಂತೋಷ್ ಕುಮಾರ್ ಒಡೆಯಾರ್, ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ಇದರ ಒಂದು ಅಧ್ಯಕ್ಷರು, ಮಾನ್ಯ ಅಧ್ಯಕ್ಷರು, ಒಂದು ಸಚಿವ ಸ್ಥಾನಮಾನದ ಹುದ್ದೆಯಲ್ಲಿರುವವರು ಇದ್ದಾರೆ. ಮತ್ತು ಮಾನ್ಯ ರಾಜರಾಮ ಭಟ್ರು, ಎಲ್ಲರೂ ತಾವಿದ್ದೀರಿ, ಹಿರಿಯರು, ಎಲ್ಲ ಸೇವಾ ಸ್ನೇಹಿತರು. ನಾನು ಎಲ್ಲ ಹೆಸರು ಹೇಳ್ಕೊಂಡು ಹೋಗುವುದಿಲ್ಲ. ಬಹಳ ಸಂತೋಷ. ಅಂದರೆ ನಿಜವಾದ ಅತಿಥಿಗಳು ತಾವು. ಇಷ್ಟು ಮಂದಿ ಅತಿಥಿಗಳು ಇಲ್ಲಿ ಸೇರ್ಲಿಕ್ಕೆ ಉಂಟು ನಾವು ಭಾವಿಸಿರಲಿಲ್ಲ. ಇದು ಬಹಳ ಸಂತೋಷದ ದಿನ. ಯಾಕೆಂದರೆ ಈ ಥರದ ಕಾರ್ಯಕ್ರಮ ಮೊದಲು ನಮ್ಮದು ಸರ್ಕಾರದ ಒಂದು 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 ಸಂಸ್ಥೆಯಿಂದ ಒಂದು CSR ಫಂಡನ್ನು ನಾವು ಕೇಳದೆ ಅದೇ ಬಂದಿದ್ದು, ಕೊಟ್ಟದ್ದು. ಅದನ್ನು ಬಹಳ ಒಂದು ವಿಶೇಷ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸಿದ್ದೇವೆ. ಸುಸ್ಥಿರ ಅಭಿವೃದ್ಧಿ ಸಂಕಲ್ಪ ಸಾಕಾರ ನಾವು ಕಳೆದ 1.5 ವರ್ಷಗಳಿಂದ ಈ ಪ್ರದೇಶದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿತ್ತು. ವಿಶೇಷವಾದ ಕಾರ್ಯಕ್ರಮ ಸುಸ್ಥಿರ ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ ಈ ಬಾಳೆಗುಡಿ ಗ್ರಾಮವನ್ನು ಒಂದು ಗಾಂಧಿ ಕಂಡ ಕನಸಿನ ಗ್ರಾಮ, ಒಂದು ಮಾದರಿ ಗ್ರಾಮ, ಇಡೀ ಜಗತ್ತು ನೋಡುವ ರೀತಿಯ ಗ್ರಾಮ ಕಟ್ಟುವ ಒಂದು ಕಲ್ಪನೆಯಲ್ಲಿ ಕಾರ್ಯಕ್ರಮ ಶುರು ಮಾಡಿದ್ದು. ನಾವು ಮಾಡ್ತಾ ಹೋಗುವಾಗ ಒಂದು ಅದ್ಭುತವಾದ ಒಂದು ಪರಿವರ್ತನೆ ಈ ಗ್ರಾಮದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಯಿತು. ಕಟ್ಟ ಕಡೆ ಆದಿವಾಸಿ ಕೊರಗರನ್ನು ಹಿಡಿದು ಈ ಗ್ರಾಮ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ವರ್ಗದ ಜನರು ತಾವಾಗಿ ಒಟ್ಟು ಸೇರಿಕೊಂಡದ್ದು ಒಂದು ಸ್ವಯಂ ಪ್ರೇರಣೆ, ಸ್ವಯಂ ಚಿಂತನೆಯಿಂದ ಒಂದು ಗ್ರಾಮದ ಅಭಿವೃದ್ಧಿಗೆ, ಗ್ರಾಮದ ಪರಿವರ್ತನೆಗೆ, ಗ್ರಾಮ ವಿಕಾಸಕ್ಕೆ ಕೆಲಸ ಮಾಡುವುದನ್ನು ನಾವು ಕಂಡಿದ್ದೇವೆ. ನಮ್ಮದು ಚಿಕ್ಕ ಸಂಸ್ಥೆ, ದುಡ್ಡಿಲ್ಲದ ಚಿಕ್ಕ ಸಂಸ್ಥೆ ಜನಶಿಕ್ಷಣ ಟ್ರಸ್ಟ್. ಈ ಸಲ ಸರ್ಕಾರ ಹೇಳಿತ್ತು ಈ ಜಿಲ್ಲೆಯ ದೊಡ್ಡ ಸಂಸ್ಥೆಯನ್ನು ಒಂದು ಗುರುತಿಸಿ
ಈ ಕೊರೋನಾದ ಜಾಗೃತಿಗೆ ಒಂದು ಒಂದು ಸಹಕಾರಕ್ಕೆ ಹೇಳಿ ಅಂತ ಸರ್ಕಾರ, ಜಿಲ್ಲಾಡಳಿತ ಈ ಜನಶಿಕ್ಷಣ ಟ್ರಸ್ಟನ್ನು ಗುರುತಿಸಿತ್ತು. ಈ ಈ ಕೊರೋನಾ ಲಸಿಕಾ ಅಭಿಯಾನಕ್ಕೆ ಒಂದು ಉತ್ತೇಜನ ಕೊಡಲಿಕ್ಕೆ ನಾವು ಓದಿದ್ದಲ್ಲ ಉಜಿರೆಯಲ್ಲಿ ಓದಿದವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದೊಡ್ಡದುಂಟು. ನಾವು ಇದನ್ನು ಒಪ್ಕೊಂಡು, ಯಾಕೆಂದರೆ ನಾವು ಕಳೆದ ವರ್ಷ ಕೊರೋನಾ ತಡೆ ಜಾಗೃತಿ ಅಭಿಯಾನ ಅಂತ ಮಾಡಿದ್ದು. ಮಾರ್ಚ್ 20, 2020ಕ್ಕೆ ಶುರು ಮಾಡಿದ್ದು ಕೊರೋನಾ ತಡೆ ಜಾಗೃತಿ ಅಭಿಯಾನ ಅಂತ ಮಾಡ್ತಾ ಬಂದು. ದುಡ್ಡಿಲ್ಲದ ಕಾರ್ಯಕ್ರಮ. ಜನರೇ ನಮಗೆ ಶಕ್ತಿ, ಜನರದೇ ಚಿಕ್ಕ ಪುಟ್ಟ ಖರ್ಚಿಗೆ ಜನರೇ ಕೊಡ್ತಾ ಇದ್ರು, ಅಭಿಯಾನ ಮಾಡ್ತಾ ಬಂತು. ಕೊರೋನಾ ತಡೆ ಜಾಗೃತಿ ಅಭಿಯಾನ ಕಳೆದ ವರ್ಷ ಶುರುವಾಯಿತು. ಈ ವರ್ಷ ಕೊರೋನಾ ತಡೆ ಲಸಿಕಾ ಅಭಿಯಾನ ಬಂತು. ಇದು ಸರ್ಕಾರದ ಕಾರ್ಯಕ್ರಮ, ಕೊರೋನಾ ತಡೆ ಲಸಿಕಾ ಅಭಿಯಾನ. ನಾವು ಈ ಅಭಿಯಾನಗಳ ಬಗ್ಗೆ ನಾವು ಸರ್ಕಾರಕ್ಕೆ, ಮುಖ್ಯವಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಕಳೆದ 30 ವರ್ಷಗಳಲ್ಲಿ ಏನೇನು ಅಭಿಯಾನ ಮಾಡಿದ್ದೇವೆ ಎಲ್ಲ ಅಭಿಯಾನಗಳ ಮಾಹಿತಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೂ ಪ್ರಧಾನಮಂತ್ರಿ ಕಚೇರಿಗೂ ನಾವು ತಿಳಿಸಿದ್ದೇವೆ. ಈ ಕೊರೋನಾ ತಡೆ ಲಸಿಕಾ ಅಭಿಯಾನದ ಜವಾಬ್ದಾರಿ ನಾವು ತೆಗೆದುಕೊಂಡಿದ್ದೇವೆ. ನಾವು ತೆಗೆದುಕೊಂಡು ಮಾಡಿದ್ದು ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಗಳನ್ನು ಒಟ್ಟು ಸೇರಿಸಿದ್ದು, ಪಟ್ಟಿ ಮಾಡಿದ್ದು, ಅವ್ರ ಜೊತೆಗೆ ಮಾತನಾಡಿದ್ದು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಾನ್ಯ ಮಂಜುನಾಥರು ಅಂತ ಹೇಳಿ, ಗೊತ್ತಿಲ್ಲ, ಅವರಿಗೂ ಸಂತೋಷ ಆಯಿತು ನಾವು ಈ ಜವಾಬ್ದಾರಿ ತೆಗೆದುಕೊಂಡದ್ದಕ್ಕೆ. ನಾವು ಎಲ್ಲ ಸೇರಿ ಒಂದು ಲಸಿಕಾ ಅಭಿಯಾನ ಶುರುವಾಗಿದೆ. ಬಹಳ ಸಂತೋಷ ಆಗುತ್ತೆ. ಈ ಬಾಳೆಪುಳಿಯಲ್ಲಿ ಒಂದು ಸಮುದಾಯ ಆಧಾರಿತ, ಸಮುದಾಯ ಪ್ರೇರಿತ ಲಸಿಕಾ ಅಭಿಯಾನ ನಡುಪದದಲ್ಲಿ ಶುರುವಾಯಿತು. ಉತ್ತಮ ರೀತಿಯಲ್ಲಿ ನಡೆಯಿತು. ಮುದುಗರಗಟ್ಟೆಯಲ್ಲಾಯಿತು. ಒಂದು 6 ಲಸಿಕಾ ಶಿಬಿರ ಆಯಿತು. ಈ ಗ್ರಾಮದಲ್ಲಿ ಕೊರೋನಾ ಇರುವಾಗಲೇ ಈ ಗ್ರಾಮದಲ್ಲಿರುವ ಮಹಿಳಾ ಜಾಗೃತಿ ಕಾರ್ಯಕ್ರಮ, ಸ್ವಚ್ಛತಾ ಅರಿವು ಕಾರ್ಯಕ್ರಮ, ಕಸ ಸುಡುವುದು ಬಿಸಾಡುವುದು ತಪ್ಪು, ಅದು ಸಂಗ್ರಹಿಸಿ ಕೊಡಿ, ನಾವದನ್ನು ಸಂಪನ್ಮೂಲವಾಗಿ ಪರಿವರ್ತಿಸುತ್ತೇವೆ ಅಂತ. ಇವು ಸದ್ಯಕ್ಕೆ ಬಾಳೆಪುಣಿಯಲ್ಲಿ ಕಾಸಾಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ತಿಂಗಳು ಕಸದಿಂದ ಹಣ ಬರುತ್ತೆ. ಕಸ ಕೊಡುವವರು ಅವರ ಮನೆಯಿಂದ ಸ್ವಲ್ಪ ಹಣ ಕೊಡುವುದು ಇಲ್ಲಿ ಉಂಟು. ಒಂದು ಮಾದರಿಯಾದ ಘನ ಸಂಬಳ ಘಟಕ ಇಲ್ಲಿ ಅಧ್ಯಕ್ಷರಿದ್ದಾರೆ. ಇಲ್ಲಿರುವ ಎಲ್ಲರೂ ನಮ್ಮವರು, ಎಲ್ಲರೂ ಇಲ್ಲಿ ಮೆಂಬರ್ಸ್ ಇದ್ದಾರೆ. ಅದಕ್ಕೆ ಇಡೀ ಗ್ರಾಮವೇ, ಗ್ರಾಮದ ಪ್ರಭಾವಿಗಳು, ಗಣ್ಯರು, ಸಾಮಾನ್ಯ ಜನರು ಈ ಘನ ಸಂಪನ್ಮೂಲ ನಿರ್ವಹಣಾ ಘಟಕಕ್ಕೆ ಬೆಂಬಲ ಕೊಡುವುದು. 1,000 ಕೋಳಿಯನ್ನು ವಿತರಣೆ ಮಾಡಿದ್ವಿ ಗ್ರಾಮದಲ್ಲಿ. ಉಚಿತ ಅಲ್ಲ, ಅದಕ್ಕೆ ಒಂದು ಮಿನಿಮಮ್ ರೇಟಲ್ಲಿ 1,000 ಕೋಳಿ ಅಂದರೆ ಒಂದು ಕೋಳಿ ವರ್ಷಕ್ಕೆ 200 ಮೊಟ್ಟೆ ಇಡುವಂಥ ಕೋಳಿ. 1,000 ಕೋಳಿ ಈ ಗ್ರಾಮದಲ್ಲಿ ವಿತರಣೆ ಆಗಿದೆ. ಈ ಗ್ರಾಮದಲ್ಲಿ ಎಂಥದ್ದು ಮನೆಗಳಲ್ಲಿ ಅಂದರೆ ಹಳ್ಳಿ ಮನೆ ಉತ್ಪನ್ನಗಳದ್ದು ಮಾರಾಟದ ಒಂದು ವ್ಯವಸ್ಥೆ ಒಂದ್ಸಲ ಮಾಡಿದ್ದು, ಅದು ಮುಂದೆ ಮಾಡಬೇಕು ಅಂತ ಉಂಟು. ಆ ಹಳ್ಳಿ ಮನೆ ಉತ್ಪನ್ನದಲ್ಲಿ ನಾವು ಮಾಡಿದಾಗ ಮನೆಯಿಂದ ತರಕಾರಿ ಮಾಡಿದವರು, ಉಪ್ಪಿನಕಾಯಿ ಮಾಡುವವರು, ಸ್ವಲ್ಪ ಬಟ್ಟೆ ಬೆಡ್ ಈ ಥರ ಮಾಡೋರು ತಂದರು ಮಾರಾಟ ಮಾಡಿದರು. ಇರೋದ್ರಿಂದ ಒಂದು ಗೆರಟಿಯ ಕಲಾಕೃತಿಯನ್ನು ತಂದು ಇಲ್ಲಿ ಪ್ರದರ್ಶನ ಕೊಟ್ಟರು. ಅವ್ರು ದೊಡ್ಡದಾದ ಅದಕ್ಕೆ ಒಂದು ಪ್ರಚಾರ ಬಂದಿದೆ. ಯೂಟ್ಯೂಬ್ ನೋಡಿ ಆ ಕೊರೋನಾದ ಸಮಯದಲ್ಲಿ ಮಾಡಿದ ಕೆಲಸ. ಈ ಗ್ರಾಮದಲ್ಲಿ ಈ ಕೊರೋನಾದ ತಡೆಗೆ ಈ ಗ್ರಾಮ ಪಂಚಾಯತ್ ಈ ಗ್ರಾಮದಲ್ಲಿ ಎಲ್ಲರೂ ಸೇರಿ ಮಾಡಿದ ಕೆಲಸ ನಮ್ಮ ಕರ್ನಾಟಕ ರಾಜ್ಯದ ದೇಶದ ಗಮನ ಸೆಳೆದಿದೆ. ನಮ್ಮ ರಾಜ್ಯದ 3 ಗ್ರಾಮ ಪಂಚಾಯತ್ಗಳಲ್ಲಿ, ಮೊದಲನೇದು ನಮ್ಮದು, 2ನೇದು ಕೊಡಗು, 3ನೇದು ಕೊಪ್ಪಳದಲ್ಲಿ 3 ಪಂಚಾಯತ್ ಗಮನ ಸೆಳೆದಿದೆ. ಇದು ಗಮನ ಸೆಳೆದದ್ದು, ಅದರ ಬಗ್ಗೆ ದಾಖಲಾತಿ ಬಂದದ್ದು ಪ್ರಧಾನಮಂತ್ರಿ ಕಚೇರಿಯಿಂದಲೇ. ಅದರ ಬಗ್ಗೆ ನಮಗೆ ಒಂದು ರಿಪೋರ್ಟ್ ಬಂದಿದೆ. ಅದು ಇತ್ತೀಚೆಗೆ ತಮಗೆಲ್ಲರೂ ಗೊತ್ತಿದೆ. ಆ ಬಗ್ಗೆ ನಮ್ಮ ಸಂತೋಷ್ ಮಾನ್ಯ ರೈಗಳು ಇತ್ತೀಚೆಗೆ ಪಂಚಾಯತ್ಗೆ ಬಂದು ತಂಡವನ್ನು ಗುರುತಿಸುವ ಕೆಲಸ ಮಾಡಿದ್ದಾರೆ. ಒಟ್ಟಾರಾಗಿ ನಮ್ಮ ಒಂದು ಬಾಳೆಪುಣಿ, ನಮ್ಮ ಗುರಿ ಬಾಳೆಪುಣಿ ಮಾತ್ರ ಅಲ್ಲ, ಈ ಬಾಳೆಪುಣಿಯನ್ನು ಒಂದು ಮಾದರಿಯಾಗಿ ಮಾಡಿ ಇಡೀ ಜಿಲ್ಲೆಯಲ್ಲಿ 233 ಪಂಚಾಯತ್ ಸದ್ಯಕ್ಕೆ ಉಂಟು. ನಾವು ಜಿಲ್ಲಾಡಳಿತ ಸರ್ಕಾರಕ್ಕೆ ನಾವು ಕೂಡ ಕೆಲವು ಸಲಹೆ ಕೊಟ್ಟಿದ್ದೇವೆ. ಈ ಲಸಿಕಾ ಅಭಿಯಾನವನ್ನು ಒಂದು ದಿವಸ 233 ಪಂಚಾಯತ್ಗಳಲ್ಲಿ ಕೂಡ ಲಸಿಕಾ ಅಭಿಯಾನ ಒಂದು ದಿವಸ ಮಾಡಬೇಕು. ಅದು ದೊಡ್ಡ ಮಟ್ಟದ ಆಗ್ತದೆ. ಇಂಥ ಶೀಘ್ರ ಎಲ್ಲ ಪಂಚಾಯತ್ಗಳಲ್ಲಿ ಒಂದು ದಿವಸ ನಮ್ಮ ರಾಜ್ಯದಲ್ಲಿ, ದೇಶದ ಎಲ್ಲಿಯೂ ಆಗಿಲ್ಲ. ಅದು ಆಗಬೇಕು ಸಲಹೆ ಕೊಟ್ಟಿದ್ದೇವೆ. ಆ ಬಗ್ಗೆ ನಮ್ಮ ಸಚಿವರು, ಶಾಸಕರು, ಮಾನ್ಯ ಈಗಿನ ಅಧ್ಯಕ್ಷರು ಕೂಡ ಸಂತೋಷ್ ರೈಯವರು ಕೂಡ ಅದಕ್ಕೆ ಸಹಮತ ಕೊಟ್ಟಿದ್ದಾರೆ. ನಮ್ಮ ಬಾಳೆಪುಳಿ ಸಿದ್ಧ ಆಗಿದೆ. ಇಷ್ಟು ಹೇಳಿ ಈ ಕಾರ್ಯಕ್ರಮ ನಾನು ಹೇಳಿದೆ. ಮೊದಲಾಗಿ ಸರ್ಕಾರದ CSR ಫಂಡ್ ನಮಗೆ ಮಾನ್ಯ ಸಂತೋಷ್ ರೈಯವರು ನಾವು ಕೇಳದೇ ಕೊಟ್ಟದ್ದು 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ ಕೃಷ್ಣಮೂಲಿ ಈಗಲೇ ಹೇಳಿದ್ರು ಏನೇನು ಮಾಡಿದ್ರು ಅಂತ. ಬಾವಿ ಜೀರ್ಣೋದ್ಧಾರ, ಅದು ವಿಶ್ವ ಜಲಶಕ್ತಿ ದಿನದ ದಿವಸ ಅದು ಕೊಟ್ಟದ್ದು. ಒಂದು ವಿಧವಾ ಮಹಿಳೆ ಬಾವಿ ಬಾಳೆ ಬಿದ್ದಿತ್ತು. ಆ ಬಾವಿಗೆ ಒಂದು ಜೀರ್ಣೋದ್ಧಾರ ಮಾಡಿ ಒಂದು 7-8 ರಿಂಗ್ ಹಾಕಿ ಕಟ್ಟಿದ್ದು ಮತ್ತೆ ನೋಡಬಹುದು. ಅದೊಂದು ನನಗೆ ಬಹಳ, ಯಾಕಂದ್ರೆ ಅದು ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಹಳ ಆಶಾದಾಯಕವಾದ ದಿನ. ಜೀವಜಲ ಅದೊಂದು ನಿಟ್ಟಿನಲ್ಲಿ ಅದು ಒಂದು ಬಾವಿ ಜೀರ್ಣೋದ್ಧಾರ ಅಲ್ಲ, ನಮ್ಮ ಗ್ರಾಮದಲ್ಲಿರುವ ಎಲ್ಲರ ಬಾವಿ ಕೆರೆಗಳು ಜೀರ್ಣೋದ್ಧಾರ ಆಗಬೇಕು. ಮನೆಗೊಂದು ಬಾವಿ ಆಗಬೇಕು, ವಾರ್ಡ್ಗೊಂದು ಕೆರೆ ಆಗಬೇಕು ಅಂತ ಕಲ್ಪನೆ ಹಂತವಾಗಿ ಮುಂದೆ ಹೋಗಬೇಕು ಅಂತ. 2ನೇದು ಮಾಡಿದ್ದು ಸೋಲಾರ್ ಮನೆ.
ಅದು ಒಂದು ಮನೆ ಪುತ್ತೂರು ಕ್ಷೇತ್ರಕ್ಕೆ ಹೋಗಿದೆ, ಬಣ್ಣೂರಿಗೆ ಸರ್. ಅಲ್ಲಿ ಕತ್ತಲೆ ಮನೆ ಇತ್ತು, 10ನೇ ಕ್ಲಾಸ್ ವಿದ್ಯಾರ್ಥಿ ಇತ್ತು, ಆ ಕ್ಷೇತ್ರಕ್ಕೆ ಹೋಗಿದೆ. ಇನ್ನೊಂದು ಬಂಟ್ವಾಳ ಕ್ಷೇತ್ರದ್ದು ನಮ್ಮ ಸಾಲತ್ತೂರಿಗೆ 2 ಮನೆ ಕರೆಂಟ್ ಮನೆ ಉಳಿದದ್ದು ಇಲ್ಲೇ ನಾವು ಮಾಡಿದ್ದು. ಇಲ್ಲಿ ಕೂಡ ಅಷ್ಟೇ, ಮುಂದಿನ ದಿನಗಳಲ್ಲಿ ಮನೆಗೊಂದು ಬಾವಿ ಇದ್ದಾಗೆ ಪ್ರತಿ ಮನೆಯಲ್ಲಿ ಸೋಲಾರ್ ವಿದ್ಯುತ್ ಬರಬೇಕು. ಸೋಲಾರ್ ವಿದ್ಯುತ್ ಬಂದರೆ ಈಗಿನ ದೊಡ್ಡ ರೇಟ್ ಉಂಟು ಕರೆಂಟಿಗೆ. ಆ ಸೋಲಾರ್ ವಿದ್ಯುತ್ ಬಂದರೆ ತುಂಬ ನಮಗೆ ಗ್ರಾಮಕ್ಕೆ ಉಳಿತಾಯ ಆಗ್ತದೆ. ಅದು ಪರಿಸರ ಸ್ನೇಹಿ ವಿದ್ಯುತ್ತು, ಅದು ತುಂಬ ಮನೆಗಳಿಗಾಗಿದೆ. ಸೋಲಾರ್ ನಾವು ಕೊರೋನಾದ ಸಮಯದಲ್ಲಿ ನಾವು 2 ಮನೆಗಳಿಗೆ ಹಾಲು ಕರೆಯುವ ಯಂತ್ರ ಕೊಟ್ಟಿದ್ದು. ಅದರೊಬ್ಬರು ಪಂಚಾಯತ್ ಮೆಂಬರ್ ಇದ್ದಾರೆ, ಇನ್ನೊಬ್ರು ರೋಷನ್ ಅಂತ ಶಶಿಧರ ಶೆಟ್ಟಿ ಅವರು, ಅವರಿಗೆ ಒಂದು ವಿಶೇಷ ರಿಯಾಯಿತಿನಲ್ಲಿ ಒಂದು ಹಾಲು ಕರೆಯುವ ಯಂತ್ರ. ಇನ್ನೊಂದು ಕೊಟ್ಟದ್ದು ನಾವು ರೋಷನ್ಗೆ ಹೇಳಿ 2 ಜೆರಾಕ್ಸ್ ಮಿಷಿನ್ ಸೋಲಾರ್ ವಿದ್ಯುತ್ತಿದ್ದು. ಇನ್ನೊಂದು ಬಹಳ ವಿಶೇಷವಾಗಿ ಸೋಲಾರ್ ವಿದ್ಯುತ್ತಲ್ಲಿ ನಡೆಯುವ ಕಬ್ಬು ರಸ ತೆಗೆಯುವ ಯಂತ್ರ, 1 ಲಕ್ಷ ರೂಪಾಯಿ ಸುಮಾರು ವೆಚ್ಚದ್ದು. ಅದು ಶ್ರೀಮತಿ ವಿದ್ಯಾ ಮೇಡಮ್ ಅವರಿಗೆ ಆ ಒಂದು ಸೌಲಭ್ಯ ಅವರು ಪಡ್ಕೊಂಡಿದ್ದಾರೆ. ಅವರ ಮನೆ ಇವತ್ತು ಸಂಪೂರ್ಣ ಸೋಲಾರ್ ಮನೆ ಆಗಿದೆ. ಅವರ ಹೊಲಿಗೆ ಯಂತ್ರಕ್ಕೆ ಸೋಲಾರ್ ವಿದ್ಯುತ್ ಹಾಕಿದ್ದಾರೆ, ಬೆಳಕಿಗೆ ಸೋಲಾರ್ ದೀಪ ಹಾಕಿದ್ದಾರೆ, ಮತ್ತೆ ಸೌರ ವಿದ್ಯುತ್ತಿದ್ದು ಯಂತ್ರ ಹಾಕಿದ್ದಾರೆ. ಇಷ್ಟು ಮಾಡಿರುವುದು. ಮತ್ತೆ ಇಲ್ಲಿ ಕೃಷ್ಣ ಹೇಳಿದಾಗ ಇಲ್ಲೊಂದು ಮಳೆ ನೀರು ಕೊಯ್ಲು ಮಾಡಲಿಕ್ಕೆ ಉಂಟು. ನಾವು ಜಿಲ್ಲಾಡಳಿತಕ್ಕೆ ಕೂಡ ಕೇಳಿಕೊಂಡಿದ್ದೇವೆ. ಇಲ್ಲಿ ನಮ್ಮ ಒಂದು ಕೇಂದ್ರದಲ್ಲಿ ವಿವಿಧ ಮಾದರಿ ಮಳೆ ನೀರು ಕೊಯ್ಲು ಘಟಕ ಮಾಡಬೇಕು. ಯಾವ ಮನೆಯಲ್ಲಿ ಬಾವಿ ತೋಡಲಿಕ್ಕೆ ಆಗುದಿಲ್ಲವ ಆ ಮನೆಯಲ್ಲಿ ಮಳೆ ನೀರು ಕೊಯ್ಲು ಘಟಕ ಇರಬೇಕು. 3 ತಿಂಗಳಿಗೆ ಬೇಕಾದ ನೀರಿನಿದ್ದು ಸಂಗ್ರಹ ಮಾಡುವ ವ್ಯವಸ್ಥೆ ಮಾಡಬೇಕು ಅನ್ನೋದು ಕಲ್ಪನೆ. ಅದು ಮುಂದೆ ಬರಬಹುದು. ಯಾಕಂದ್ರೆ ಬಾಳೆಗುಡಿಯಲ್ಲಿ ನರೇಗಾಣದಲ್ಲಿ ನೀರಿನ ಸಮಸ್ಯೆ ಉಂಟು. ಎಲ್ಲ ಸಮಸ್ಯೆ ದೂರ ಆಗಿ ಒಂದು ಮಾದರಿ ಗ್ರಾಮ ಕಟ್ಟಬೇಕು. ಇಲ್ಲಿ ವೇದಿಕೆಯಲ್ಲಿ ಇರುವವರು, ಇಲ್ಲಿ ಸೇರಿದವರು, ಈ ಕಾರ್ಯದಲ್ಲಿ ತೊಡಗಿದವರೇ ನಾವು ಮತ್ತೆ ಒಟ್ಟು ಆಗಿ ಮುಂದೆ ಹೋಗಬೇಕು. ಇವತ್ತು ಕೊರೋನಾ ಒಂದು ಮಾರಕ ರೋಗ, ಒಂದು ಜಗತ್ತನ್ನು ಒಂದು ಮಾಡಿದೆ, ಮನಸ್ಸನ್ನು ಕಟ್ಟಿದೆ. ಹೊಸ ಆವಿಷ್ಕಾರಗಳು ನಮ್ಮ ಹಳ್ಳಿಯಲ್ಲಿ ಎಲ್ಲ ಕಡೆ ಬರ್ತಾ ಉಂಟು. ಜಗತ್ತು ಒಂದಾಗಿದೆ, ಮನುಷ್ಯರು ಒಂದಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಕೊರೋನಾ ಉಂಟು, ಒಂದು ನವ ಸಮಾಜ ಕಟ್ಟುವಂತಹದ್ದು, ಸಂಸಾರ ಗಟ್ಟಿ ಮಾಡುವಂತಹದ್ದು ಆಗಿದೆ. ನಾನು ಹೋದಲೆಯಲ್ಲಿ ಹೇಳುವುದುಂಟು, ಈ ಕೊರೋನಾ ಬಂದಾಗ ಏನಾಯ್ತಂದ್ರೆ ನಮ್ಮಲ್ಲಿ ಇರುವಂತಹ ಚಿಕ್ಕ ತನಗಳು ಕಡಿಮೆ ಆಯಿತು. ದೊಡ್ಡತನದ ನೋಡ್ಲಿಕ್ಕೆ ನಮಗೆ ಸಾಧ್ಯ ಆಯಿತು. ಎಲ್ಲ ಕಡೆ ಎಲ್ಲರಲ್ಲಿ ಕೂಡ ದೊಡ್ಡತನ ಕಂಡಿತ್ತು. ದೊಡ್ಡತನ, ಕೆಲವರು ದಡ್ಡತನ ದೂರ ಆಯಿತು, ದೊಡ್ಡತನ ಬಂತು, ಸಣ್ಣತನ ದೂರ ಆಯಿತು. ಎಲ್ಲರೆಲ್ಲ ಒಳ್ಳೆಯ ದನಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗುದು, ನಾವು ಇಲ್ಲಿ ಯಾವಾಗಲೂ 10 ಕಿಟ್ ರೆಡಿ ಇರ್ತದೆ. ಪೌಷ್ಟಿಕ ಆಹಾರ, ಬರೀ ಅಕ್ಕಿ ಅಲ್ಲ, ಪೌಷ್ಟಿಕ ಆಹಾರ. ಬ್ಲಡ್ ಡೊನೇಷನ್ ಮಾಡಿದ ಹಾಗೆ ಅದು ಯಾರಿಗೆ ಹೇಳುವುದಂದ್ರೆ ಕೆಲವು ಜನ ಇದ್ದಾರೆ. ಇಲ್ಲಿದ್ದವರು ಫಸ್ಟ್ ನಮ್ಮ ಮನೆ ರಾಧಾಕೃಷ್ಣ ಇವರು ಎಲ್ಲ ಅವರು 10 ಕಿಟ್ಟಿಗೆ ವ್ಯವಸ್ಥೆ ಮಾಡಿದರು. ಅದು ಆದ್ಕೊಳ್ಳಿ, ಮೊನ್ನ ಇಬ್ರಾಹಿಂ ಸರ್ ಅವರೊಂದು 10 ಕಿಟ್ಟಿಗೆ, ಶ್ರೀನಿವಾಸ ಅವರು ಅಲ್ಲಿಂದ 10 ಕಿಟ್ಟಿಗೆ, ಜನಾರ್ದನ್ ಕುಲಾಲ್ರವರು, ಇನ್ನೂ ಕೆಲವರು ಇದ್ದಾರೆ, ಮಂಜುನಾಥ್ ಮಾಣಾಯಿಯವರು, ಮಾನ್ಯ ಬಹಳ ವಿಶೇಷ ನಮ್ಮ ಚಾರ್ಟೆಡ್ ಅಕೌಂಟೆಂಟ್ ಅವರು ಪುಂಡರಿಕಾಕ್ಷರು ಬರೀ ಅಕ್ಕಿ ಅಲ್ಲ, ಅವರ ಮನೆಯಲ್ಲಿ ಬೆಳೆದ ಕಾಳು ಮೆಣಸನ್ನು ತಂದು ಕೊಟ್ಟರು. ಕಾಳು ಮೆಣಸು 2.5 kg. ನಾವು ಆಹಾರ ಕಿಟ್ ಕೊಡೋದು, ಬೆಲ್ಲ ಕೊಡ್ತಾ ಇತ್ತು. ಬೆಲ್ಲದೊಟ್ಟಿಗೆ ಕರಿಮೆಣಸು ಕೊಟ್ಟು ಕಷಾಯ ಕುಡಿಯಲಿಕ್ಕೆ ಅಂತ ಮಾಡಿದ್ದು. ಅಂದರೆ ಇಲ್ಲಿ ಇರುವವರು, ನಮ್ಮ ಗ್ರಾಮದಲ್ಲಿ ಇರುವವರು, ಅಕ್ಕಪಕ್ಕದ ಗ್ರಾಮದವರಲ್ಲಿ ಒಂದು ಮನೋಪರಿವರ್ತನೆ ಕೆಲಸ, ಒಂದು ಹೊಸ ಚಿಂತನೆ, ಜನಸ್ನೇಹಿ ಭಾವನೆ, ಒಂದು ಮಾನವೀಯ ಗುಣಗಳು ಒಂದು ಇಲ್ಲಿ ಸೃಷ್ಟಿಯಾಗಿದೆ. ಇದು ನಾವೆಲ್ಲರೂ ಒಟ್ಟು ಸೇರಿ ಗಟ್ಟಿ ಮಾಡಬೇಕು. ಇದು ಗಟ್ಟಿಯಾಗಿ ಒಂದು ಮಾದರಿ ಗ್ರಾಮ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ಮಾನ್ಯ ಸಂತೋಷ್ ಬರೆಯವರು ನಮಗೆ ಕಳೆದ 30 ವರ್ಷಗಳಿಂದ ಸಂಪರ್ಕ. ನಾವು ಯಾರನ್ನು ಎಲ್ಲಿಯೂ ಸಹಾಯ ಕೇಳಲಿಕ್ಕೆ ಹೋಗುವುದಿಲ್ಲ. ನಮಗೇನು ಬೇಡ, ನಮಗೆ ಬಂದದ್ದು ಜನ ಶಿಕ್ಷಣ ಟ್ರಸ್ಟ್ ಮೂಲಕ ಈ ಸೌಲಭ್ಯಗಳು ಜನರಿಗೆ ಹೋಗಿ ಜನರಿಗೆ ಸಿಕ್ಕಿದ್ರೆ ಅದು ನಮಗೆ ಸಿಕ್ಕಿದ ಹಾಗೆ ಅಂತ ನಮ್ಮ ಭಾವನೆ ಇದೆ. ನಾವೆಲ್ಲರೂ ಸೇರಿ ಜನ ಶಿಕ್ಷಣ ಟ್ರಸ್ಟ್ ಅಂದರೆ ಅದು ಜನ, ಅದು ಸಂಸ್ಥೆ ಅಲ್ಲ, ಅದು ಜನ, ಸಮುದಾಯ, ಅದು ಒಂದು ಶಕ್ತಿ. ಇಲ್ಲಿ ನಮ್ದು ಘೋಷಣೆ ಸೇವೆಯೇ ಶಕ್ತಿ, ಸತ್ಯವೇ ಶಕ್ತಿ. ಸತ್ಯ ಎಲ್ಲಿದೆಯೋ ಅಲ್ಲಿದೆ ಶಕ್ತಿ, ಸೇವೆ ಎಲ್ಲಿದೆಯೋ ಅಲ್ಲಿದೆ ಶಕ್ತಿ. ಮನಸ್ಸು ಕಟ್ಟುವ, ಪ್ರೀತಿ ಹಂಚುವ, ಕೂಡಿ ಕಲಿಯೋಣ, ಒಂದಾಗಿ ಬಾಳೋಣ. ಸ್ವಚ್ಛತೆಯೇ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡು ಹೋಗುತ್ತದೆ. ಇದು ನಮ್ಮ ಒಂದು ಚಿಂತನೆ. ಈಗಿನ ಘೋಷಣೆ ಹೊಸತು, ಲಸಿಕೆ ಹಾಕಿಸಿ ಕೊರೋನಾ ಎದುರಿಸಿ, ಲಸಿಕೆ ಹಾಕಿಸಿ ಕೊರೋನಾ ಎದುರಿಸಿ, ಲಸಿಕೆ ಹಾಕಿಸಿ ಕೊರೋನಾ ಎದುರಿಸಿ, ಲಸಿಕೆ ಹಾಕಿಸಿ ಕೊರೋನಾ ಓಡಿಸಿ, ಲಸಿಕೆ ಹಾಕಿಸಿ ಕೊರೋನಾ ಓಡಿಸಿ, ಲಸಿಕೆ ಹಾಕಿಸಿ ಕೊರೋನಾ ತೊಲಗಿಸಿ, ಲಸಿಕೆ ಹಾಕಿಸಿ ಜೀವ ಉಳಿಸಿ, ಲಸಿಕೆ ಹಾಕಿಸಿ ಉಳಿಸಿ. ಮತ್ತೊಂದ್ಸಲ ಮಾನ್ಯ ಸಂತೋಷ್ ಕುಮಾರಯ್ಯ ಅವರಿಗೆ ಒಂದು ವಿಶೇಷವಾದ ಕಾರ್ಯವನ್ನು ಜನ ಶಿಕ್ಷಣ ಟ್ರಸ್ಟ್ ಮೂಲಕ ಮಾಡಿಸಿ ನಮಗೂ ಒಂದು ರೀತಿಯ ನಮ್ಮ ಪಾಪ ಕಡಿಮೆ ಮಾಡಿಕೊಂಡು ಸ್ವಲ್ಪ ಪುಣ್ಯ ಸಂಪಾದನೆಗೆ ತಾವು ನಮಗೆ ಸಹಕರಿಸಿದ್ದೀರಿ. ಈ ಕಾರ್ಯ ಚೆನ್ನಾಗಿ ಮಾಡಲಿಕ್ಕೆ ನಮ್ಮದು ಜನ ತುಂಬ ಇಲ್ಲ, ಸ್ವಲ್ಪ ಜನ ಇರುವುದು.
ಸ್ವಲ್ಪ ಜನ, ಕಡಿಮೆ ಜನ, ಆದರೆ ಇಡೀ ಊರೇ ನಮ್ಮ ಜನ, ಗ್ರಾಮದ ಜನರ ಒಂದು ಬೆಂಬಲದಿಂದ, ಜನಶಕ್ತಿಯಿಂದ ಈ ಕಾರ್ಯಕ್ರಮ ಮುಂದೆ ಹೋಗಿದೆ. ಇನ್ನೂ ಹೋಗಬೇಕು. ಇನ್ನೂ ಹೋಗಿ ಬಾಳೆಪುಟ್ಟಿಯಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ಜಿಲ್ಲೆಯನ್ನು ಜಗತ್ತು ನೋಡಬೇಕು. ಜಿಲ್ಲೆಯನ್ನು ಜಗತ್ತು ನೋಡಬೇಕು. ಹಿಂದೆ ಈರಾ ಗ್ರಾಮ ವಿಶ್ವ ಸಂಸ್ಥೆಯಲ್ಲಿ ಪ್ರಸ್ತಾಪ ಆಯಿತು. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಜಗತ್ತು ನೋಡುವ ರೀತಿಯಲ್ಲಿ ಮಾಡಲಿಕ್ಕೆ ಮೂಲ ಶಕ್ತಿ ಮುಡಿಪು ಕುರ್ನಾಡು ಬಾಳೆಪುಡಿ ಆಗಲಿ. ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡುವ. ನಮಸ್ಕಾರ. ಮೊನ್ನೆ ಕಾರಲ್ಲಿ ಹೋಗ್ತಾ ಇದ್ದಾಗ ನನಗೆ ರೇಡಿಯೋ ಹಾಕುವ ಚಟ ಅಭ್ಯಾಸ. ಒಂದು ಹಾಡು ಬರ್ತಾ ಇತ್ತು, ಯಾರಿಗೆ ಬಂತು ಎಲ್ಲಿಗೆ ಬಂತು 42 ಸ್ವಾತಂತ್ರ್ಯ ಅಂತ. ಹಾಡು ಮುಂದೆ ಹೋಗ್ತದೆ, ಪೊಲೀಸರ ಬೂಟಿಗೆ ಬಂತು, ಮಾಲಿಕರ ಬೂಟಿಗೆ ಬಂತು. ಅಂದರೆ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಬಂದ ಮೇಲೆ, ಈ ದೇಶದ ಪ್ರಜಾಪ್ರಭುತ್ವ ಸರ್ಕಾರಗಳು ಬಂದ ಮೇಲೆ ಪ್ರಜಾಪ್ರಭುತ್ವ ಸವಿಯಲು ಪ್ರಜೆಗಳೇ ಮುಟ್ಟಬೇಕು ಅನ್ನುವಂಥ ಮೂಲಭೂತ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಕಾರ್ಯಾಚರಣೆ ನಡೀತಾ ಇದೆ. 5 ವರ್ಷಕ್ಕೊಮ್ಮೆ ಹೋಗಿ ನಾವು ಓಟ್ ಹಾಕ್ತೇವೆ, ಆಮೇಲೆ ಏನು ಗೊತ್ತಿಲ್ಲ. ನಿನ್ನೆ ಮೊನ್ನೆ ಒಂದು ಸಮಸ್ಯೆ ನನ್ನ ಮುಂದೆ ಬಂತು. ಕರಣ್ ಗ್ರಾಮದಲ್ಲಿ ಒಬ್ಬಾಕೆ ಮಹಿಳೆ, ಆಕೆ ನಮ್ಮ ನೆರವಿನ ಆಸರೆ ಯೋಜನೆಗೆ ನನ್ನ ಸೇರಿಸಿನೇ ಬಂತು. ನಾನು ಕೇಳಿದ ಪ್ರಶ್ನೆ ಮಾಡಿದೆ, ಇವರಿಗೇನು ಗ್ರಾಮೀಣ ಹೌಸಿಂಗ್ ಸ್ಕೀಮ್ ಇಲ್ವಾ? ದುರಂತ ಅಂತ ಹೇಳಿದರೆ, ಯಾರು ಸಮಾಜದಲ್ಲಿ ಮುಂಚೂಣಿ ಇರ್ತಾರೆ ಅವರಿಗೆ ಗೊತ್ತೇ ಇಲ್ಲ. ಒಂದು ಗ್ರಾಮೀಣ ಮಹಿಳೆಗೆ 2,70,000 ಖರ್ಚಲ್ಲಿ ಒಂದು ಸರ್ಕಾರ ಮನೆ ಕೊಡ್ತದೆ ಅಂತ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ. ನಾನು ನಿಮ್ಮನ್ನು ಹೇಳ್ತಾ ಇಲ್ಲ, ಗೊತ್ತಿಲ್ಲ. ನಾನು ಸಂತೋಷ್ ಕುಮಾರ್ ಭೇಟಿಯಾದ ಉಂಟು. ವೀರಕಮ್ಮ ಗ್ರಾಮದಲ್ಲಿ ಒಬ್ಬರು ಈಶ್ವರ ಭಟ್ ಅಂತ ನನ್ನ ಸಂಬಂಧಿಕರು, ತುಂಬ ಬಡವ, ಏನಿಲ್ಲ, ಅವರು ಜೀರೋ. ಅವರು ಮೊನ್ನೆ ಮಾತಾಡಿದಾಗ ನನಗೆ ವಸತಿ ಯೋಜನೆ 2,70,000 ಸಿಕ್ಕಿದೆ ಅಂತ ಅಂದರು. ನಾನು ಅಮ್ಮನ ಹೇಳಿ, ಅಮ್ಮ ನೋಡಮ್ಮ ಹೀಗಿದೆ, ಪಂಚಾಯತ್ನಲ್ಲಿ ಒಂದು ವಸತಿ ಯೋಜನೆ ಇದೆ, 2,70,000 ಕೊಡ್ತಾರೆ. ಯಾನು ಮಾತಾಡಲಿಕ್ಕೆ ಹಿಂದೆ ಹೆಂಗೆ ಬಂದು ಗೊತ್ತು ಜನರೇ ಅಂತ ಆಗಿನ ಹೇಳ್ತಾರೆ. ಅಂದರೆ ಸರ್ಕಾರ ಒಂದಷ್ಟು ಯೋಜನೆಗಳನ್ನು ಮಾಡ್ತದೆ, ಒಂದು ಜನಸಾಮಾನ್ಯ ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನಸಾಮಾನ್ಯ ಮುಟ್ಟಿಸಲಿಕ್ಕೆ ಸಂಬಂಧಿಸಿದ ಮನಸ್ಸಿಲ್ಲೋ ಅಥವಾ ಅವರಿಗೆ ಗೊತ್ತಿಲ್ಲವೋ ಗೊತ್ತಿಲ್ಲ. ಅಂತೂ ಅರಿವಿನ ಕೊರತೆ ಇದೆ, ತಿಳುವಳಿಕೆ ಕೊರತೆ ಇದೆ. ಅದನ್ನು ಈ ಜನಶಿಕ್ಷಣ ಟ್ರಸ್ಟ್ನವರು ಗ್ರಾಮೀಣ ಭಾಗದ ಈ ಜನಗಳಿಗೆ ಅರಿವಿನ ಶಿಕ್ಷಣ ಕೊಡುವುದರ ಮೂಲಕ ಒಂದು ನಿಜ ಅರ್ಥದ ಸ್ವಯಂ ಸೇವಾ ಸಂಘಟನೆ ಕೆಲಸ ಮಾಡ್ತಾರೆ. ನಾನು ನಿಮಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ನಾನು ಶ್ರೀನಿವಾಸ ಶೆಟ್ಟರನ್ನು ಸಂಪೂರ್ಣ ಸಾಕ್ಷರತಾ ಅಭಿಯಾನದಲ್ಲಿ ನೋಡ್ಕೊಂಡಿದ್ದೇನೆ. ನಾನು ಆಗ ಮಂಡಲ ಪಂಚಾಯತ್ ಮೆಂಬರ್ ಆಗಿದ್ದೆ. ಇವರು ಜನಶಿಕ್ಷಣ ಟ್ರಸ್ಟ್ ಆಗ ಆರಂಭ ಆಗಿರಲಿಲ್ಲ. ಅವರೊಬ್ಬ ಒಬ್ಬ ಸ್ವಯಂ ಸೇವಾ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ತನ್ನ ಸಾಕ್ಷರ ಚಪ್ಪಾಳೆಯ ಮೂಲಕ ಜನರನ್ನು ಒಗ್ಗೂಡಿಸಿ, ಚಪ್ಪಾಳೆಯ ಮೂಲಕ ಜನರನ್ನು ಒಗ್ಗೂಡಿಸಿ ಅಂದರೆ ಅದರ ಅರ್ಥ ಏನಂತಂದರೆ, 2 ಕೈ ಸೇರಿ ಎಲ್ಲರೂ ಸಾಧ್ಯ ಆಗ್ತದೆ. ಸರ್ಕಾರ ಮತ್ತು ಫಲಾನುಭವಿ ಒಟ್ಟು ಸೇರಕ್ಕೆ ಸಾಧ್ಯ ಆದರೆ ಪ್ರಯೋಜನ ಸಿಗ್ತದೆ. ಅದನ್ನು ತೋರಿಸಿಕೊಟ್ಟವರು ಅವರು ಶ್ರೀನಿವಾಸ ಶೆಟ್ಟಿ ಮತ್ತು ಕೃಷ್ಣಮೂರ್ತಿಯವರು. ನಾನು ಅವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಇವತ್ತು ಆ ಸ್ವಾತಂತ್ರ್ಯ ಸವಿ ಜನರಿಗೆ ಸಿಗಲಿಕ್ಕೆ ಆರಂಭ ಆಯಿತು. ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಪ್ರವರ್ತಿತ ಸಂಸ್ಥೆ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್, ಅದು ಬೆಂಗಳೂರಿನ ಯಲಹಂಕದಲ್ಲಿದೆ. ಅದು ಏನು ಅಂತ ಯಾರೇ ಗೊತ್ತಿರಲಿಲ್ಲ. ಅಲ್ಲಿ ಇವರು ಮಾಜಿ ಸಚಿವರು ಜಾರ್ಜ್ ಅದರ ಅಧ್ಯಕ್ಷ ಆಗಿದ್ದಾರಂತೆ. ಆಮೇಲೆ ಯಾರು IAS ಆಫೀಸರ್ಗಳು, BC ಇದು ತಂಪಾದ AC ಮೇಲೆ ಕೆಲಸ ಮಾಡುವಂಥ IAS ಅಧಿಕಾರಿಗಳು ಅದು ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾ ಆ ಸಂಸ್ಥೆ ಅವನತಿಯ ಹಾದಿಯನ್ನು ಹಿಡಿತು. ಸರ್ಕಾರ ಯಾವ ಉದ್ದೇಶಕ್ಕೆ, ಅದು ಮಹಾರಾಜರ ಕಾಲದಲ್ಲಿ ಆರಂಭವಾದ ಸಂಸ್ಥೆ, ಬಹುಶಃ ಮಹಾರಾಜರ ಕಾಲದಲ್ಲಿ ಆರಂಭ ಸಂಸ್ಥೆ ಮೈಸೂರು ಲೆಕ್ಕ. ಅದರ ಸ್ಥಾಪನೆ ಹಿಂದೆ ಇದ್ದಂಥ ಒಂದು ಸ್ಪಿರಿಟ್, ಒಂದು ಆಶಯ ಏನಿದೆ, ಅದನ್ನು ಆಡಳಿತ ಮಾಡೋದು ನೋಡಲೇ ಇಲ್ಲ, ಯೋಚನೆ ಮಾಡಲಿಲ್ಲ. ನನಗೆ ಎಷ್ಟು ಅಂತ ಯೋಚನೆ ಮಾಡಿದವರು ಅದರಿಂದ ಕುರ್ಚಿಯಲ್ಲಿ ಕೂತಿದ್ರು. ಈಗ ನನ್ನಿಂದ ಸಮಾಜಕ್ಕೆ ಎಷ್ಟೊಂದು ಯೋಚನೆ ಮಾಡೊಬ್ಬ ನಮ್ಮ ಊರಿನ ಹುಡುಗ ಸಂತೋಷ್ ಕುಮಾರ್ ಅವರು ಆ ಸಂಸ್ಥೆ ಅಧ್ಯಕ್ಷ ಆಗಿದ್ದಾರೆ. ಇವತ್ತು ಆ ಕಂಪನಿಯ ಸಾಮಾಜಿಕ ಬದ್ಧತೆ ಏನು ಹೇಳ್ಬಿಡ್ತೀನಿ.
ಒಂದು ಸಂಸ್ಥೆ, ಅದು ಸಾರ್ವಜನಿಕ ಸಂಸ್ಥೆ, ತಾನು ಮಾಡುವ ವ್ಯವಹಾರದಲ್ಲಿ ಒಟ್ಟು ಲಾಭದ 2% ಲಾಭವನ್ನು, ಒಟ್ಟು ಲಾಭದ 2%, ವ್ಯವಹಾರ ಅಲ್ಲ, ಒಟ್ಟು ಲಾಭದ 2%ವನ್ನು ಹೀಗೆ ಸಾಮಾನ್ಯ ಚಟುವಟಿಕೆಗಳಿಗೆ ಖರ್ಚು ಮಾಡಬೇಕು ಅಂತ ಹೇಳ್ತಾರೆ. ದೊಡ್ಡ ದೊಡ್ಡವರು ಅದಕ್ಕೂ ದಾರಿ ಹುಡುಕ್ತಾರೆ. ನಾನು ಇನ್ಫೋಸಿಸ್ ಸಂಸ್ಥೆ ಬಗ್ಗೆ ಮಾತಾಡಬೇಕು. ಇನ್ಫೋಸಿಸ್ ಭಾರಿ ದೊಡ್ಡ ಸಂಸ್ಥೆ. ಅದು ಅಲ್ಲಿನ ಸಾಮಾಜಿಕ ಭದ್ರತೆ 2% ಫಂಡ್, ಒಂದು ಭಾರಿ ದೊಡ್ಡ ಫಂಡ್ ಇಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಅವ್ರದ್ದೇ ಇನ್ನೊಂದು ಸಂಸ್ಥೆ ಸ್ಥಾಪನೆ ಮಾಡಿಕೊಂಡು, ಸುಧಾಮೂರ್ತಿ ಅವರ ಇನ್ಫೋಸಿಸ್ ಫೌಂಡೇಶನ್ ಮಾಡಿಕೊಂಡು ಈ CSR 2% ಆ ಸಂಸ್ಥೆ ಕೊಡ್ತಾರೆ. ಅದು ಯಾವ ದುರುಪಯೋಗ ಆಗ್ತಾ ಇದೆ, ಉಪಯೋಗ ದುರುಪಯೋಗ ಆಗ್ತಾ ಇದೆ ನಾವು ಕಳೆದ 2-3 ವರ್ಷ ನೋಡಿದ್ದೇವೆ. ಅನರ್ಹರಿಗೆ ಅದರಿಂದ ಪ್ರಯೋಜನ ಆದದ್ದೇ ಜಾಸ್ತಿ, ಅರ್ಹರಿಗೆ ಪ್ರಯೋಜನ ಅಂತ ಕಡಿಮೆ. ಯಾರಿಗೆ ವಸೂಲಿ ಬಾಜಿ ಗೊತ್ತಿದೆ, ಯಾರಿಗೆ ವಶೀಲಿ ಬಾಜಿ ಗೊತ್ತಿದೆ, ಯಾರಿಗೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಗೊತ್ತಿದೆ, ಅವರಿಗೆ ಆ ಸೌಲಭ್ಯ ಸಿಗ್ತದೆ. ಅವರ ಜೀವಕ್ಕೆ 42 ಸ್ವಾತಂತ್ರ್ಯ ಬಂತು. ಯಾಕೆ ಸ್ವಾತಂತ್ರ್ಯ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಸರ್ಕಾರದ ನಿಯಮ. ಕೇಂದ್ರ ಸರ್ಕಾರ ನಿಯಮ ಮಾಡಿತು, ಸಾಮಾಜಿಕ ಬದ್ಧತೆಗಳ ಸಹಕಾರ ಸಂಸ್ಥೆಗಳು 2% ಜನರಿಗೆ ಕೊಡಬೇಕು. ಅದಿಲ್ಲ ಅಂತ ಆಶಯವನ್ನು ಆ ಸಂಸ್ಥೆ ಕೂಡ ಮಾಡ್ತಾ ಇಲ್ಲ. ಕೇಳಿದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ನಾನು ವೈಯಕ್ತಿಕವಾಗಿ ಇನ್ಫೋಸಿಸ್ ಅಭಿಮಾನಿ ನಾನು, ಆದರೆ ಅದನ್ನು ತಿರುಚುವ ಪ್ರಯತ್ನ ಆಗ್ತದೆ. ಅದೆಲ್ಲಕ್ಕೆ ವಿರುದ್ಧವಾಗಿ ಸಂತೋಷ್ ಕುಮಾರ್ ಅವರು ಈ ಮೈಸೂರು ಎಲೆಕ್ಟ್ರಿಕ್ ಇಂಡಸ್ಟ್ರಿಯಲ್ ಸಂಸ್ಥೆ ಅಧ್ಯಕ್ಷ ಆದ ಮೇಲೆ ಒಂದಷ್ಟು ಸಂಸ್ಥೆಗಳಿಗೆ CSR ಫಂಡ್ ಕೊಟ್ಟು, ಒಂದು ನಮ್ಮ ಗ್ರಾಮಕ್ಕೆ ಬಂದು, ನಮ್ಮೂರಿಗೆ ಬಂದು, ಯಾರಿಗೆ ಬಂತು, ಎಲ್ಲಿಗೆ ಬಂದು 42 ಸ್ವಾತಂತ್ರ್ಯ ಅಂದರೆ 42 ಸ್ವಾತಂತ್ರ್ಯ ಇವತ್ತು ಮುಡಿಪಿಗೆ ಬಂತು. ಸಂತೋಷ್ ಕುಮಾರ್ ಅವರ ಮೂಲಕ ಅದು ಮುಡಿಪಿಗೆ ಬಂತು. ಇವತ್ತು ಜನಶಿಕ್ಷಣ ಟ್ರಸ್ಟಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದರಲ್ಲಿ ಆ 2 ಲಕ್ಷ ರೂಪಾಯಿಯನ್ನ ಇವರು ನಿಜ ಅರ್ಥದಲ್ಲಿ ಖರ್ಚು ಮಾಡಿದರು. ಶ್ರೀನಿವಾಸ ಕೃಷ್ಣಮೂರ್ತಿ ಮನೆಗೆ ಹಿಡ್ಕೊಂಡು ಹೋಗಿಲ್ಲ, ಯಾವುದೊಂದು ಸಣ್ಣ ಅದಾರಿ ಜೀವನ ಪಾಪ ಅವರು ಓಡಾಡೋದು ಅಂತ ಕಾಣ್ತೇವೆ. ತುಂಬ ಸಣ್ಣ ಜೀವ. ನಾವೆಲ್ಲ ಅವರು ಸಹಕಾರ ಮಾಡಬೇಕಾಗಿದೆ. ಒಂದು 10 ಜನರನ್ನ ಅವರ ಸಂಸ್ಥೆಯಲ್ಲಿ ಸೌದ್ಯೋಗ ಮಾಡಿಕೊಂಡವರಿಗೆ ಹೊಲಿಗೆ ಮಿಷನ್ ಅನ್ನು ಕೊಡುವ ಮೂಲಕ ಅವರಿಗೆ ಬದುಕನ್ನು ಕಟ್ಟಿಕೊಡುವ ಒಂದು ಪ್ರಯತ್ನ. ಒಬ್ಬ ಕಮ್ಮಾರ ಈ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ತಿಥಿಯ ಅಗತ್ಯ ಇದೆ, ತಿಥಿಯ ಅಗತ್ಯ ಇದೆ, ಅದಕ್ಕೆ ಸೋಲಾರ್ ತಿಥಿಯನ್ನು ಅವರಿಗೆ ಮಾಡಿಕೊಟ್ಟು, ಯಾರೋ ಖಾಸಗಿ ವ್ಯಕ್ತಿಗಳ ಬಾಯಿಯನ್ನು ಜಲ ಮರುಪೂರ್ಣ ಮಾಡುವಂತಹ ಒಂದು ಕೆಲಸ, ಮತ್ತು ಈ ಸಂಸ್ಥೆಯ ಆವರಣದಲ್ಲಿ ಅದಕ್ಕೆ ಬೇಕಾದ ಬೇರೆ ಬೇರೆ ರೀತಿಯ ಪ್ರಾತಿಕ್ರಿಯೆ ಮಾಡುವ ಒಂದು ಪ್ರಯತ್ನ. 5-6 ಸೋಲಾರ್ ಮನೆಗಳನ್ನು ಮಾಡಿಕೊಡುವಂಥ ಒಂದು ಸೋಲಾರ್ ಮನೆ. ನಾನು ಬಂದಿದ್ದೆ, ನಿಮ್ಮ ಕಾರ್ಯಕ್ರಮ ನಾನು ಬಂದಿದ್ದೆ. ಯಶವಂತನ ಮನೆಗೆ ಸೋಲಾರ್ ಉದ್ಘಾಟನೆ ನಾನು ಬಂದು ಸೇರ್ಪಡೆ. ಈ ರೀತಿಯಲ್ಲಿ ಒಂದು ಸಾರ್ವಜನಿಕ ಸಂಸ್ಥೆ ತನಗೆ ಬಂದಂಥ ಲಾಭವನ್ನು ಜನಸಾಮಾನ್ಯರಿಗೆ ಹಂಚುವಾಗ ಪಾರದರ್ಶಕವಾಗಿ ಕೆಲಸ ಮಾಡುವಂಥ ಸಂಘ ಸಂಸ್ಥೆಗಳನ್ನು ಹುಡುಕಿ ಆ ಸಂಘ ಸಂಸ್ಥೆಗಳ ಮೂಲಕ ಅದು ನಿಜ ಅರ್ಥದ ಫಲಾನುಭವಿ ಮುಚ್ಚುವ ಒಂದು ಪ್ರಯತ್ನ ಇದೆಯಲ್ಲ, ಇದು ಬಹುಶಃ ಸ್ವತಂತ್ರ ಭಾರತದ ಅತ್ಯಂತ ಸಂತೋಷದ ಕಾರ್ಯಕ್ರಮ. ಬಹುಶಃ ಸ್ವತಂತ್ರ ಭಾರತ ಈಗಿನ ದೊಡ್ಡ ಸಂತೋಷವಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. CSR ಫಂಡಲ್ಲಿ ಕೊಟ್ಟ ಹಣವನ್ನು ನನಗೆ ಸಂತೋಷ ಹೇಳಿದರು. ಬಟ್ ಈಗ ನಾವು ಈ ನೆಟ್ಟಗೊಳ್ಳೆ ಸೇರಿಸಬೇಕು ನಮ್ಮ ಶಾಲೆಯ, ನಾನು ಬೇಡ ಬಡವರಿಗೆ ಸಿಗಲಿ, ನಾವು ಹೇಗೋ ಮ್ಯಾನೇಜ್ ಮಾಡ್ಕೊಳ್ಳೋದು, ಬಡವರಿಗೆ ಸಿಗಲಿ ಅಂತೇಳಿ ನಾನು ಅದನ್ನು ನಯವಾಗಿ ಅವರಲ್ಲಿ ನಾನು ಬೇಡ ಅಂತ ನಿರಾಕರಿಸಿದೆ. ನನಗೆ ಹೆಮ್ಮೆ ಇದೆ, ಸಂತೋಷ ಇದೆ. ಇವತ್ತು 42 ಸ್ವಾತಂತ್ರ್ಯ ಇಲ್ಲಿ ಬಂತಲ್ಲ, 42 ಸ್ವಾತಂತ್ರ್ಯ ಜನಶಿಕ್ಷಣ ಟ್ರಸ್ಟ್ ಮೂಲಕ ನಿಮ್ಮೆಲ್ಲರಿಗೆ ಬಂತಲ್ಲ, ಇದು ನಮಗೆಲ್ಲ ಸಂತೋಷ. ನಾನು ನೋಡಿದೆ ಸಮಾಜ ಸೇವೆಯಲ್ಲಿ ಸದಸ್ಯರ ಕೆಲಸ ಮಾಡಿ ಇದನ್ನು ಕಂಡಿದ್ದೇನೆ. ನಾನು ಭಾಸ್ಕರ್ ಕೋಟೆ ಅಂತ ಚಟುವಟಿಕೆ ಕಂಡಿದ್ದೇನೆ. ಮೊನ್ನೆ ನಾನು ಹೋದಾಗ ಅಮ್ಮ ಒಂದು JCB ಅನ್ನು ತರಿಸಿ ಅಲ್ಲಿ ಕೊಳಚದ ಮೇಲೆ ನೀರನ್ನು ಬಿಡಿಸಿ ಏಕಾಂಗಿಯಾಗಿ ನಿಂತು ಏಕಾಂಗಿ ನಿಂತು ಕೆಲಸ ಮಾಡಿಸ್ತಾ ಇರೋದು ನಾನು ನೋಡಿದೆ. ಸಾಯಂಕಾಲ ಮುಸ್ಸಂಜೆ ಹೊತ್ತು ಪಾಪ ಆಕೆ ಮನೆ ಕೆಲಸ ಇರ್ಬೋದು, ಆದರೆ ಆಕೆ ಆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಮಾತಾಡ್ತೀನಿ, ಬೇರೆಯವರಿಗೆ ಯಾರು ಅಂತ ಕೇಳಿದೆ, ಪಂಚಾಯತ್ ಅಂತ ಹೇಳಿದೆ. ಈ ರೀತಿಯಲ್ಲಿ 42 ಸ್ವಾತಂತ್ರ್ಯ ಸಭೆ ಜನಸಾಮಾನ್ಯ ಮುಟ್ಟಿಸುವ ಪ್ರಯತ್ನದ ಸಂತೋಷ್ ಕುಮಾರ್ ಅವರ ಪ್ರಯತ್ನ ಮತ್ತು ಶ್ರೀನಿವಾಸ ಕೃಷ್ಣಮೂರ್ತಿ ಅವರ ಪ್ರಯತ್ನ, ಅದು ಕೋಟಿ ಚೆನ್ನೈ ಅವರಿಗೆ ಲಾಭಕೋಶ ಕೋಟಿ ಚೆನ್ನಯ್ಯ, ಅದು ಶ್ರೀನಿವಾಸ ಕೃಷ್ಣಮೂರ್ತಿ, ಅದು ಅವಳಿ ಹೆಸರುಗಳು. ಜನಶಿಕ್ಷಣ ಅದು ಕೆಲವು ಕನ್ಫ್ಯೂಸ್ ಆಗ್ತದೆ. ಶೀಲ ಮೂಲ್ಯ ಕೃಷ್ಣ ಶೆಟ್ಟಿ ಆಗ್ತದೆ, ಕೃಷ್ಣ ಮೂಲ್ಯ ಶೀಲ ಶೆಟ್ಟಿ ಆಗ್ತದೆ, ಅದು ಆಗ್ತದೆ. ಅಂದರೆ
ಹೌದು ಹೌದು. ಅಂದ್ರೆ ಸಹನಾವತು ಸಹನವ ಪುನಕ್ತು ಸಹ ವೀರ್ಯಂಕರವಾವೈ ತೇಜಸ್ಸಿನ ಅವಧೀತ ವಸ್ತು ಮಾ ವಿದ್ವಿಷಾವೈ ಅಂತ ಹೇಳಿದ ಹಾಗೆ ಇವರಿಬ್ಬರ ಅನನ್ಯವಾದ ಒಂದು ಸಂಬಂಧ, ಇವರ ಅನನ್ಯವಾದ ಒಂದು ಗೆಳೆತನ ಈ ಭಾಗಕ್ಕೆ ಒಂದು ಸಂತೋಷಗಳು ಸಿಕ್ಕಿದ್ದು ನಮಗೆ ಸಂತೋಷ. ಈ ಸಂತೋಷಕ್ಕೆ ನಮ್ಮ ಸಂತೋಷ್ ಕುಮಾರ್ ಅವರು ಹೆಚ್ಚಿನ ಸಂತೋಷ ತಂದುಕೊಂಡಿದ್ದಾರೆ. ಇಂಥ ಸಂತೋಷ ಬಾರಿ ಬಾರಿ ಸಿಗಲಿ. ಮುಂದಿನ ವರ್ಷ ಕೂಡ ಸಂತೋಷಗಳು CSR ಫಂಡಲ್ಲಿ ಜನಶಕ್ತಿ ಟ್ರಸ್ಟ್ಗೆ ಇನ್ನೂ ಹೆಚ್ಚಿನ ನಿಧಿ ಕೊಡುವಂತ ಆಗಲಿ. ಅಂದರೆ ಹೆಚ್ಚು ಕೊಡಬೇಕಾದ್ರೆ ಅವರ ಸಂಸ್ಥೆ ಬೆಳಿಬೇಕು, ಅವರ ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳಿಬೇಕು ಅಂತ ಯೋಚನೆ ಮಾಡಿಕೊಂಡು ನಮಗೆಲ್ಲರಿಗೂ ಒಂದೊಂದು ಕೊಟ್ಟ ಅವಕಾಶಗಳನ್ನು ನನ್ನ ಮಾತನ್ನು ಮುಖ್ಯ ಮಾಡ್ತಾರೆ. ಸಿಕ್ಕಿದಾಗ ಈ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ನಾವು ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗಲ್ಲ. ಅಂಥದ್ರಲ್ಲಿ ನಾವು ಮನೆಯಲ್ಲೇ ಕೂತ್ಕೊಂಡು ಮಾಸ್ಕ್ಗಳನ್ನು ತಯಾರಿ ಮಾಡ್ಬೋದು. ಹಳೆಯ ಬಟ್ಟೆಗಳಿಲ್ಲ, ವೇಸ್ಟೇಜ್ ಅದನ್ನು ಬಿಸಾಡೋದ್ರಿಂದ ಏನು ಉಪಯೋಗ ಆಗಲ್ಲ. ಅದನ್ನು ಹೂಗುಚ್ಚಗಳನ್ನು ಮಾಡ್ಬೋದು, ಮತ್ತು ಮ್ಯಾಟ್ಗಳನ್ನು ಮಾಡ್ಬೋದು. ಈ ಥರದಿಂದ ನಮಗೆ ಉಪಯೋಗ ಇದೆ. ನಾವು ಕಲಿಯೋದರ ಜೊತೆಗೆ ಇನ್ನೊಬ್ಬರಿಗೆ ಕಳಿಸಿ ನಮ್ಮ ಥರ ಇನ್ನೊಬ್ಬರನ್ನು ಸ್ವಾವಲಂಬಿಯಾಗಿರೋದಕ್ಕೆ ಪ್ರೇರಣೆ ಕೊಡ್ಬೋದು. ಧನ್ಯವಾದಗಳು. ಲಾಕ್ಡೌನಿಂದ ಮನೆಯಲ್ಲೇ ಇದ್ದೇವೆ. ಉದ್ಯೋಗ ಯಾವುದು ಸಹ ನಮಗೆ ಸಿಕ್ಕಿಲ್ಲ. ಇದರಿಂದ ನಾವು ಉಪಯೋಗಗಳನ್ನು ಸದುಪಡಿಸಿಕೊಳ್ತೇವೆ. ಅವಕಾಶವನ್ನು ಕಲ್ಪಿಸಿಕೊಟ್ಟ ಮಿಷನ್ ನೀಡಿ ನಮಗೆ ಸ್ಫೂರ್ತಿ ನೀಡಿದ ಸಂತೋಷ್ ಕುಮಾರ್ ರೈ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಿದ್ದೇನೆ. ಹಾಗೂ ಇದಕ್ಕೆ ಕಾರಣಕರ್ತರಾದ ಶೀನಾ ಶೆಟ್ಟಿ ಹಾಗೂ ಕೃಷ್ಣಮೂಲ್ಯ ಸರ್ ಇವರಿಗೆ ಧನ್ಯವಾದ. ನಮಗೆ ಕಲಿಸಿದ ಅದು ಸಂತೋಷ್ ಅವರಿಗೆ ಧನ್ಯವಾದಗಳು ಹೇಳ್ತಿದ್ದೇನೆ. ಮತ್ತು ಇದು ಟ್ರಸ್ಟ್ ಶಿಕ್ಷಣದ ಅಧ್ಯಕ್ಷರಾದ ಶೀನಾ ಶೆಟ್ಟಿ ಅವರು ಮತ್ತು ಕೃಷ್ಣಮೂಲ್ಯ ಸರ್ ಇವರಿಗೆ ಧನ್ಯವಾದಗಳು. ಕಲಿಸಿಕೊಟ್ಟಂಥ ಕೃಷ್ಣಮೂಲ್ಯರ ಹಾಗೂ ಶೀನಾ ಸರಿಗೆ ಧನ್ಯವಾದಗಳು. ಮಿಷನ್ ಸಿಕ್ಕಿತ್ತು, ಮನಸ್ಸಿಗೇನಾಯಿತು? ಅದೆಲ್ಲ ಕೇಳಿದ್ರೆ ನಮ್ಗೊಂದು ಉದ್ಯೋಗ ಆಗ್ಬೋದಲ್ಲ ಅಂತಿದ್ದೆ. ಅದೊಂದು ಖುಷಿ ಆಯಿತು. ಮತ್ತು ಈ ಲಾಕ್ಡೌನಲ್ಲಿ ಎಂತ ಸಹ ಇಲ್ಲಲ್ಲ, ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಮಾಡ್ಬೋದಲ್ಲ ಅಂತೇಳಿ ಅದಕ್ಕೆ ನಿಮ್ಮೆಲ್ಲ ಸಹಕಾರದಿಂದ ಈ ಥರ ದೇಹದಲ್ಲಿ ಮಾತನಾಡೋದು ಬಹಳ ಮುಖ್ಯ ಉಂಟು. ಮಿಷನ್ ತೆಗೆದುಕೊಂಡು ನಾಳೆ ಕೆಲಸ ಮಾಡಿ, ವ್ಯವಹಾರ ಮಾಡಿ, ಸಂಪಾದನೆ ಮಾಡಿ ಇನ್ನೊಬ್ಬರಿಗೆ ಕೆಲಸ ಕೊಡಬೇಕು ಅಂದರೆ ಈ ಸಾಮರ್ಥ್ಯ ಬೇಕು. ವ್ಯಕ್ತಿತ್ವ ವಿಕಾಸದೊಂದಿಗೆ ವೃತ್ತಿ ತರಬೇತಿ. ಅಲ್ಲಿ ತರಬೇತಿಯ ಟ್ರಾನ್ಸ್ಪಾಲ್ ಇದ್ದಾರೆ. ಪ್ರಜ್ಞಾ ಸಲಹಾ ಕೇಂದ್ರದ ಮುಖ್ಯಸ್ಥರು ಹೀಳರಾಯಕ ನನ್ನ ಟೀಚರ್. ಈ ಸಾರಿ ಹೇಳಿದಾಗೆ ನಮ್ಮ ದೀಪದ್ದು ನಮ್ದಲ್ಲ, ಅದು ಅಪ್ಪನ ದೇಶದ ಬಡತನ ಮೀನುಗೊಳಿಸಿದ್ದು. ಈಗ ಅದು ಓಡಾಡಲಿಕ್ಕೆ ಆಗುದಿಲ್ಲ. ಈಗ ಇವತ್ತಲ್ಲಿ ನಾಳೆ ಗ್ಯಾರೇಜ್ ಇಡಬೇಕು. ನಾನು ನಮ್ಮ ಟೀಚರ್ ಹೇಳಿದೆ, ಮೇಡಮ್ ಈ ಥರ ಆಗಿದೆ, ನಮ್ಮ ಜೀಪನ ಗ್ಯಾರೇಜ್ ಇಡಬೇಕಿಲ್ಲ, ನಮ್ಮ ಕಡೆ ಬಿದ್ದು ಹೋಗ್ತದೆ ಅಂತ. ಈ ನೋಡಲ್ ಸಂಸ್ಥೆ ಸರ್ಕಾರ ಮಾಡಿದೆ ಟ್ರಸ್ಟ್ ಅಲ್ಲಿ, ದುಡ್ಡು ಕೊಡುದಿಲ್ಲ, ಒಂದು ಪೈಸೆ ದುಡ್ಡಿಲ್ಲ. ನೀವು ನೋಡಲ್ ಸಂಸ್ಥೆ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ನಾನು ಎಸ್ಸಿಗೆ ಹೇಳಿದ್ದೇನೆ, ಜೀಪ್ ಗ್ಯಾರೇಜ್ ಇಡ್ತೇವೆ, 5 ದಿವಸ ನಿಮ್ಮ ಜೀಪ್ ಕೊಡಬೇಕು ಅಂತ. ನಮ್ಮ ಟೀಚರ್ ಅದಕ್ಕೆ ಒಪ್ಕೊಂಡಿದ್ದಾರೆ. ಈಗ 5 ಮಂದಿ ಮಾತಾಡಾಗಿದೆ. ಈಗ ನಮ್ಮ ಇಲ್ಲಿ ಕೆಲವು ಸದಸ್ಯರು ಕೆಲವು ಇದ್ದಾರೆ. ನೇರವಾಗಿ ಭಾಷಣ ಅಂತ ಇಲ್ಲ, ಒಂದು ನಮ್ಮ ಮಾತು. ಸೆಮಿಮಾ ಈ ಸೌಲಭ್ಯ ನಮ್ಮ ಊರಿನವರಿಗೆ ಸಿಕ್ಕಿತ್ತು. ಸೆಮಿಮಾ ನಿಮಗೇನು ಅನಿಸಿತು? ಈ ಸವಲತ್ತು ಸಿಕ್ಕಿದ ಮನೆಯಲ್ಲಿ ಕೂತ್ಕೊಂಡವರಿಗೆ ತುಂಬ ಹೆಲ್ಪ್ ಆಗ್ತದೆ ಸರ್. ಬಡವರಿಗೆ ತುಂಬ ಹೆಲ್ಪ್ ಆಗ್ತದೆ. ಹೆಲ್ಪ್ ಅಂತಲ್ಲ, ತುಂಬ ಹೆಲ್ಪ್ ಆಗ್ತದೆ. ಯಾಕೆಂದರೆ ಅದು ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಮನೆಯಲ್ಲಿ ತುಂಬ ಕಷ್ಟದಲ್ಲಿ ಇರ್ತಾ ಇದ್ದರು. ನಮಗೇನು ಇಲ್ಲ ದುಡಿಲಿಕ್ಕೆ, ಬೀಡಿಯನ್ನು ಬಿಟ್ಟರೆ ಕೆಲವರಿಗೆ ಬೀಡಿ ಗೊತ್ತಿಲ್ಲ ಸರ್. ಈಗಿನ ಹುಡುಗರಿಗೆಲ್ಲ ಕಲ್ತವಲ್ಲ, ಅವ್ರು ಮನೆಯಲ್ಲಿ ಇದ್ದಾರೆ, ಕೆಲಸ ಇಲ್ಲ, ಅಡ್ಡಾಡ್ತಾರೆ ಕೆಲಸಕ್ಕೆಲ್ಲ. ಅದು ಇದು ಇದ್ದರೆ ಅವರಿಗೆ ಒಂದು ಉಪಕಾರ ಆಗ್ತದೆ. ನಿಮಗೆಲ್ಲರಿಗೂ ನಮಸ್ಕಾರ. ಅದೇ ನಾನು ಈಗ ಇಲ್ಲಿ ಸೈಬಾಬಾನು 5-6 ಜನ ಇಲ್ಲಿ ಹೆಸರನ್ನು ಉಚಿತ ತರಬೇತಿ ಕೊಟ್ಟಿದ್ದರು. ಆದರೆ ಅವರಿಗೆ ಏನು ಮಿಷನ್ ತೆಗಿಲಿಕ್ಕೆ ಅಂತೇಳಿ ಆಗ್ತಾ ಇರಲಿಲ್ಲ. ಹಾಗೆ ಅವರು ನನ್ನ ಹತ್ರ ಕೇಳ್ತಾ ಇದ್ರು, ಆಂಟಿ ಎಲ್ಲಾದರೂ ಕೆಲಸ ಇದ್ದರೆ ಹೇಳಿ ಅಂತೇಳಿ. ಈಗ ನನಗೆ ತುಂಬ ಖುಷಿ ಆಯಿತು. ಅವ್ರ ಮನೆಯಲ್ಲಿ ಕೂತ್ಕೊಂಡೇ ಹೊಲಿಗೆಯಲ್ಲಿ ಕೆಲಸ ಮಾಡಿ. ಮತ್ತು ಇಲ್ಲಿ ಇವತ್ತು ಕಾರ್ಯಕ್ರಮ ಖುಷಿಯಿಂದ ನಡೆದದ್ದು ಪಾಪದವರಿಗೆ ಒಳ್ಳೆಯ ಒಂದು ಕಾರ್ಯಕ್ರಮ. ಇದರಿಂದ ಇನ್ನೂ ಮುಂದೆಯೂ ಕೂಡ ಹೆಚ್ಚವರಿಗೆ ಕೊಡುವಂಥ ಅವಕಾಶ ದೇವರು ಕರುಣಿಸಲಿ. ನಾನು ಸಂತೋಷನ ಇದರ ಡೈರೆಕ್ಟ್ ಚೇರ್ಮನ್ ಆಗುವಾಗ ಸಂತೋಷ ಪಟ್ಟವರಲ್ಲಿ ನಾನು ಕೂಡ ಒಬ್ಬನೇ. ಯಾಕಂತಂದ್ರೆ ಈಸ್ ದ ರೈಟ್ ಪರ್ಸನ್ ಫಾರ್ ದ ರೈಟ್ ಪ್ಲೇಸ್. ಯಾಕಂದ್ರೆ ಬಿಸ್ನೆಸ್ ಅನುಭವ ಇತ್ತು, ಮತ್ತೆ ಸ್ವಲ್ಪ ಸಾರ್ವಜನಿಕವಾಗಿ ಹಿತಾಸಕ್ತಿ ಇದ್ದವರು ಏನಾದರೂ ಮಾಡ್ಯಾರ ಅಂತ ಹೇಳ್ಕೊಂಡು ಒಂದ್ಸಲ ಒಂದು ಫಂಕ್ಷನ್ ಸಿಕ್ಕಿದ ತುಂಬಾ ಡಿಸ್ಕಸ್ ಮಾಡಿದ್ರು. ನಾವು ಹೇಳಿದ್ರು, ಇಲ್ಲ ನೋಡ್ರಿ ಒಂದು ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಯ್ತಲ್ಲ ನಮ್ಮ ಪೀರಿಯಡ್ ಅಲ್ಲಿ. ಕಬ್ಬಿನ ಒಂದು ದೊಡ್ಡ ರಾ ಮೆಟೀರಿಯಲ್ ನಾವೆಲ್ಲ PO ಕೊಟ್ಟಾಗಿದೆ ಮೆಸ್ಕಾಮಿಗೆ ಇಸ್ಕಾಮಿಗೆಲ್ಲ. ಹಾಗಾಗಿ ನಮಗೆ ಅಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ, ಅಷ್ಟು ನಮಗೆ ರಿಟರ್ನ್ಸ್ ಸ್ವಲ್ಪ ಕಮ್ಮಿ ಬರ್ಬೋದು. ನೋಡಿ ಫೈನಾನ್ಸ್ ಸ್ವಲ್ಪ ಹಾಳಾಯಿತು. ಆದ್ರೂ ನನಗೆ ವಿಶ್ವಾಸ ಇದೆ, ಸಂತೋಷ ಏನಾದ್ರು ಮಾಡಿಲ್ಲ. ಯಾಕಂದ್ರೆ ಅವರು ಖಾಲಿ ಒಂದು ಸಾರ್ವಜನಿಕ ಒಂದು ಸರ್ಕಾರಿ ಸಂಸ್ಥೆಯ ರೀತಿಯಲ್ಲಿ ಅಲ್ಲ, ವೈಯಕ್ತಿಕವಾಗಿ ಕೂಡ ಅವರು ಒಳ್ಳೆ ಬಿಸ್ನೆಸ್ ಮ್ಯಾನ್.
ಯು ಸ್ಟಾರ್ಟೆಡ್ ಅವರು ಹೇಗೆ ಗ್ರೋತ್ ಆಗಿದ್ದಾರೆ, ಇಂಡಿವಿಜುವಲ್ ಆಗಿ ಹೇಗೆ ಗ್ರೋತ್ ಆಗಿದ್ದಾರೆ, ರಾಜಕೀಯದೊಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಅವರು ಇಂಡಿವಿಜುವಲ್ ಹೇಗೆ ಅಂದ್ರೆ ರಾಜಕೀಯದವರಿಗೆ ಹಂಗೆ ಇಲ್ಲ, ಅದರಲ್ಲಿ ಏನೋ ಅವರಿಗೆ ಇನ್ಕಮ್ ಆಗ್ಬೇಕಂತ ಇಲ್ಲ. ಯಾಕಂದ್ರೆ ಅವ್ರದ್ದು ಸ್ವತಃ ಅವ್ರು ಬಿಲ್ಡಪ್ ಮಾಡಿದ್ರು. ನಮ್ಮ ಕಣ್ಣೆದುರಲ್ಲಿ ಇದೆಲ್ಲ ಆಗುತ್ತೆ ಡೆವಲಪ್ಮೆಂಟ್ಸ್, ನಾವು ನೋಡಿದ್ದೇವೆ. ಹಾಗಾಗಿ ಇನ್ನು ನಾನು ನಿರೀಕ್ಷೆ ಮಾಡೋದಂತ ಹೇಳಿದ್ರೆ ಸರ್ ಇದಂತ ಹೇಳಿದ್ರೆ, ಈಗ ನಾವು ಚಾರಿಟಿ ಮಾಡಬೇಕಾದ್ರೆ ಈ ಮೆಷಿನೇ ಕೊಡುವುದು ಮತ್ತೆ ಆಂಬ್ಯುಲೆನ್ಸ್ ಇದೇ ಆಗಿದೆ. ನಾವು ಒಂದು ಆಲ್ಟರ್ನೇಟಿವ್ ಆಗಿ ಸ್ವಲ್ಪ ಥಿಂಕ್ ಮಾಡಿದ್ರೆ ಒಳ್ಳೆಯದು ಸರ್ ಫ್ಯೂಚರ್ ಭವಿಷ್ಯದಲ್ಲಿ. ಹೇಗಂತ ಹೇಳಿದ್ರೆ ಇಲ್ಲಿ ನಾವು ನಮ್ದೊಂದು ವಿಷನ್ ಇದೆ. ಈ ನಮ್ಮ ಊರಲ್ಲಿ ಹೇಗಾಗ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಹಾಲು ಕಲಿಬೇಕು, ನಮ್ಮಲ್ಲೇ ಡಿಸ್ಟ್ರಿಬ್ಯೂಟ್ ಆಗಬೇಕು. ನಾವು ಕೇವಲ ಅಲ್ಲಿಂದ ಕಲಿಸಿ ಅಲ್ಲಿಂದ ಬಂದ ಪ್ಯಾಕೆಟ್ ಹಾಲನ್ನು ನಾವು ಕುಡಿಯುವಂತಾಗಬಾರ್ದು. ಇದಕ್ಕೆ ಸ್ವಲ್ಪ ಎನ್ಕರೇಜ್ ನಿಮ್ಮ ಸೈಡಿಂದ ನಿಮ್ಮಂತವರೆಲ್ಲ ಸ್ವಲ್ಪ ಮನಸ್ಸು ಮಾಡಬೇಕು. ಯಾಕಂದ್ರೆ ನೀವು ಇವತ್ತಾರು ನಾಳೆ ವಿಧಾನಸೌಧ ಪ್ರವೇಶ ಮಾಡೋರು, ಹಾಗಾಗಿ ಅಲ್ಲಿ ನಿಮ್ಮ ಧ್ವನಿ ಇದು ಬರಬೇಕು. ಯಾಕಂದ್ರೆ ಇಲ್ಲಿನ ಹಾಲು ನಾವು ಇಲ್ಲೇ ಲೋಕಲ್ ಆಗಿ, ನಮಗೆ ಸರ್ಕಾರದ ಯಾವ ಸಬ್ಸಿಡಿ ಆಗಿಲ್ಲ, ನಾವೇ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಫ್ರೆಶ್ ಹಾಲು ನಮ್ಮ ಊರಲ್ಲಿ ಹಳ್ಳಿ, ಅಟ್ಲೀಸ್ಟ್ ನಾವು ಹಳ್ಳಿ ಪ್ರದೇಶದಲ್ಲಿ ಇದ್ಕೊಂಡು ಅಷ್ಟಾಗಬೇಕು. ಮತ್ತೆ ಸರ್ ನಿಮ್ಮ CSR ನಾನು ಗೊತ್ತು, ನನ್ನೊಂದು 5 ವರ್ಷ ಆಗುವಾಗ ಒಂದು 2 ಕೋಟಿ ಫಂಡ್ ಬರ್ತದೆ ನಿಮ್ಮಲ್ಲಿ. ಮತ್ತೆ ನಾವು ಬೇರೆ ಕೂಡ ಸರ್ ಸೆಕೆಂಡ್ರಿ ಅಂತ ಇರಿಗೇಷನ್ ಸೈಡ್ ಅಲ್ಲಿ ನೋಡಿದ್ರೆ ಮುಂಚೆ ಕಟ್ಟ ಎಲ್ಲ ಇರ್ತದೆ, ಅಲ್ಲಿ ಎಲ್ಲ ಚೆಕ್ ಡ್ಯಾಮ್ ಆಗ್ಬೇಕು. ಆಗ ನಮ್ಗೆ ನಮ್ಮ ಏನು ಗೊತ್ತಾ, ಜಲ ಸಾಕ್ಷರತೆ ಆಗ್ತದೆ, ಜಲ ಸಂಪನ್ಮೂಲ ನಮ್ಮಲ್ಲಿ ಅವೈಲಬಿಲಿಟಿ ಬರ್ತದೆ. ಮತ್ತೆ ಈ ಯಾವ ಹೈನುಗಾರಿಕೆಯಲ್ಲಿ ಈಗ ಅಂದ್ರೆ ಮುಂಚೆ ಹೇಗೆ ಈಗ ಎಲ್ಲ ಕಮರ್ಷಿಯಲೈಸ್ ಆಗಿ ಅವರ ಖರ್ಚಿಗೆ ಬೇಕಾದಷ್ಟು ಅವ್ರಿಗೆ ತಯಾರಿಸುವುದು ಆ ಸಿಸ್ಟಮ್ ಅಲ್ಲ. ಈಗ ಮುಂಚೆ ತರಕಾರಿ ಅವರಿಗೆ ಬೇಕಾದಷ್ಟು ಅವು ಬೆಳೆಸುವುದು, ದನ ಅವನಿಗೆ ಬೇಕಾದಷ್ಟು ಹಾಲು ಅವನಲ್ಲಿ ತರಿಸುವುದು, ಕೋಳಿ ಅವನಿಗೆ ಬೇಕಾದಷ್ಟು ಮಾಡೋದು, ಹಾಗೆಲ್ಲ ಇತ್ತು. ಈಗ ಆಗಲ್ಲ, ಎಲ್ಲ ಕಮರ್ಷಿಯಲೈಸ್ ಆಗಿರುವಾಗ ನೀವೇನು ಗೊತ್ತು ಸರ್, ಈಗ ನೋಡಿ ಸರ್ ನಮ್ಮಲ್ಲಿ ಈಗ ನಾವು ವೈಯಕ್ತಿಕ ನಮಗೆಲ್ಲ ಬೇರೆಯವರಿಗೆ ಅದರಲ್ಲಿ ತೊಡಗಿಸಿಕೊಳ್ಳೋರಿಗೆ ಹೇಳುದು ನಾವು. ಈಗ ನಮ್ಮಲ್ಲಿ ಗೋಮಾಳ ಯಾರಿಗಾದ್ರೂ ಈ ರೀತಿಯಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ಲೀಸಿನಲ್ಲಿ ಪ್ರಾಪರ್ ರೆಕಾರ್ಡ್ ಅಲ್ಲಿ, ಅದರ ಓನರ್ಶಿಪ್ ಟ್ರಾನ್ಸ್ಫರ್ ಅಲ್ಲ, ಆ ರೀತಿಯಲ್ಲಿ ಕೂಡ ನೀವೊಂದು ಇದೆಲ್ಲ ನೀವು ವಿಧಾನಸೌಧ ಪ್ರವೇಶ ಮಾಡಿದ ಮೇಲೆ ಎಚ್ಚರಿಸಬೇಕಾದ್ರೆ ಆಗ್ತೀರಿ. ಆಗ ನೀವು ಇದನ್ನು ಈ ಧ್ವನಿಗೆ ಸ್ವಲ್ಪ ನಾವು ಆಗ ನೀವು ಸಿಗ್ಲಿಕ್ಕಿಲ್ಲ, ಗುರ್ಸೋದಿರ್ಲಿಕ್ಕಿಲ್ಲ ನಮ್ಗೆ ಸಿಗ್ಲಿಕ್ಕೆ. ಆ ಟೈಮಲ್ಲಿ ನಿಮ್ದು ಧ್ವನಿ ಇರ್ಬೇಕು ಇದರ ಬಗ್ಗೆ. ನಮ್ಮಲ್ಲಿ ಹೈನುಗಾರಿಕೆ ಮಾಡುವವರಿಗೆ ಅಲ್ಲಿ ಗೋಮಾಳವನ್ನು ಅವರಿಗೆ ಸ್ವಲ್ಪ ನೀರಿಗೆ ಅವರಿಗೆ ಹುಲ್ಲು ಬೆಳೆಸಲಿಕ್ಕೆ ಆಗಿ ಅವರಿಗೆ ಬಿಟ್ಟುಕೊಡುವಂಥದ್ದು ಸರ್ಕಾರದಿಂದ ಒಂದು ವ್ಯವಸ್ಥೆ ಇಂಥದ್ದು ರೀತಿಯಲ್ಲಿ. ಮತ್ತೆ ಸ್ವಾವಲಂಬನೆಗೆ ಬೇರೆ ಇದು ಸ್ಟಿಚಿಂಗ್ ಬಿಟ್ಟು ಬೇರೆ ಏನಾದ್ರು ಆಲ್ಟರ್ನೇಟಿವ್ ಇದೆಯಾ ಅಂತ ಹೇಳ್ಬೋದು. ಮತ್ತೆ ಒಳ್ಳೆ ನಿಮಗೆ ಮಾರ್ಗದರ್ಶನ ಕೊಡುವವರು ನಮ್ಮ ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ನಾವು ಈ ಕೊಟ್ಟ ಈ 5 ಕಿಟ್ 10 ಕಿಟ್ ಅಲ್ಲ, ಅವರೆದ್ರಲ್ಲಿ ಏನಲ್ಲ. ಮತ್ತೆ ನಿಮ್ಮ ಸ್ಪೆಷಾಲಿಟಿ ನಿಮ್ಮ ಇಬ್ಬರನ್ನು ನೋಡ್ತಾ ಇದ್ದೇನೆ ಸರ್ ಫ್ರಮ್ ದ ಬಿಗಿನಿಂಗ್. ನಾನು ನಿಮ್ಮ ಎದುರಲ್ಲಿ ಮಾತಾಡೋದಲ್ಲ, ನಿಮ್ದು ಇಂಡಿವಿಜುವಲಿ ಬಾಕಿ ಇದ್ದ ನಿಮ್ಮಂತ ಇಂಡಸ್ಟ್ರಿಯಲಿಸ್ಟ್ ರಾಜೀನಾಮೆ ಪಟ್ಟಣಂತ ಇನ್ಸ್ಟಿಟ್ಯೂಷನ್ ನಡೆಸುವವರೆಲ್ಲ ವರ್ಷಕ್ಕೆ ಒಂದು 50 ಲಕ್ಷದ ಕಾರ್ ಚೇಂಜ್ ಮಾಡ್ಕೊಂಡೇ ಇರ್ತಾರೆ. ನೀವು ಆ ಫಂಡ್ ಅನ್ನು ಸಾರ್ವಜನಿಕ ನೀವು ಖರ್ಚು ಮಾಡುವಂತ ನಿಮ್ಮ ವೈಯಕ್ತಿಕವಾಗಿ ಖರ್ಚು ಮಾಡುವ ಫಂಡ್ ಅನ್ನು ಸಾರ್ವಜನಿಕರಿಗೆ ವಿನಿಯೋಗ ಮಾಡ್ತಾರೆ. ರಾಜೀನಾಮೆ ಪಟ್ಟು ಮೊನ್ನೆ ನಮ್ಮಲ್ಲಿ ಆ ಒಂದು ಮನೆ ಕೊಟ್ಟವರಿಗೆ ಆ ಫ್ಯಾಮಿಲಿಗೆ ನಾನು ಅವ್ರಿಗೆ ಇನ್ಸ್ಪೈರ್ ಆಗಿ ನಾನು ಡಿಸೈಡ್ ಮಾಡಿದ್ದೇನೆ. ಅವರಿಗೆ ಅವರ ಖರ್ಚಿಗೆ ಅವರಿಗೆ ಮೆಡಿಸಿನ್ ಮತ್ತೆ ಊಟಕ್ಕೆ ತುಂಬಾ ಕಷ್ಟ ಇದೆ. ಒಂದು ತಿಂಗಳಿಗೆ ನನ್ನ ಸೇವಿಂಗ್ಸ್ ಅಲ್ಲಿ ಒಂದಿಷ್ಟು ಹಣ ಅವರಿಗೆ ತಿಂಗಳಿಗೆ ಮುಟ್ಟಿಸುವಂತ ಹೇಳ್ಬೇಕಿದ್ದೇನೆ. ನಾನು ಅದು ಮಾಡಿ ನಾವು ಅದೆಲ್ಲ ಇನ್ಸ್ಪೈರ್ ನಿಮ್ಮಂತವರಿಂದ ಆಗುವಂಥದ್ದು. ನೀವು ಕೂಡ ದೊಡ್ಡ ಕಾರ್ ವರ್ಷಕ್ಕೆ ಚೇಂಜ್ ಮಾಡಿದೆ. ನಮ್ದು ಕೂಡ ನಿಮ್ಮನ್ನು ಫಾಲೋ ಮಾಡುವವರೆಗೂ ಕೂಡ ತಲೆ ಅದೇ ಇರ್ತದೆ. ನಾವು ಕೂಡ ದೊಡ್ಡ ವೆಹಿಕಲ್ ನಾವೀಗ ನಾವ್ ಹೇಳೋದು ಅದನ್ನ ಬಿಟ್ಟರೆ ಕ್ವಾಲಿಸಲ್ಲಿ ಹೋಗ್ತಾರೆ. ಮತ್ತೆ ನಾನು ಬುಲೆಟ್ ಅಲ್ಲಿ ಹೋಗಿ ತಪ್ಪೇನು ಅದು ದೊಡ್ಡದೇನವರೇ ಅಷ್ಟು ಅವ್ರ ಕೆಪಾಸಿಟಿ ಇದ್ದು ಅವರು ಹೋಗುದಿಲ್ಲ. ಆ ಮೇಡಮ್ ಸಾರ್ವಜನಿಕವಾಗಿ ವಿನಿಯೋಗ ಮಾಡ್ತಾರೆ, ಬಡವರಿಗೆ ಸ್ಪಂದಿಸ್ತಾರೆ. ಇಂಥದ್ದನ್ನು ನಾವು ನಿಮ್ಮಿಂದ ಕಲಿಪಡಿಸಿದೆ. ಸೊ ನೀವು ನಮ್ಗೆ ಆದರ್ಶ. ವಿವರವಾಗಿ ಹೇಳಿದರು. ಸಾರ್ವಜನಿಕ ಜೀವನಕ್ಕೆ ಹೋಗುವ ಮೊದಲು ಸಾರ್ವಜನಿಕ ಜೀವನದಲ್ಲಿ ಏನು ಸಿಗ್ತದೆ ಅಂತ ಹೋಗ್ತಾರೆ ದಯವಿಟ್ಟು. ಅದಕ್ಕೆ ಸಂತೋಷವನ್ನು ಉದಾಹರಣೆ ನಾವು ಬಳಸಿದ್ದನ್ನು ಹೊರಟು ಕೊಡುವಂತ. ನಾನು ಸಂತೋಷವನ್ನು ಹೊಗಳೋದಲ್ಲ, ನಾವು 10-12 ವರ್ಷ ಸಂತೋಷ ನಿತ್ಯ ಸಂಪರ್ಕದಲ್ಲಿರೋದು. ರಾಜಕೀಯ ಜೀವನ ಅಲ್ಲ ಸಾರ್ವಜನಿಕ ಜೀವನ, ಅದಕ್ಕಿಂತ ಅದರಲ್ಲಿ ನಾವು ಬದುಕುವಂತ ದಯವಿಟ್ಟು ನಾವು ಯಾರೂ ನೆನೆಸ್ಕೊಂಡು ಹೋಗೋದು ಬೇಡ. ಅದು ನಿತ್ಯ ಉದಾಹರಣೆ ನಮ್ಮ ನಿತ್ಯ ಇಲ್ಲಿ ಸಂತೋಷಣ್ಣ. ಮತ್ತು ಈಗ ಜನಶಿಕ್ಷಣ ಟ್ರಸ್ಟ್ನವ್ರು ಹೇಳಿದರು, ತುಂಬ ವಿಷಯ ಹೇಳಿದರು. ನಾನು ಹಲವು ಬಾರಿ ಅವ್ರ ಕೂತು ಆಲೋಚನೆ ಮಾಡಿದ್ದೇವೆ. ಆದರೆ ಕಾರ್ಯಗತವಾಗಿ ನಮಗೆ ದೊಡ್ಡ ಮಟ್ಟದಲ್ಲಿ ತರಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಆರ್ಥಿಕ ಕೊರತೆ ಇರ್ಬೋದು. ಈಗಾಗಲೇ ನಾವು ನಮ್ಮ ಪಂಚಾಯತಿಗೆ ನಮ್ಮ ಸೊಸೈಟಿ ಒಳಗೆ ಕೂತ್ಕೊಂಡು ಕೆಲವು ಜಲ ಪುನರ್ಜೀವನಕ್ಕೆ ಏನಾದರೂ ದಾರಿ ಉಂಟಾ, ಅದಾದರೆ ಸ್ವಾವಲಂಬಿ ಜೀವನಕ್ಕೆ ದಾರಿ ಉಂಟಾ ಅಂತ ಹುಡುಕೋದು. ಈಗಾಗಲೇ ಈ ಕೆಲವು ವಿಷಯಗಳು ನಾವು ಹಲವು ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಇನ್ನೂ ಯಾವುದನ್ನು ಕಾರ್ಯಕ್ಕೆ ತರಲಿಕ್ಕೆ ಆಗ್ತಾ ಇಲ್ಲ. ಈ ಪ್ರದೇಶದಲ್ಲಿ ಏನಾದರೂ ರಾಜೀನಾಮೆ ಅಂತ ಕೇಳಿದೆ, ನಾವು ಸೊಸೈಟಿಯವರು ಸೇರಿ ಏನಾದರೂ ಸಂಘಟಕರಾಗಿ ಏನಾದರೂ 10 ಜನರಿಗೆ ಉಪಯೋಗ ಅಂತ ಏನಾದರೂ ಸಂಸ್ಥೆಗಳನ್ನು ಸಾಧ್ಯ ಉಂಟು ನಮ್ಮಿಂದ? ಇಲ್ಲ. ಇವರು ಹೇಳಿದರು ಅವರವರ ಮನೆಯಲ್ಲಿರೋ ತರಕಾರಿಯನ್ನೊಂದು ಅದು ಆಲೋಚನೆ ಮಾಡ್ತಾ ಇದ್ದೇವೆ. ಇನ್ನೂ
ಮನೆಯಲ್ಲಿ ಆಗುವ ಸಂಪನ್ಮೂಲಗಳನ್ನು ಮಾರಾಟ ಮಾಡಲಿಕ್ಕೆ ಒಂದು ಕೇಂದ್ರ. ಈಗ ಪುಣ್ಯದೀಕ್ಷಣ ಹೇಳಿದರು, ಹಾಲಿನ ವಿಷಯದಲ್ಲಿ ನಾವು ಈಗಾಗಲೇ ಒದ್ದಾಡ್ತಾ ಇದೆ, ಆದರೆ ಹಾಲು ಬರ್ತಾ ಇದೆ. ಇದಕ್ಕೆ ಬೇಕಾದ ಸಹಕಾರ ಕೊಡಲಿಕ್ಕೆ ರೆಡಿ ಇದ್ದೇವೆ ನಾವು. ಆ ವಿಷಯ ರಾಜಾರಗಳು ತುಂಬ ತಲೆ ಕೆಡಿಸಿದ್ವಿ, ಆದರೆ ಹಾಲು ಸಿಗ್ತಾ ಇಲ್ಲ ಸರಿಯಾಗಿ. ನಾನು ಸಾಕಿ ಅಂತ ಹೇಳ್ತೇವೆ, ಸಾಕಲಿಕ್ಕೆ ರೆಡಿ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದಕ್ಕೇನು ವಿಮೋಚನೆ? ಇದಕ್ಕೆ ಸಾರ್ವಜನಿಕರು ಪ್ರತಿಯೊಬ್ಬರೂ ಪಾಲುದಾರರು, ಚುನಾಯಿತ ಪ್ರತಿನಿಧಿಗಳು, ಸಮಾಜದಲ್ಲಿರುವವರು ಎಲ್ಲರೂ ಪಾಲುದಾರರು. ಈ ಪಟ್ಟಿಯನ್ನು ನಾವು ಆಲೋಚನೆ ಮಾಡ್ತಾ ಹೋಗೋದು. ಸಂತೋಷಣ್ಣ ಇನ್ನೂ ಹೆಚ್ಚಿನ ಆರ್ಥಿಕ ನಾವು ಅವರಿಗೂ ಸಂತೋಷ ಕೊಡ್ತಾರೆ ಹೇಳೋದ್ರಿಂದ ನಮಗೆಲ್ಲರಿಗಿದೆ. ಆದರೆ ನಾವು ಅವ್ರ ಜೊತೆ ಹೇಗೆ ಸೇರೋದು ನಾವು ಆಲೋಚನೆ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಈ ಬರದ ಅಭಿವೃದ್ಧಿ ಶ್ರಮಿಸೋಣ ಅಂತ ಹೇಳೋದು ಅವಕಾಶಗಳನ್ನು ತಂದು ನೆರವು ಕೊಟ್ಟವರು 3 ಕೋಟಿಗೆ. ಆಮೇಲೆ ನಮ್ಮ ಜಿಲ್ಲೆ ತುಂಬ ಕಡೆ ಸೋಲಾರ್ ಪವರ್, ಐಪ್ಯಾಡ್, ಸ್ಮಾರ್ಟ್ ಕ್ಲಾಸ್ ಅಂಗನವಾಡಿಯಲ್ಲಿ ಮಾಡಿದ್ರು. ಕರ್ನಾಟಕದಲ್ಲಿ ಫಸ್ಟ್ ಸೊಸೈಟಿಯ ನೆರವು ಮತ್ತು ಸೆಲ್ಫ್ ಫೌಂಡೇಶನ್ ಕಡೆಯಿಂದ ಆದಷ್ಟು ನನ್ನೊಂದು ಮಾತು ಮನಸ್ಸಿಗೆ. ಒಂದು ಕಲಿತಂಥ ವಿದ್ಯೆ, ಒಂದು 10 ಜನರು ಏನು ಒಂದು ಕಲಿತಿದಾರ ಆ ವಿದ್ಯೆಯನ್ನು ಸಾಕಾರಗೊಳಿಸುವಲ್ಲಿ ಅಲ್ಲಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಅದರಿಂದ ಪ್ರಯೋಜನ ಆಗುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಸಹಕಾರ ಕೊಟ್ಟಂತಹ ಸಂತೋಷ್ ಕುಮಾರ್ ರೈ ಅವರು ನಿಜವಾಗಿಯೂ ಅವರು ಒಂದು ಸಮಾಜ ಸೇವಕರು. ಎಲ್ಲ ರೀತಿಯಲ್ಲಿ ಸಮಾಜಕ್ಕೆ ಬೇಕಾಗುವಂಥ, ಅದೇ ರೀತಿ ನಮ್ಮ ಆಸ್ಪಾಸಿನಲ್ಲಿ ಯಾವುದೇ ಥರದ ಒಂದು ಜನರ ಒಟ್ಟಿಗೆ ಸ್ಪಂದಿಸುವಂತಹ ಗುಣವುಳ್ಳವರು ನಮ್ಮ ಸಂತೋಷ್ ಕುಮಾರ್ ರೈ ಅವರು. ಅದೇ ರೀತಿ ನಮ್ಮ ರಾಜಾರಾಮ್ ಭಟ್ ಕೂಡ ಏನೋ ಮೊನ್ನೆ ಒಂದು ಮನೆಯನ್ನು ಮುಗಿಸಿ ಇನ್ನೊಂದು ಮನೆಗೆ ಕೆಲಸಕ್ಕೆ ಶುರು ಮಾಡಿದ್ದಾರೆ, ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಸಮಾಜಮುಖಿ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ, ಅದೇ ರೀತಿ ಸಮಾಜದ ಕಷ್ಟದಲ್ಲಿರುವವರಿಗೆ ಸ್ಪಂದಿಸುವಂತಹ ಎಲ್ಲ ರೀತಿಯ ಸಹಕಾರಗಳನ್ನು ನಾವು ನೀಡುವಂತ ಹೇಳುತ್ತಾ, ಮೊನ್ನೆ ಪಾಂಡಿಕಟ್ಟದ ಸುಶೀಲಾ ಕೊರಗ ಕುಟುಂಬಕ್ಕೆ ಮನೆ ದುರಸ್ತಿ ಪುನರುಜ್ಜೀವನ ಮಾಡಲಿಕ್ಕೆ 40,000 ವೆಚ್ಚದ ಕೆಲಸಕ್ಕೆ ಕೈ ಹಾಕಿದ್ದೀರಿ. ಧನ್ಯವಾದಗಳು. ಇವತ್ತು ಫಲಾನುಭವಿಗಳಿಗೆ ಏನು ವ್ಯವಸ್ಥೆ ಮಾಡಿದ್ದಾರೆ ಸಂತೋಷ್ ಕುಮಾರ್ ರೈ ಅವರು. ತನ್ನ ಅಧಿಕಾರ ಇರುವಾಗ ತಾನು ಏನು ಮಾಡಿದ್ದರು ಮುಂದೆ ಅದರ ಪ್ರತಿಫಲ ಖಂಡಿತ ಅವರಿಗೆ ಸಿಗುತ್ತೆ. ದಾನದಷ್ಟು ದೊಡ್ಡ ಗುಣ ಯಾವುದೂ ಇಲ್ಲ. ಈ ದಾನ ಒಬ್ಬರಿಗೆ ಕೊಟ್ಟರೆ ಅದು ನಮಗೆ ಹಿಂದೆ ಸಿಗುತ್ತೆ ಅಂತ ಭಾವಿಸಬಾರ್ದು, ಅದು ಖಂಡಿತ ಹಿಂದೆ ಸಿಗುತ್ತೆ. ದಾನ ಇವತ್ತು ಶ್ರೇಷ್ಠವಾದುದು. ಅಂಥ ರೀತಿಯಲ್ಲಿ ತಮ್ಮ ಅಧಿಕಾರಾವಧಿಯಲ್ಲಿ ತಾನು ಏನು ಮಾಡಿದರೂ ಆ ಅಧಿಕಾರದ ಮುಗಿದರೂ ಕೂಡ ಅಧಿಕಾರ ಶಾಸಕರಲ್ಲ, ಆದರೆ ಅಧಿಕಾರದಲ್ಲಿ ಮಾಡಿದ ಆ ಸೇವೆ, ಆ ತಳಹಂತದಲ್ಲಿ ಇರುವವರಿಗೆ ಮಾಡಿದ ಒಂದು ಕಾರ್ಯ ಯಾವತ್ತೂ ನಮಗೆ ನಮ್ಮ ಮನಸ್ಸಿಗೆ ಆ ಬೆಳಕು ಕೊಡುತ್ತದೆ. ಇವತ್ತು ಯಾರ ಮನೆಯಲ್ಲಿ ಆದರೂ ಇದರಿಂದಾಗಿ ಆ ಬೆಳಕು ಚೆಲ್ಲಿದರೆ ಅದರ ಒಂದು ಕಣ ನಮ್ಮ ಎದೆಗೆ ಸಿಗುತ್ತೆ, ಅದು ಮುಖ್ಯ. ನಾವು ಇವತ್ತು ದಾನ ಎಲ್ಲರಿಗೂ ಕೊಡ್ತಿದ್ದೇವೆ, ಇವತ್ತು ಎಲ್ಲ ವಿಷಯದಲ್ಲಿ ಇಲ್ಲಿ ಮಾತಾಡಿದ್ದೇವೆ. ಆದರೆ ನಾನು ಹೇಳೋದಷ್ಟೇ, ಎಲ್ಲರನ್ನೂ ನೋಡಿಕೊಳ್ಳಿ, ಸಮಾಜವನ್ನು ನೋಡಿಕೊಳ್ಳಿ. ಇವತ್ತು ಬಾಳೆಪುಣಿ ಪಂಚಾಯತ್ ರಾಷ್ಟ್ರಮಟ್ಟದಲ್ಲಿ ಗುರುತಿಸಲಿಕ್ಕೆ ಅನೇಕರು ಕಾರಣ ಇದ್ದಾರೆ. ಒಂದು ಕಡೆ ಎಲ್ಲ ವಿಷಯದಲ್ಲೂ ಇವತ್ತು ನಾನು ಗಣತ್ಯಾಜ್ಯದ ವಿಷಯ ಮಾತಾಡಲಿಕ್ಕೆ ಇಲ್ಲಿ ಮಾತಾಡಲಿಕ್ಕೆ ಆಗುವುದಿಲ್ಲ, ಆದರೆ ಒಂದು ಮಾತಂತ ಹೇಳಲೇಬೇಕು. ನಿಮ್ಮ ಮನೆಯಲ್ಲಿರುವ ನಿಮ್ಮ ಪರಿಸರವನ್ನು ರಕ್ಷಿಸಿ. ಅದರಿಂದಾಗಿ ಈ ಕೊರೋನಾದಂತ ಮಾರಿ ಹೋಗಲಿ, ಅದು ಮುಂದೆ ಇಂಥ ವೈರಸ್ ಬರುವುದು ಬೇಡ. ಗಣತ್ಯಾಜ್ಯವನ್ನು ನಮ್ಮಲ್ಲಿ ಕೊಡಿ, ನಾವು ಅದನ್ನು ಸಂರಕ್ಷಿಸ್ತೇವೆ, ವಿಂಗಡಿಸ್ತೇವೆ. ನಿಮ್ಮೆಲ್ಲರ ಮನೆಯ ಕಸವನ್ನು ಮುಂದೆಲ್ಲ ರೋಡ್ ಸೈಡ್ ಬಿಸಾಡ್ತಿದ್ದರು, ಈಗ ಅದನ್ನು ಕಮ್ಮಿ ಆಗಿದೆ, ಅದನ್ನು ನಮ್ಮ ಗಾಡಿ ಕೊಟ್ಟು ಸಹಕರಿಸಿ ಅಂತ ಹೇಳುತ್ತಾ ಬಾಲಪುಣಿ ಪಂಚಾಯತ್ ನಿಮ್ಮೆಲ್ಲರ ಕೈ ಜೋಡಿಸಿ ಇಂಥ ದಾನ ಧರ್ಮ ಮಾಡಿದವರಿಗೆ ಕೃತಜ್ಞತೆ ಹೇಗೆ ಅಂತ ಹೇಳ್ತಾ ನಾನು ಮಾತನ್ನು ಕೊರೋನಾ ಕೇರ್ ಸೆಂಟರ್ ಮಾಡಿದ್ದು, ಮತ್ತೆ ನಲುಪದವಲ್ಲಿ ಸಮುದಾಯ ಆಧಾರಿತ ಸಮುದಾಯ ಪ್ರೇರಿತ ಲಸಿಕಾ ಶಿಬಿರ ಮಾಡಿದವರಲ್ಲಿ ಪ್ರಮುಖರು ಇನ್ಫ್ಲುಯೆನ್ಸರ್ ಅವರು ಸಾಮಾನ್ಯ ಸ್ವಯಂ ಸೇವಕರಾಗಿ ಬ್ಯಾನರ್ ಕಟ್ಟುವುದಕ್ಕೆ, ಕಸ ಗುಡಿಸುವುದಕ್ಕೆ, ಜನರನ್ನು ಆಸ್ಪತ್ರೆ ಕರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಾವಂತೂ ಕೃಷ್ಣಮಲ್ಲಿ ಇಬ್ಬರು ಸೋಂಕಿತರನ್ನು ನಮ್ಮ ಜೀವನಕ್ಕೆ ಕರ್ಕೊಂಡು ಹೋಗಿದ್ದು, ಅವರು ಬಹಳ ವಾಸಿಯಾಗಿ ಬಂದಿದ್ದಾರೆ. ಇಂಥ ಟೀಮ್ ಇದೆ, ಎಲ್ಲರನ್ನು ಕೇಳಬೇಕು ಮನಸ್ಸುಂಟು, ಆದರೆ ಮಾನ್ಯರು ಬಹಳ ತಿಳಿಸಬೇಕು. ಈಗ ಈ ಮಧ್ಯದಲ್ಲಿ ದೊಡ್ಡ ದೊಡ್ಡ ಪತ್ರಕರ್ತರು ಬಂದಿದ್ದಾರೆ, ಟೀಮ್ ಉಂಟು. ಈ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಅವರೇ ಅದರ ಬಗ್ಗೆ ಒಂದು ವಿಶೇಷವಾದ ಒಂದು ಹೈಲೈಟ್ ಮಾಡುವಂಥ ಕೆಲಸ, ಅದು ಜನರ ಪರವಾಗಿ. ಅದಕ್ಕೆ ಹೇಳಿ ನಾವು ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ. ಥ್ಯಾಂಕ್ ಯು ಸರ್. ಈಗ ಪ್ರಿನ್ಸಿಪಾಲ್ ಸರ್ ತಮ್ಮ ತರಬೇತಿ ಪಡೆದ ಕೆಲವು ವಿದ್ಯಾರ್ಥಿನಿಯರು ಇಲ್ಲಿ ವಿಷಯ ತೆಗೆದುಕೊಂಡಿದ್ದಾರೆ. ಈ ತೆಗೆದುಕೊಂಡದ್ದು ಕೊಟ್ಟವರ ಬಗ್ಗೆ ಮಾತ್ರ ನಿಮ್ಮ ಅನಿಸಿಕೆ. ಸಂತೋಷ್ ಕುಮಾರ್ ರೈ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ಅವರಿಂದಾಗಿ ಇವತ್ತು ನಮ್ಮ ಈ 8 ವಿದ್ಯಾರ್ಥಿಗಳಿಗೆ ಒಂದು ಸ್ವ ಉದ್ಯೋಗಕ್ಕೆ ಒಂದು ದಾರಿದೀಪ ಆಗಿದೆ ಈ ಮಿಷನ್ ಕೊಡೋದ್ರಿಂದ. ಅದೇ ರೀತಿ ಈ ಮಿಷನ್ ಸಿಗಲಿಕ್ಕೆ ನಮಗೆ ಇನ್ನೊಂದು ಕಾರಣ ಆಗಿರುವಂಥವರು ಶ್ರೀನಿವಾಸ್ ಶೆಟ್ಟಿ ಸರ್ ಮತ್ತು ಕೃಷ್ಣ ಮಲ್ಯ ಸರ್. ಸೊ ಇವರಿಬ್ಬರಿಗೂ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ
3 ತಿಂಗಳ ಕೋರ್ಸ್ ಆಗಿ ನಾವು ಹೊಲಿಗೆ ತಂತ್ರಜ್ಞಾನ ತರಬೇತಿ ಕೊಡ್ತಾ ಇದ್ವಿ. ಅದರಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಈಗಾಗಲೇ 5 ಬ್ಯಾಚ್ ಆಗಿದೆ, 5 ಬ್ಯಾಚ್ ವಿದ್ಯಾರ್ಥಿಗಳು ತರಬೇತಿ ಪಡ್ಕೊಂಡಿದ್ದಾರೆ. ಈಗ ಈ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ನಾವು ತರಬೇತಿ ನಿಲ್ಲಿಸಿರಲಿಲ್ಲ, ಆನ್ಲೈನ್ ಮೂಲಕ ತರಬೇತಿಯನ್ನು ಕೊಡ್ತಾ ಇದ್ವಿ. ಸೊ ಈ ಫಲಾನುಭವಿಗಳು ಏನಿದ್ದಾರೆ ಇವರು ಕೇಳ್ತಾ ಇದ್ರು, ಸರ್ ನಮಗೆ ಉದ್ಯೋಗ ಮಾಡಲಿಕ್ಕೆ ಏನಾದ್ರು ಅವಕಾಶ ಇದೆಯಾ, ಏನಾದ್ರು ಮಾಡ್ಬೋದಾ, ನಮಗೆ ಹೊಲಿಗೆ ಮಿಷನ್ ಸಿಕ್ಕಿದ್ರೆ ತುಂಬಾ ಉಪಯೋಗ ಆಗ್ತದೆ ಅಂತ ಹೇಳಿ. ಸೊ ಅದೇ ರೀತಿ ನಾನು ಸರ್ನವರಲ್ಲಿ ಮಾತಾಡಿದೆ. ಸರ್ ಹೀಗೆ ಹೇಳ್ತಾ ಇದ್ದಾರೆ, ಎಲ್ಲರೂ ಹೊಲಿಗೆ ಮಿಷನ್ ಸಿಗುವಂಥದ್ದು ಏನಾದ್ರು ಇದ್ರೆ ಇವರು ನಮಗೆ ತಿಳಿಸಿಬಿಡಿ ಅಂತ ಹೇಳಿ. ಸೊ ಹಾಗೆ ಇವರು ಸರ್ ಹೇಳಿದ್ರು, ನಮ್ಮಲ್ಲಿ ಒಬ್ರು ಬಂದಿದ್ದಾರೆ ಸಂತೋಷ್ ಕುಮಾರ್ ರೈ ಅಂತ ಹೇಳಿ, ಅವರು ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ನಿಮ್ಮಲ್ಲಿ ಯಾರೆಲ್ಲ ಇದ್ದಾರೆ ಬಡತನ ರೇಖೆಯನ್ನು ಕೆಳಗಿದ್ದವರು, ಯಾರಿಗೆ ಮಿಷಿನ್ ಇದು ಬೇಕು ಅಂತ ಇದೆ ಅಂತವ್ರನ್ನ ಲಿಸ್ಟ್ ಕೊಡಿ ಅಂತ ಹೇಳಿದ್ರು. ಆ ಮೂಲಕ ನಾನು ಅವರಿಗೆ ಲಿಸ್ಟ್ ಕೊಟ್ಟು ಇವತ್ತು ಎಲ್ರಿಗೂ ಮಿಷಿನ್ ಕೊಟ್ಟಿದ್ದೀರಿ ಸರ್. ನಮ್ಮ ಊರಿನೊಂದು ಭಾಗ್ಯ ದೇವರು ಅಂತ ಹೇಳಬೇಕು. ಯಾಕೆಂದರೆ ನಾನು ರಾಜನಭಟ್ರು ಮತ್ತು ಹಿರಿಯರೆಲ್ಲ ಹೇಳಿದರು ಶಿವಶೆಟ್ಟರ ಬಗ್ಗೆ. ನಾನು ಕಳೆದ 1989 ಸಾಕ್ಷರತಾ ಆಂದೋಲನ ಪ್ರಾರಂಭ ಆಗುವಾಗ ನಾವು ಚಿಕ್ಕಂದಿನ PUC ಡಿಗ್ರಿಗೆ ಹೋಗ್ತಿದ್ದೆವು. ಆವಾಗ ನಾವು ಇವರೊಟ್ಟಿಗೆ ನಾವು ದುಡಿದಿದ್ದೇವೆ. ಸಾಕ್ಷರತೆ ಕಲಿಸಲಿಕ್ಕೆ ಚಂದ್ರಶೇಖರ್ ಪಾತೂರು ಮತ್ತು ಇತರರೊಟ್ಟಿಗೆ ಇವರು ನಮ್ಮ ಪಂಚಾಯತ್ ಬಾಳೆಪಲ್ಲಿ ಪಂಚಾಯತಿಗೆ ಬಂದು ನಮಗೆ ಮಾರ್ಗದರ್ಶನ ಮಾಡಿದರು. ಆವಾಗಲೂ ಅವರು ಚಪ್ಪಾಳೆ ತಟ್ಟಿ ಜನರನ್ನು ಹುರಿದುಂಬಿಸ್ತಾ ಇದ್ದವರು. ಈಗಲೂ ಸಹ ಅದೇ ಕೆಲಸವನ್ನು ಮಾಡಿ ತುಂಬ ಇಡೀ ನಮ್ಮ ಗ್ರಾಮದಲ್ಲಿ ಮತ್ತು ಜಿಲ್ಲೆಯಲ್ಲಿ ತುಂಬ ಜನರಿಗೆ ಶಿವಶೆಟ್ಟಿ ಏನು ಹೇಗೆ ಅಂತ ಗೊತ್ತಾಗಿದೆ. ಅದರ ವ್ಯಕ್ತಿ ಈ ಕಾರ್ಯಕ್ರಮದ ಬಗ್ಗೆ ಸಂತೋಷನ 2 ಲಕ್ಷ ರೂಪಾಯಿ ಕೊಟ್ಟು ಈ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗ್ಲೂ ಅವರು ಹೇಳಿದ್ದಾರೆ, ಮೊನ್ನೆ ನನ್ನ ಹತ್ರ ಹೇಳಿದರು, ಯುವಕರು ಶಾಲೆಗೆ ಏನಾದರೂ ಬೇಕಿದ್ರೆ ಹೇಳಿ, ನಮಗೆ ಫಂಡ್ ಉಂಟು ಅಂತ. ತಕ್ಷಣ ನಾವೊಂದು ಅರ್ಜಿ ಕೊಟ್ಟ ತಕ್ಷಣ ನಮಗೆ ಯುವಕರು ಶಾಲೆಗೆ ಸಹ 2 ಲಕ್ಷ ರೂಪಾಯಿ ಕಳುಹಿಸಿದ್ದಾರೆ. ಈ ಎಲ್ಲ ಶಾಲೆಗೂ ಎಲ್ಲ ಕೊಟ್ಟದಲ್ಲಿ ನೇರವಾಗಿ ಹಣವನ್ನು ಖಾತೆಗೆ ಜಮಾವಣೆ ಮಾಡಿದರೆ ನಮ್ಮ ಸಂತೋಷನ ಸಂಸ್ಥೆ ಮಾತ್ರ ಅಂತ ಹೇಳಬೇಕು. ಯಾಕೆಂದರೆ ಇಲ್ಲದರಲ್ಲಿ ಮಧ್ಯವರ್ತಿಗಳು ಸೇರಿಕೊಂಡು ಅದರಲ್ಲಿ ಪರ್ಸೆಂಟೇಜ್ ಇಷ್ಟು ಅಂತ ಹೋಗ್ತಾ ಇತ್ತು. ಇಲ್ಲಿಗೂ ನನ್ನ ಅನುಭವ ಪ್ರಕಾರ ಶಿವಶೆಟ್ಟರವರೆಗೂ ಸಹ 2 ಲಕ್ಷ ಚೆಕ್ ನೇರವಾಗಿ ನಮ್ಮ ಸಂಸ್ಥೆಗೆ ಬಂದಿದೆ, ನಮ್ಮ ಶಾಲೆಗೂ ಹಾಗೆ ಬಂದಿದೆ. ಆ ಹಣ ಕೊಡುವವರ ಪಾತ್ರವನ್ನು ನನಗೆಷ್ಟು ಕಮಿಷನ್ ಕೊಡ್ತೀವಿ ಅಂತ ಕೇಳಿಕೊಂಡು ಕೊಡುವವರು ನಮ್ಮಲ್ಲಿ ತುಂಬ ಮಂದಿ ಇರ್ತಾರೆ. ಆ ಎಲ್ಲವನ್ನೂ ಮೆಟ್ಟಿ ನಿಂತು ಈಗ ಹಿರಿಯರು ನಮ್ಮ ಗಣತ್ಯಾಜ್ಯ ವ್ಯವಸ್ಥೆ ಅಧ್ಯಕ್ಷರು ಹೇಳಿದಾಗೆ ದಾನ ಮಾಡುವಾಗ ನಾವು ಒಳ್ಳೆ ಕೆಲಸ ಮಾಡುವಾಗ ನಮಗೆ ಹಿಂದಿನ ಆಲೋಚನೆ ಮಾಡಬಾರ್ದಂತೆ ನಮಗೆ ದೇವರು ಖಂಡಿತವಾಗಿ ಮುಂದೆ ಕೊಡ್ತಾರೆ ಎಂಬ ನೆಲೆಯಲ್ಲಿ ಶಿವಶೆಟ್ಟಿ ಮತ್ತು ನಮ್ಮ ಟ್ರಸ್ಟ್ ಕೆಲಸ ಮಾಡ್ತಾ ಉಂಟು. ಸಂತೋಷನ ಅದೇ ಕೆಲಸದಲ್ಲಿ ಮಾಡಿದ್ದಾರೆ. ಇಲ್ಲಿ ಬರುವ 2 ಲಕ್ಷ ಇವತ್ತು ಖುಷಿಯಾಗಿದ್ದವರಿಗೆ ಖಂಡಿತವಾಗಿ ಬರುವ ವರ್ಷ ಈ ಟ್ರಸ್ಟಿಗೆ ತುಂಬ ಹಣ ಕೊಡುವ, ಅವರಿಗೆ ಲಾಭಾಂಶ ಜಾಸ್ತಿ ಆದರೆ ಖಂಡಿತವಾಗಿ ಜಾಸ್ತಿ ಹಣ ಕೊಡ್ಬೋದು. ಅದರೊಟ್ಟಿಗೆ ನನ್ನೊಂದು ಸಲಹೆ ಏನೆಂದರೆ, ಕಳೆದ ವರ್ಷ ಜನಶಿಕ್ಷಣ ಟ್ರಸ್ಟ್ನೊಟ್ಟಿಗೆ ನಮಗೊಂದು ಫೋನ್ ಕಾಲ್ ಮಾಡಿ ನಮ್ಮ ಜಯಕ್ಕ ಮೇಡಮ್ ಒಂದು ಕಾಲ್ ಮಾಡಿ ಹೇಳಿದರು, ಈಗ ಕಮ್ಮಾರಿಗೆ ಒಂದು ಸೋಲಾರ್ ವ್ಯವಸ್ಥೆ ಅಳವಡಿಸಿಕೊಂಡು ನಿಮ್ಮಿಂದ ಏನಾದ್ರು ಮಾಡ್ಬೋದು ಅಂತ. ನಾನು ತಕ್ಷಣ ನಮ್ಮ ಅಧ್ಯಕ್ಷರ ಗ್ರಾಮ ವಿಕಾಸ ಸಮಿತಿ ಅಧ್ಯಕ್ಷರಾದ ಮಹೇಶನ್ ಅಂತ ಹೇಳಿದೆ. ಮಹೇಶನ್ನ ತಕ್ಷಣ ಒಪ್ಪಿಕೊಂಡು ನಾವು ಅವರ ಉಳಿಕೆ ಹಣವನ್ನು ನಾವು ಗ್ರಾಮ ವಿಕಾಸ ಸಮಿತಿ ಯುವಕರಿಂದ ಜೋಡಿಸಿಕೊಂಡು ರತ್ನಾಕರ ಆಚಾರ್ಯ ಎಂಬವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಕಮ್ಮಾರಿಕೆಯ ಒಂದು ವಸ್ತುವನ್ನು ಕೊಡಲಿಕ್ಕೆ, ಕಮ್ಮಾರಿಕೆಯ ಊದುವರೆಯನ್ನು ಕೊಡಲಿಕ್ಕೆ ಅಂತ ನಾವು ವ್ಯವಸ್ಥೆ ಮಾಡಿದ್ದೇವೆ. ಜನಶಿಕ್ಷಣ ಟ್ರಸ್ಟೊಟ್ಟಿಗೆ ಸೇರಿಕೊಂಡು ನಾವು ತುಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪಂಚಾಯತ್ ಸದಸ್ಯನಾಗಿ ಕಳೆದ ವರ್ಷ ನಾನು ಇದ್ದೆ, ಈ ಸಲ ಸಹ ಪಂಚಾಯತ್ ಸದಸ್ಯನಾಗಿ ಮುಂದುವರಿದ್ದೇನೆ. ಇನ್ನೇನಾದರೂ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವ ನಮ್ಮದೊಂದು ಸೂಚನೆ ಅಂದರೆ ಸೋಲಾರ್ ವ್ಯವಸ್ಥೆ. ಈಗ ದೇಶದಲ್ಲಿ ನರೇಂದ್ರ ಮೋದಿಯವರು ಸೋಲಾರ್ ವ್ಯವಸ್ಥೆ ತುಂಬ ಪ್ರೋತ್ಸಾಹ ಕೊಡ್ತಿದ್ದಾರೆ. ನಮ್ಮ ಬಾಳೆಪಲ್ಲಿ ಪಂಚಾಯತ್ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಆದಷ್ಟು ಮನೆಗೆ ಸೋಲಾರ್ ಬಳಕೆ ಮಾಡಲಿಕ್ಕೆ ಯಾವುದೇ ಅನುದಾನ ಇದ್ದರೂ ಸಹ ಮತ್ತು ಜನರನ್ನು ಪ್ರೋತ್ಸಾಹಿಸಿ ಸೋಲಾರ್ ಅಳವಡಿಕೆ ಮಾಡಲಿಕ್ಕೆ ನಮ್ಮದು ಇವರು ಪುಂಡರೀಕಾಕ್ಷನ್ ಹೇಳಿದರು, ಬೇರೆ ಬೇರೆ ರೀತಿಯಲ್ಲಿ ನಾವು ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಇನ್ನೂ ಉಂಟು ಅಂತ. ಆದರೆ ಸೋಲಾರ್ ಅಳವಡಿಕೆ ಮಾಡಲಿಕ್ಕೆ ತುಂಬ ಬಜೆಟ್ ಇದ್ದ ಕಾರಣ ಅದಕ್ಕೆ ಏನಾದರೂ ಸಹಾಯವನ್ನು ನಮ್ಮಿಂದ ತೆಗೆಸಿಕೊಡ್ಲಿಕ್ಕೆ ಆಗೋದಾದರೆ ಎಲ್ಲರ ಮನೆಯನ್ನು ಸೋಲಾರ್ ದೀಪದಲ್ಲಿ ಬೆಳಗುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಖಂಡಿತವಾಗಿ ನಾವು ದೇಶದಲ್ಲಿ ಒಳ್ಳೆಯ ಹೆಸರು ಗಳಿಸ್ತೇವೆ ಮತ್ತು ನಾವು ನಮ್ಮ ಹಣವನ್ನು ನಾವು ಉಳಿಸಿಗೆ ಪ್ರಯತ್ನ ಮಾಡ್ಬೋದು ಅಂತ ಒಂದು ಸಲಹೆಯನ್ನು ಸಹ ನಾನು ಜನಶಿಕ್ಷಣ ಟ್ರಸ್ಟಿಗೆ ಕೊಡ್ತಾ ಇದ್ದೇನೆ. ಅದರೊಟ್ಟಿಗೆ ಹಿರಿಯರಾದ ರಾಜನಭಟ್ರ ಬಗ್ಗೆ ಹೇಳಬೇಕು ಅಂದರೆ ಹೊಗಳ ಸಂದರ್ಭ ಅಲ್ಲ, ಆದರೆ ಹೊಗಳುವ ಸಂದರ್ಭದಲ್ಲಿ ಹೊಗಳಲೇಬೇಕಾಗ್ತದೆ. ನಾವು ಇತ್ತೀಚೆಗೆ ನೆರವಿನ ಆಸರೆ ಖಂಡಿತವಾಗಿ ನಾವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ತುಂಬ ಖುಷಿ ಕೊಡುವ ಕಾರ್ಯಕ್ರಮ, ಜನರಿಗೆ ಪ್ರೋತ್ಸಾಹ ಕೊಡುವಂಥ. ಡಾಕ್ಟರ್ ಪ್ರಭಾಕರ್ ಭಟ್ ಮೊನ್ನೆ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡುವ ಒಂದು ಮಾತು ಹೇಳಿದರು, ನಮಗೆ ಎಲ್ಲಿ ತೊಂದರೆ ಎಲ್ಲಿ ಕಷ್ಟ ಕಾಣಿಸ್ತೇವೋ ಆವಾಗ ನಾವು ಖಂಡಿತ ಇಳಿದ್ದೇವೆ.
ನನಗೆ ಖುಷಿಯಲ್ಲಿರ್ತೇನೆ ಅಂತಲ್ಲ, ನಮ್ಮ ಸಮಾಜದಲ್ಲಿ ನಮ್ಮ ಊರಿನ ಬಳಿ ಸುತ್ತಮುತ್ತಲು ಯಾರಾದರೂ ಕಷ್ಟದಲ್ಲಿದ್ದಾರ ಆ ಕಷ್ಟ ನನ್ನ ಕಣ್ಣಿಗೆ ಕಾಣ್ತದ, ಆವಾಗ ಮಾತ್ರ ನಾನು ದೊಡ್ಡ ಜನ ಆಗ್ತೇನೆ, ನಾನು ಶ್ರೀಮಂತನಾಗ್ತೇನೆ ಅಂತ ಮಾತನ್ನು ಡಾಕ್ಟರ್ ಪ್ರಭಾಕರ್ ಭಟ್ರವರು ಮೊನ್ನೆ ಹೇಳಿದರು. ಅಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದ್ದೆ ಖಂಡಿತ ನಾವು ಪ್ರಯತ್ನ ನಮ್ಮಿಂದ ಆಗ ಇದ್ದರೆ ಆ ಮಾಡುವವರಿಗೆ ನಮ್ಮಿಂದ ಆಗುವಷ್ಟು ಶ್ರಮದಾನವ ಹಣದಾನವ ಏನಾದರೂ ಮಾಡಿಕೊಂಡು ಅವರಿಗೆ ಪ್ರೋತ್ಸಾಹ ಕೊಡುವ ಅವರಿಗೆ ಮಾರ್ಗದರ್ಶನ ಖಂಡಿತ ನಮಗೆ ಕೊಡ್ತಾರೆ. ಅದರೊಟ್ಟಿಗೆ ರಾಜಾರಾಮ್ ಭಟ್ರು ಮತ್ತೊಂದು ವಿಶೇಷ ಅಂದರೆ ವಿದ್ಯಾದಾನ ಎಲ್ಲ ಕಡೆಯಲ್ಲಿ ಆಗ್ತಾ ಉಂಟು, ಆದರೆ ಆ ಸಾವಿರಾರು ಮಕ್ಕಳಿಗೆ ಅನ್ನದಾನ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅನ್ನದಾನ ಉಚಿತವಾಗಿ ಎಲ್ಲ ಮಕ್ಕಳಿಗೆ ಅನ್ನದಾನ ಮಾಡುವಂಥ ಆ ದೊಡ್ಡ ಆ ಪುಣ್ಯಕದ ಕೆಲಸವನ್ನು ರಾಜಾರಾಮ್ ಭಟ್ರು ಮಾಡ್ತಾ ಇದ್ದಾರೆ. ಅಂಥ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಲಿ ಅಂತ ಹಾಗೆ ಮೊನ್ನೆ ಇತ್ತೀಚೆಗೆ ನಾವು ಬರುವಾಗ ಕಳೆದ ವರ್ಷ ಅಂಗನವಾಡಿ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮ ಆಯಿತು. ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಗೌರವಧನ ಕೊಡಲಿಕ್ಕೆ ಆವಾಗ ಸಂತೋಷನ ಬಂದು ಗಾಡಿಯಲ್ಲಿ ಕೂತ್ಕೊಂಡು ಹೇಳ್ತಾರೆ, ಭಾಸ್ಕರಣ್ಣ ಕಾರ್ಯಕ್ರಮದ ಅವನು ಅಂತರ ಇಟ್ಲ ಕಾಸು ಅಂತ ಈ ಕಾಸು ಕಂಡೋಡೆ ಖರ್ಚವನ್ನುಂಟು ಆ ಟೈಮ್ ದೇವರು ಕೊಟ್ಟೇರು ಖಂಡಿತವಾದ ಎಂಕ್ಲಿಗೆ ದೇವರು ಕೈ ಬಿಡ ಹೆಚ್ಚು ಇನ್ನೊಂದು 5 ಗಿಂಟಲ್ 5 ಕೊರಿಯರ್ ಉಂಟು ಕೊಟ್ಟು ಪ್ರಯತ್ನ ಎಂಕ್ಲಿಲ್ಲ ನಾನು ದೇವರೇನು ಒಳ್ಳೆ ಮಾಡ್ಕೊಂಡು ನೆಲೆ ಇಟ್ಟು ಆ ನೆಲೆಯಲ್ಲಿ ಅವರು ಶ್ರಮದಾನ ಮಾಡ್ತಾರೆ. ಯಾವುದೇ ನಾವು ಇಷ್ಟು ವರ್ಷ ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಲಿ ಎಲ್ಲಿಯೂ ಹಣ ಮಾಡಿದ ಒಂದೇ ಒಂದು ಕಂಪ್ಲೇಂಟ್ ಮೋದಿಯಾಗೇ ಇವರಿಗೆ ಇಷ್ಟವರೆಗೆ ಅಂಟಿಕೊಳ್ಳಲಿಲ್ಲ. ಅದು ನಮಗೊಂದು ಖುಷಿ ಉಂಟು, ನಮ್ಮ ನೇತಾರರು ಹೇಗಿದ್ದಾರೆ ಅಂತ ನಮಗೆ ಅದೇ ಪ್ರೋತ್ಸಾಹ ಕೊಡ್ತಾ ಉಂಟು. ಆ ಕಾರಣಕ್ಕಾಗಿ ನಾವು ಸಂತೋಷವನ್ನು ಇಲ್ಲಿ ಅಭಿನಂದಿಸ್ತಾ ಎಲ್ಲ ಸೇರಿದ ಜನಶಿಕ್ಷಣ ಟ್ರಸ್ಟ್ ನಮಗೊಂದು ಖುಷಿ. ಯಾಕಂದರೆ ನನ್ನ ಮಗಳನ್ನು ಇಲ್ಲಿಗೆ ಟೈಲರಿಂಗ್ ತರಬೇತಿ ನನ್ನ ಮಗಳನ್ನೇ ಕಳಿಸಿಕೊಟ್ಟಿದ್ದೇನೆ. ಅಲ್ಲಿ ಅವರ ಇಲ್ಲಿ ದಿನ ನನಗೆ ಶ್ರೀಶೆಟ್ಟಿಗೆ ನನ್ನ ಮಗಳ ತುಂಬ ಅಭಿಮಾನ ಉಂಟು. ಎಲ್ಲ ಕಾರ್ಯಕ್ರಮಗಳನ್ನು ಮುತುವರ್ಜಿ ಮಾಡ್ತಾ ಇದ್ರು. ಅಂದರೆ ಎಲ್ಲ ಬಡವರಾಗಲಿ ಶ್ರೀಮಂತರು ಯಾವ ಆಸಕ್ತಿ ಉಂಟು ಅವರಿಗೆ ಒಂದು ಮಾರ್ಗದರ್ಶನ ಮಾಡೋದು ನಮ್ಮ ಕರ್ತವ್ಯ ಎಂಬ ನೆಲೆಯಲ್ಲಿ ಶ್ರೀಶೆಟ್ಟಿ ಮತ್ತು ಕೃಷ್ಣಮೂರ್ತಿಯವರು ಮಾಡ್ತಾ ಇದ್ದಾರೆ. ಇದೆಲ್ಲ ಕಾರ್ಯಕ್ರಮಕ್ಕೆ ನಾವು ಧನ್ಯವಾದ ಅರ್ಪಿಸಿ ನಮ್ಮ ಊರಿನಲ್ಲಿ ಬಾಳೆಪನಿ ಪಂಚಾಯತ್ ಮತ್ತು ಕುರ್ನಾಡು ಪಂಚಾಯತಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡಿ ನಾವು ನಮ್ಮಿಂದ ಕೆಲವರು ದಾನ ತಗೊಂಡವರಿಗೆ ಸಹ ದಾನ ಕೊಡುವಷ್ಟು 5,000 ಅಲ್ಲಾದರೆ 500 ರೂಪಾಯಿಯಷ್ಟು ಕೊಡುವಂಥ ಶಕ್ತಿ ನಮ್ಮ ಹತ್ರ ಉಂಟು. ನಾವು ಎಲ್ಲಿ ಅವಕಾಶ ಇರ್ತದೆ, ಎಲ್ಲಿ ಅಗತ್ಯ ಉಂಟು ಅಲ್ಲಿ ನಾವು ಕೊಟ್ಟು ಸಹಕರಿಸಿ ನಮ್ಮ ಅಭಿವೃದ್ಧಿಯನ್ನು ಬಾಳೆಪನಿ 5,000 ಕೊಟ್ಟಿದ್ದಾರೆ ಮತ್ತು ಇನ್ನೊಬ್ಬರು 1,000 ಕೊಟ್ಟಿದ್ದಾರೆ, 1,000 ಉಂಟು. ನಾವು ಅದನ್ನೆಲ್ಲ ಆದ ಮೇಲೆ ಗೋಡೆಯಲ್ಲಿ ಬರೀತೇವೆ ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ. ಅದು ಇದಕ್ಕೆ ಸಂಬಂಧಪಟ್ಟ ಒಂದೇ ಒಂದು ಪೈಸೆ ಆ ಪ್ರಾಜೆಕ್ಟಿಗೆ ಹೋಗ್ತದೆ, ಅದರ ಏನು ಮಿಸ್ಯೂಸ್ ಆಗೋದಿಲ್ಲ. ನಾವೆಲ್ಲ ಈ ಥರ ಯಾಕಂದ್ರೆ ಸಂತೋಷ ನಮ್ದು ಅಷ್ಟು ಕೊಟ್ಟರೆ ಅದಕ್ಕಿಂತ ಅಷ್ಟು ಸೇರಿಸಿ ನಾವು ಕೆಲಸ ಮಾಡೋದು. ಕಳೆದ ವರ್ಷ ನಮಗೆ ಸೆಲ್ಕೋದವರು ಒಂದು 4 ಲಕ್ಷ ರೂಪಾಯಿ ಮನೆಗೆ ಲೈಟಿಗೆ ಸೋಲಾರ್ ಇದಕ್ಕೆಲ್ಲ ಕೊಟ್ಟು, ನಮ್ಮ ಊರಿನವರು 7 ಲಕ್ಷ ರೂಪಾಯಿ, ಊರಿನವರು 7 ಲಕ್ಷ ರೂಪಾಯಿ, ಸೆಲ್ಕೋದು 4 ಲಕ್ಷ ರೂಪಾಯಿ ಒಂದು ಪ್ರಾಜೆಕ್ಟ್. ಅಂದರೆ ಬರೀ ಅವರೇ ಕೊಡುವುದಂತಲ್ಲ, ಆ ಥರದ್ದು ಇಲ್ಲಿ ಆಗುವಂಥ ಎಲ್ಲ ಒಟ್ಟು ಸೇರುವಂಥ ಕೆಲಸ ಒಂದು ಒಳ್ಳೆ ರೀತಿಯಲ್ಲಿ ಉಂಟು. ಅವೆಲ್ಲ ಹೇಳಿದಾಗೆ ಭಾಳ ಸಂತೋಷ ಉಂಟು. ಇವತ್ತಿನಿಂದ ಮತ್ತೆ ಒಂದು ಹೊಸ ರೀತಿಯಲ್ಲಿ ನಾವು ಹೋಗಬೇಕು ಸಾಧ್ಯ. ಮತ್ತೆ ಈ ಥರ ಸೇರುವ ಅಭಿವೃದ್ಧಿ ಪತ್ರಿಕೋದ್ಯಮ ಇದ್ದ ಹಾಗೆ ಅಭಿವೃದ್ಧಿ ರಾಜಕೀಯ ಡೆವಲಪ್ಮೆಂಟ್ ಪೊಲಿಟಿಕ್ಸ್ ಅಂತ ಅವತ್ತು ಇರೋದಲ್ಲಿ ಯಾಕೆ ಅದು ಹೈಲೈಟ್ ಆಯ್ತದೆ, ಜಾತಿ ಮತ ಪಾರ್ಟಿ ಪಕ್ಷದವೆಲ್ಲದರ ಬದಿಗೆ ಮಾಡಿ ವಿಷಯವನ್ನು ಜನರಿಗಾಗಿ, ಗ್ರಾಮಕ್ಕಾಗಿ, ಪರಿಸರಕ್ಕಾಗಿ, ನೀರಿಗಾಗಿ, ಹಸಿರಿಗಾಗಿ ಒಟ್ಟು ನಿಂತು ಕೆಲಸ ಮಾಡಿ. 7 ಪಂಚಾಯತ್ ಮೆಂಬರ್ ಇದ್ದಾರೆ. ಒಂದು ಗೋಪಾಲಣ್ಣ ಇದ್ದಾರೆ, ಜನಾರ್ದನ ಇದ್ದಾರೆ, ಸಮೀಮ ಅಕ್ಕ ಇದ್ದಾರೆ, ಜೋರ ಅಕ್ಕ ಇದ್ದಾರೆ, ನಮ್ಮ ಅಬ್ಬಸ್ ಅಕ್ಕ ಇದ್ದಾರೆ, ಭಾಸ್ಕರಣ್ಣ ಇದ್ದಾರೆ, ಮತ್ತೆ ನಮ್ಮ ಒಂದು ಈ ಮೂರು ಕೊಡು ಅವ್ರ ಕೂಡ ಸರಿ ಮೂಲೆ ಸುನೀಲ್ ಗಟ್ಟಿಯಲ್ಲಿ ಐದೊಟ್ಟಿಗೆ ವಿಶೇಷವಾದ ವೇದಿಕೆಗೆ ನಮ್ಮ ಗೌರವಾನ್ವಿತ ಕೆ.ಜಿ. ರಾಜಾರಾಮ್ ಭಟ್ರು ಉಳ್ಳೇರು, ಮಹೇಶ್ ಚೌಟೇರ್ ಉಳ್ಳೇರು, ನಮ್ಮ ರಾಜನ್ನೇ ಉಳ್ಳೇರು, ನಮ್ಮ ಹಾಜಿ ಇಬ್ರಾಹಿಂ ಉಳ್ಳೇರು, ಅಬೂಬಕರ್ ಅಕ್ಕ ಉಳ್ಳೇರು, ಸುರೇಶ್ ಅನ್ನ ಉಳ್ಳೇರು, ಪ್ರಿನ್ಸಿಪಾಲ್ ಶರತನ್ನ ಉಳ್ಳೇರು, ನಮ್ಮ ಜಯರಾಮ್ ಶೆಟ್ರು ಉಳ್ಳೇರು. ವಿಶೇಷವಾದ ವೇದಿಕೆ ಎದುರು ಭಾರಿ ನಮ್ಮ ಪ್ರೀತಿದಲ್ಲಿ ತಂಗಡಿಯಲ್ಲಿ ದಾದಾ ನನಗೆ ಫಲ ನೆನಪು ಬರುವುದೇ ನಾ ಲೆಕ್ಕಾಚಾರ ಅಂತ ಪಕ್ಷ ರೈತ ಒಟ್ಟಿಗೆ ವಿಶೇಷವಾದ ನನ್ನ ಪಕ್ಷದ ನಾಯಕರಾಗಿದ್ದಾರೆ. ವಿಶೇಷವಾದ ದಿಗಂತ ಭಾರಿ ಮಲಮಲ ಪೇಪರ್ದ ರಿಪೋರ್ಟರ್ ಆಗಿ ಇತ್ತಲ್ಲಿ ಕಾರ್ಯಕ್ರಮ ಬೈದೇರು ಬಂದನಲ್ಲ ಈಗ ವಿಶೇಷದ ಉದ್ಯೋಗ ನನ್ನ ಅತ್ಯಂತ ಆತ್ಮ ಮಿತ್ರರ ನೆನಪಿನ ಪುನರಿಕಕ್ಷೆ ವಿಶೇಷವಾದ ಒಂದು ಸಿ.ಎಡ್ ವಿಶೇಷವು ಸೋಷಲ್ ವರ್ಕ್ ನಮ್ಮ ದಿಗಂತದ ರಿಪೋರ್ಟರ್ ಉಳ್ಳೇರಿ, ವಿಜಯ ಕರ್ನಾಟಕದ ರಿಪೋರ್ಟರ್ ಉಳ್ಳೇರಿ, ವಿಜಯವಾಣಿ ವಾರ್ತಾ ಭಾರತಿ, ವಿಜಯವಾಣಿ ಬೇತೆ ಪೇಪರ್ದ ರಿಪೋರ್ಟರ್ನ ಉಳ್ಳೇರಿ, ಹಬ್ಬಕ್ಕೆ ಚಾನೆಲ್ದಾರ ಉಳ್ಳೇರಿ. ನೀನು ತೂನಗೆ ಇಂಕ ನಿಜವಾದ ಎನ್ನ ಜೀವನೋಡ ಇನ್ನ ನಾವು ಸಾರ್ಥಕ ಅನುಭವ ಉಳ್ಳಾಯ್ತಾ ಇಲ್ಲ ಹೃದಯ ಅಡ್ಡು ಗೊತ್ತಾಗುತ್ತೆ ಒಂದು ಸೀನಿಯರ್ ಏನನ್ನೇ ಉದಾಹರಣೆಗೆ ಭಾರತೀಯ ಜನತಾ ಪಾರ್ಟಿದ ರಾಜ್ಯದ ಅಧ್ಯಕ್ಷರು ಮತ್ತು ಉಸ್ತುವಾರಿ ಸಚಿವರು, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಐತ ಒಟ್ಟಿಗೆ ಜಿಲ್ಲೆದ ಅಧ್ಯಕ್ಷರು, ನಮ್ಮ ಪಾರ್ಟಿದ ಮಾತ ಆ ಕಾರ್ಯಕರ್ತನ ಆಶೀರ್ವಾದ ಅಕ್ಲೇದಾದ ಯಾನ ಈ ಜಾಗದ ಕುಳಿತ ಅಕ್ಲನ ಆಶೀರ್ವಾದ ಇದ್ದ ನಾನು ಯಾನ ಈ ಜಾಗದ ಕುಳಿಯರ ಸಾಧ್ಯ
ಈಗ ಈ ಪೋಸ್ಟ್ ಬರ್ನಾಗ ಎನ್ನ ಮನಸ್ಸಿಲಾಂಡು ಇಂಕ ದಾದೆಗೆ ಆ ಬ್ಯಾಂಗ್ಳೂರ್ದ ಬರೀಕ್ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಒಂದು ಸಂಸ್ಥೆ ಚೇರ್ಮನ್ ಅಂತ ದಾದೆಗೆ ನಾನು ಒಂದು ಕಡಪುರಿಯಲ್ಲಿ ಇಂಕೆಂಚಿನ ನಿಗಮ ಕೊಟ್ಟು ಜನಪ್ರಿಯ ಒಟ್ಟಿಗೆ ಜನಪ್ರಿಯ ಸೇವೆ ಮಾಡ್ತಾರೆ ಅವಕಾಶ ಮತ್ತು ಕೋರಲಿ ಅಂತ ಅವು ಎಂಜಿನ ಅಂದ್ರೆ ಲಾಭದಾಯಕ ಸಂಸ್ಥೆ ಲಾಭ ಇರ್ತಾನೆ ಇನ್ನು ಸರ್ಕಾರ ಕೊರ್ಪುನ ಮಾತ್ರ ಬೇರೆ ಅವು ಆ ಪೋಸ್ಟ್ ಎಂಟು ಬಂದ್ಬಿಡ ಮನಸ್ಸು ಬೇಜಾರಾಗ ರಾಜಾರಾಮಪಟ್ಟಣ ಅಂತಿನ ಹಿರಿಯರು ಪಂಪೇರಿ ಇಜ್ಜೆ ಆ ಹಿರಿನ ತೂದು ಪತ್ತದ ಐಕೆ ನಿರ್ಣಯ ಮಂತಿಪೂರು ಅವು ಇರು ಬೊಚ್ಚಿಂದ ತತ್ತದಲ್ಲ ಬಂಡೋಚಿನ ನರೇಂದ್ರ ಮೋದಿಜಿನ ಸರ್ಕಾರ ಬತ್ತಿವಕ್ಕ ನರೇಂದ್ರ ಮೋದಿಜಿನ ಸರ್ಕಾರ ಬತ್ತಿವಕ್ಕ ಹರೇಕಲದ ಆಜಬ್ಬೆರ ನಂಚಿನ ಅವನಿಗೆ ಚಿತ್ರಕೂಲೆ ಅದೇ ಈ ದೇಶದ ಅತ್ಯಂತ ಉನ್ನತವಾದ ಒಂದು ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ನಾಡೊಂದು ಆಜಬ್ಬೆರ ಇಲ್ಲದೆ ಬರ್ಕೊಂಡು ಬಂದ ನಾಡ ಸಾವಿರಾರು ಪಂಜನಕ್ಲೇನೆ ಆಸ್ಪತ್ರೆ ದಾಂತಿನಂಚಿನ ಪೊಡ್ಕುದು ಪೆದ್ದಾಯಿನಂಚಿನ ಆ ಅಪ್ಪೆ ಸಾವಿರಾರು ಮರಕ್ಕೆ ತನಗ ಉನಿಯರೇ ಇಜ್ಜಂದ ಇಲ್ಲಿ ಇಜ್ಜಂದನಂಚಿನ ಸಾಲು ಮರ ತಿಮ್ಮಕ್ಕ ಅನ್ನ ಪರಿಸ್ಥಿತಿ ನೂತ ಎನ್ಮನ 109 ವರ್ಷ ಪ್ರಾಯದಾರೆ ಅರೆಗೆ ರಾಷ್ಟ್ರಪತಿ ಅವರು ಪದ್ಮಭೂಷಣ ಪ್ರಶಸ್ತಿ ಅರ್ನ ಕಾರ್ಯದವರು ಪುಣಿ ಬಂದ ನಾಡ ಕುರಿ ಸಾಂಬುಣ ಕೊಟ್ಟರು ಆ ಕುರಿ ಸಾಂಬುಣ ಅವಳು ದಿನೋಡ ಕೆರೆ ತೋಡ್ದು ನೀರ್ದ ಹಿಂದೂ ತೋಜಾದ ಕೊಡ್ತಾನೆ ನಾಗೇಗೌಡ್ರು ಅದಕ್ಕೂ ಅಂಚಿನ 106 ಜನಕ್ಕೂ ಈ ನರೇಂದ್ರ ಮೋದಿಜಿನ ಸರ್ಕಾರಗಳು ಅಂಚಿನ ಅತ್ಯುನ್ನತವಾದ ಪ್ರಶಸ್ತಿ ತಿಕ್ಕೊಂಡು ಆ ಪ್ರಶಸ್ತಿ ತಿಕ್ಕುನಾಗ ಎನ್ನ ಅಪ್ಪೆ ಬಂತು ನಾವು ಪಾತ್ರ ನೆನಪಾಕೊಂಡು ನಮಗ ಸಮಾಜ ನಿಕ್ಕಿಂಚಿನ ಕೊಡ್ಕೊಂಡು ಈ ಏಪಲ ಕಾಕರದಲ್ಲಿ ಸಮಾಜದ ನಿಕ್ಕದಾದ ಕೊಡ್ತುಜಿ ಪಂಡದ ಬೇಜಾರಲ್ಲ ಮಂಕರಲ್ಲಿ ಸಮಾಜಕ್ಕೂ ಈ ದಾದಾನಲ ಕೊಡ್ತಾನ ಪಂಡದ ಈ ಆಲೋಚನೆ ಮನ್ಕು ಸಮಾಜವು ದಾದಾನಲ ಕಿಂಚಿತ ಅಲಿಲ ಸಭೆ ಮನ್ಕೊಂಚಿನ ಆ ವಿಶಾಲವಾದ ಮನಸ್ಸು ನಿಕ್ಕ ಬರಾಟದು ಎನ್ನಪ್ಪೆ ಪಂತನ 106 ಇನ್ನು ಎಂಟು ನೆನಪು ಬರ್ಕೊಂಡು ಯಾವ್ದೇಗ ಪಂದ್ಯ ಬಂದ ಫಸ್ಟ್ ಅದು ಬಂದ್ಕೊನಿ ಕೃಷ್ಣನ್ನೇ ರಾಜಿಪ್ಪು ಸೀನ ಸೆಟ್ರ ರಾಜಿಪ್ಪು ಕೃಷ್ಣ ಮೂಲೆ ರಾಜಿಪ್ಪು 30 ವರ್ಷ ಆ ಭರತ್ ಲಾಲ್ ಮೀನಾ ಮುತ್ತ ನಮ್ಮ DC ಆದಿಪ್ಪುನಗ ಮಂಗಳೂರು ದಕ್ಷಿಣ ಕನ್ನಡ ಪರಿವರ್ತನೆ ಆದಿಪ್ಪು ಅಪ್ಪಗ ಉಡುಪಿಲ ಅಂದ್ರು ಒಂಜಿ ಆ ಕೊಡ್ತುಂಚ ನಿತ್ಯ ನಿರಂತರವಾದ ಹೋರಾಟ ಕನಗಾದ ದಾದಾಜಿ ಇಂಕ ಬರ್ತನ ಸಮಾಜವು ಮಾಡ್ಕೊಂಡ ಲೆಕ್ಕಾಚಾರಗಳು ನಿತ್ಯ ನಿರಂತರವಾದ ಅತ್ಯಂತ ತಳಮಟ್ಟಂಚಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಐದು ಒಟ್ಟಿಗೆ ನಿತ್ಯ ನಿರಂತರವಾದ ತನ್ನ ಬಂಜಿ ದಿಂಜಾರಲ್ಲ ಕಷ್ಟ ಹಾಪುನಂಚಿನ ಇಲ್ಲದಕ್ಕೆ ನಾಡ್ದು ಪತ್ತದು ಅಕ್ಳಿಗೆ ಟ್ರೈನಿಂಗ್ ಕೊಡ್ದು ಅಕ್ಳು ಸಮಾಜರು ಅಕ್ಳನ ಕಾರದ ಮಿತ್ರ ಅಕ್ಳ ಉಂಟದು ಇನಿ ಆ ಅಪ್ಪನ ಎನ್ನ ತಂಗಡೆಲ್ಲ ಬಾಯಿಗೆ ಒಂಜಿ ಪಾತ್ರ ಬಂದಾಗ ಸ್ವಂತ ಉದ್ಯೋಗ ಸ್ವಂತ ಆ ಕೆಲಸ ಮನ್ಪೆರೆ ಅವಕಾಶ ಮತ್ತು ಕೊರಿಯಿರುತ್ತಾ ಬಂದಾಗ ನಡೆದು ಮಿತ್ತದ ಸಾರ್ಥಕತೆ ದಾದಾಜಿ ಯಾನ್ ದಾದೆಗೆ ಉದಾಹರಣೆ ಕೊಡಂಗ నేను ಒಂಜಿ ದಿನ ಈ ಜನ ಶಿಕ್ಷಣ ಟ್ರಸ್ಟ್ ನಿತ್ಯ ನಿರಂತರವಾದ ಬೇಲೆ ಮಂತದೆ ಸರ್ವಸ್ವಲ ಬೊಕ್ಕೋಡಿಗೆ ಬಂದ್ಪುನ ಭಾವನೆ ದೀನಂಚಿನ ಸೀನಾ ಸೆಟ್ರಲ್ಲ ಕೃಷ್ಣಮೂಲಿಯರೆಲ್ಲ ಒಂಜಿ ದಿನ ಈ ಸರ್ಕಾರ ಗುರುತಿಸಬಹುದು ಗುರುತಿಸ ಮಾಧ್ಯಮದ ಮಿತ್ರರಿಗೆ ಸಹಾಯ ಮಾಡ್ಕೊಡು ಆಜ ಬೇರೆ ಒಂಜಿ ವೇಳೆ ಈ ಪದ್ಮಭೂಷಣ ಪ್ರಶಸ್ತಿ ಬರ್ತದೆ ಇನ್ನಿಲ ಅರ್ಣನೇ ತುಂಬದ ಓಬಿರಾಯನ ಕಾಲದಷ್ಟೇ ಹಿಡಿದು ಅವೇ ರೀತಿಯ ಒಂಜಿ ಚೂರು ಬದಲಾವಣೆ ಆದಿಪ್ಪದ ಇಜ್ಜಿನ ಮಾಧ್ಯಮದ ಮಿತ್ರರು ಪತ್ರಿಕಾ ರಂಗದಕ್ಕಳು ಅರ್ಣ ಇಡೀಪೆ ಉದಾಹರಣೆಗೆ ದಿಗಂತಾದಿಪ್ಪು ಬೆದ ಉದಾಹರಣೆ ಮಾತ ಬೇಪದಕ್ಕಲಾದಿಪ್ಪು ಅದೇನು ಅತ್ಯಂತ ನೆಟ್ಟು ವಿಶ್ಲೇಷಣೆ ಮಂಗನೆ ಆದಾಗ ಆಜ ಬೇರೆ ಜಗತ್ತು ಒಂಜಿ ದಿನ ಅತ್ಯಂತ ಪ್ರೀತಿಗೆ ಬಂದು ತೋಜವರೆಗೂ ಇಂದು ಎಂಕ್ ಅಂತಾರಾಷ್ಟ್ರೀಯ ಮಟ್ಟೋಡು ತೆಗೆದ ಪ್ರಶಸ್ತಿ ಸಂತೋಷನ ಇಡ್ತು ಒಂದು ಆ ಮುಂಡದ ಬರೀಟ್ ಕಟ್ಟದೆ ಕೊಂಡಾಗ್ತದೆ ಅದನ್ನ ಅರ್ನ ಮನಸ್ಸು ಎಂಜಿನ ಅಂಚಿನ ಅವು ಈ ಕೆಲಸ ಇನಿ ಎಂಕ್ ಕಂಪನಿಯ ಚೇರ್ಮನ್ ಮಂತ್ರಿ ಚೇರ್ಮನ್ ಮಂತ್ರಿ ನಾವು ಮಾಮೂಲಿ ಅಬುಬಕ್ಕರ್ ಆದಿಪ್ಪು ಇದೆಲ್ಲ ನಮ್ಮ ಪುಂಡರೀಕಾಚಾರ್ಯ ಆದಿಪ್ಪು ಇದೆಲ್ಲ ಅಟ್ಲೇನ ಡೈರೆಕ್ಟರ್ ಮಾಡ್ತಾರೆ ಆಗಿ ಐಟು ಡೈರೆಕ್ಟರ್ ಏರ್ಕೊಂಡ ಮಾಮೂಲು IAS ಆಫೀಸರ್ ಬೆಸ್ಕಾಂದ MD ಚೆಸ್ಕಾಂದ MD KPTCL MD ಕರ್ನಾಟಕ FDದ MD ಅಂಜಿನ ಅಕ್ಕಲಿ ನಮ್ಮ ಕಂಪನಿದ ಡೈರೆಕ್ಟರ್ ಯಾನ CSR ಫಂಡ್ ಎದ್ದು ಉಂಡುದು ನಗಾಗಿ ಮಾತ ಕೊಡ್ದು ಕೊರೋನಾ 25 ಲಕ್ಷ ಚಿಲ್ಲರೆ ಯಾನೋಡು ಹೋದಕ್ಕೆ ಏನಾಗಿ ಇದು ಕೇವಲ ಬ್ಯಾಂಗ್ಳೂರಿಗೆ ಮಾತ್ರ ಸೀಮಿತ ಬೇರೆ ಎಲ್ಲಿಗೂ ಸಾಧ್ಯವಿಲ್ಲ ಅಂತ ಮಾಡ್ತಾರೆ ಕಪಿಲ್ ಮೋಹನ್ ಪನ್ಮುಂಜೆ IAS ಆಫೀಸರ್ ಕರ್ನಾಟಕ ನಮ್ಮ ಮಂಗಳೂರು DC ಆದ ಬೆಂತಿನೇಟವರ ಆರು ಈಗಲೇ ಮುಖದವಾದ ಭೇಟಿಯಾದಾಗ ಆ ಪಂಡ ಬದಲಾವಣೆ ಮಾಡ್ತಾರೆ ಸಾಧ್ಯ ಉಂಟಾ ಎಂಕಲನ ಊರು ಕರಾವಳಿ ಪ್ರದೇಶ ಅತ್ಯಂತ ಪಾಪದ ಜೋಕುಳು ಕಲ್ಪನಂಚಿನ ಸರ್ಕಾರಿ ಶಾಲೆ ಆದಿಪ್ಪು ಅತ್ಯಂತ ಒಂದು ಬೆದ ಆಶ್ರಮ ಆದಿಪ್ಪು ಬೆದ ಎಂಜಿನ ಕೊರಿಯರ ಸಾಧ್ಯತೆ
ಒಂದು ವೇಳೆ ಬೋರ್ಡ್ ಮೀಟಿಂಗ್ ಅಲ್ಲಿ ಏನಾದರೂ ವಿರೋಧ ಬಾರದಿದ್ದರೆ ನಿಮಗೆ ಕೊಂಡೋಗುವಂತ ಕೆಪಾಸಿಟಿ ನಿಮ್ಮಲ್ಲಿ ಇದ್ದರೆ ನೀವು ಕೊಂಡೋಗಿ ನಮ್ಗೆ ಆಯ್ತು ಅವಾಗ ಅಲ್ಪ ಯಾನ್ ಪ್ರಯತ್ನ ಬರ್ತದೆ ಯಾರು ನಾನು ಭಾರಿ ವರ್ಷದಿಂದ ತಗೊಂಡಿಲ್ಲ ಭಾರಿ ವರ್ಷದ ಮಿತ್ರ ಆಗ್ತವನು ಹೆಂಗ ಅವನು ಆ ಲೀಸ್ಟ್ ಅರ್ಜೆಂಟ್ ಕೊರಿಯರ್ ಬಂದಾಗ ಹೆಂಗೆ ಆ ಲೀಸ್ಟ್ ನೆಟ್ ಯಥಾ ಪಾಪದ ಪಂಜೋಕ್ರು ಯಥಾ ನಮ್ಮ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳ ಇಲ್ಲಿ ಅವು ಒಂದು ಬೇತ ಬೇತ ನೆನಪುವಾಗ ಹೆಂಗೆ ಈ ನೆತ್ತ ನೆನಪಾಡು ಒಂಜಿ ದಿನ ಮೇರೆ ದಿವಾಕರ್ ಬರ್ತಿಪ್ಪನಾಗ ಮೂಲು ಇಂಚನೆ ಮಿಷಿನ್ ಒಂದು ಯಾನ ನಾನ ಎಲ್ಲ ಇದಕ್ಕೆ ಲೀಸ್ಟ್ ಪಾಡ ಅಂಚ ಇದ್ದೇ ಇಂಕ ತೋಜೊಂದು ನಿಕ್ಕೆ 2 ಲಕ್ಷ ಹತ್ತು ಎಂಗೆ ನಿಕ್ಕೆ 2 ಕೋಟಿ ಕೊಡ್ತೀನಿ ಅಂಚಿನ ಎನ್ನ ಮನಸ್ಸಿಗೆ ಹಾಕೊಂಡು ನಾನಾದ ಕೋರ್ಪುನ ಶಕ್ತಿನ ದೇವರೇ ಕೊಡ್ತೀನಿ ನಾನವರು ಎಮ್ನಿಗ್ಲೆತ್ತು ಬಂತೆ ಇಲ್ಲಿಂದ CSR ಫಂಡ್ ಕೊಡುವುದು ಹೌದು ನಾನು ಯಾವ ಸಂಸ್ಥೆಗೆ ಹೇಳ್ತೇನೆ ಆ ಸಂಸ್ಥೆಯವರು ನೇರವಾಗಿ ನಿಮಗೆ ಅಕೌಂಟ್ ನಂಬರ್ ಕೊಡ್ತಾರೆ ಆ ಅಕೌಂಟ್ ನಂಬರ್ನ ಮುಂತುರ್ದು ಮೆಕ್ಲ ಮುಖಾಂತರ ಓದಿ ಆಡೆ ಕಳಪುದು ಆ ಅಕೌಂಟ್ಗೂ ಚೆಕ್ ಮೆಕ್ಲನ ಅಕೌಂಟ್ಗೂ ನೇರವಾದ ಚೆಕ್ ಕೊರ್ಪೋನ ಬೇಲೆ ದಾದಾದ ನರೇಂದ್ರ ಮೋದಿಜಿ ಭ್ರಷ್ಟಾಚಾರ ಮುಗಿಪೋಡು ಬಂದ ಲೆಕ್ಕಾಚ ಕಂಪನಿ ಬೈದಿನಂಚಿನ ಕಾಸು ನೇರವಾದ ಆ ಏರಿಯಾಗೆ ತಿಕ್ಕೊಡು ಓ ಸಂಸ್ಥೆಗೆ ತಿಕ್ಕೊಡು ಏಳು ನಡು ಬ್ರೋಕರ್ ಇಪ್ಪಂದೆ ಆ ಸಂಸ್ಥೆ ಒಂಜಿ ಪೈಸೆಲ ಖರ್ಚು ಆವಂದೆ ಆ ಮೆಕ್ಲೆ 2 ಲಕ್ಷ ರೂಪಾಯಿ ಕೊರ್ಪಂದ ಐದು 2 ರೂಪಾಯಿಲ ಬೇತೆ ಖರ್ಚು ಆಯ್ತು ಮೆಕ್ಲೆ ಒಂದು ಸ್ಟಾಂಪ್ ಲೆಟರ್ ಬರೆಯಲಿಜ್ಜಿ ಆ ಇಲ್ಲ ನೇರವಾದ ಬರ್ತದ ಕೊಮ್ಮತ್ತು ನೆಂಗಳು ದಾದನ ಆ 10 ರೂಪಾಯಿ ಖರ್ಚು ಬಂತದ ಒಂದು ಲೆಟರ್ ಬರೆಯಲ ಬಲ್ಲಿ ಇಜ್ಜಿಂದ ನನಗೆ ವಾಟ್ಸಪ್ ಪಾಡ್ಲಿಂದೇ ಬಂತೇನೆ ನಿಕ್ಲಿ ಎನ್ನ ಈ ಕಡೆ ಬರ್ತದೆ ಸತಿ ರಿಕ್ವೆಸ್ಟ್ ಮಾಡಿ ಬರಬಲ್ಲಿಂದ ಬಂತೇನೆ ನಿಕ್ಲಿ ಆ ಚಕ್ಕ ಮಾತ್ರ ಒಟ್ಟಿಗೆ ಮಾತಾಡಿ ಕೊಡ್ತಾರೆ ಅದನ್ನ ಇಂಚಿನ ಬೇಲೆ ಆತನಿಂದ ಗೊತ್ತಾವರು ಐಕೆ ಮಾಧ್ಯಮ ಮಿತ್ರರು ಭಾರಿ ಮಲ್ಲ ಇಂದು ಕೊರಿಯರಿ ಎಮ್ಮೆ ಐದ ಉದರಿ ಇಂಜಿನ ತೋಜೆ ಅಂಚೆನೆ ಎನ್ನ ಮನಸ್ಸಿರಿತೀನಿ ಎನ್ನ ಮನಸ್ಸಿರಿತೀನಿ ಗುರುಪಣ್ಣ ಎಂಜಿನ ಬಣ್ಣ ನಮ್ಮ 5 ಎಂಜಿನ 10 ಜನಕ್ಕೂ ಲಾಭ ಹಾಕೋಣ 100 ಜನಕ್ಕೆ ಐತೆ ಪ್ರಯೋಜನ ಪಡಪಣ ಎಂಚಿನ ಕೊರಳಿಂದ ಎನ್ನ ಮನಸ್ಸಲ್ಲೇ ಆಲೋಚನೆ ಮಾಡಿದಾಗ ಎನ್ನ ಹಿರಿಯ ಕೇಳಿದ್ರೆ ಎಂತ ಶಾಲೆಗೆ ಜಾತಿ ಮತ ಐತೆ ಏರು ಸ್ಟೂಡೆಂಟ್ ಕಲ್ಪೆಂದು ಗೊತ್ತಿತ್ತು ನನಗೆ ವಾ ಧರ್ಮದೇ ಕಲ್ಪೆಂದು ಗೊತ್ತಿತ್ತು ವಾ ಮತದೇ ಕಲ್ಪೆ ಗೊತ್ತಿತ್ತು ಎಂಚ ಆಕೆ ಮಾತಾಡಿದ ಪ್ರಯೋಜನ ತಿಕ್ಕೊಡೋ ಬಂದದೆ ಸರ್ಕಾರಿ ಶಾಲೆಗೆ ಕೊರಡು ಬಂದ ಭಾವನೆ ಬರ್ತದೆ ಐತೊಟ್ಟಿಗೆ ಯಾನೇ ಕಲ್ತು ನಂಜಿನ 3-4 ಶಾಲೆ ಇತ್ತು ಸರಕಾರಿ ರೆಡ್ಡ ಶಾಲೆ ರಾಮಕೃಷ್ಣ ಹೈಸ್ಕೂಲು ಸೈಂಟ್ ಜೋಸೆಫ್ ಸ್ಕೂಲು ನೆಕ್ಕಿಲ ಯಾನ ಕಲ್ತನ ಶಾಲೆ ರೋಣುಗಳ ತಂದವರು ಪಟ್ಟದೆ ಆಪಗ ಹಿಂಗ ನೆನಪಾಪು ಯಾನ ಒಂಜಿ ದಿನ ಏರ ಬಂದೆ ಮೆಕ್ಕಲು ಮಾತಾ ಬಾರಿ ಮಲ್ಲ ಪುಟ್ಟು ಬರ್ಬ ಆಚಾರ್ಯ ಮಾಡ್ಕೊಂಡು ಮಾತಾ ಜವನಿಯರ ಪಾಡಿದ ಯಾನ್ ಬಂದೆ ನಿಕ್ಲ ಹುಟ್ಟು ಹಬ್ಬ ಆಚಾರ್ಯ ನಿಕ್ಲ ಯಾನ್ ತಯಾರಿಸಿ ಒಂಜಿ ವೇಳೆ ನಿಕ್ಲ ಅಂಚಿನ ಮನಸ್ಸಿತ್ತು ನನ್ನ ಒಬ್ಬಲ ಅಭಯಾಶ್ರಮ ಇಜ್ಜಿನ ಅವ್ರು ಇಂಜ ಪೊಂಜನಕ್ಲ ಇಪ್ಪ ನನ್ನ ಪಾಪದ ಪೊಂಜನಕ್ಲ ಗತಿದಾಂದಿನ ಪೊಂಜನಕ್ಲೇನ ಆ ಕಾಲ ಬರ್ತದ ಆಶೀರ್ವಾದ ಎಂಗೆ ಇಂಜಿನ ನಿಕ್ಲ ಕೋರ್ಪನ ಆ ಪೊಂಜನಕ್ಲ ಸೀರೆ ಕೊರಡು ಒಂದೇ ಆ ಪೊಂಜನಕ್ಲ ನೆನಪಾದ ಆ ಆಶ್ರಮಗಳು ಕಾಸು ದೀಪನ ಅಕಲೆ ನೀರಿದ ಸಮಸ್ಯೆಯನ್ನು ಯಾನೆ ಸೀನ ಸೆಕ್ರೆಟರಿ ಬಂದಿಜಿ ಕೃಷ್ಣ ಮೂಲೆಲ್ಲ ಬಂದು ಈ 2 ಲಕ್ಷ ರೂಪಾಯಿನೇ ಯಾನ್ ಪನ್ನ ಎಂಜಿನಗಳಿಗೆ ಮಿಷಿನ್ ಕೊರ್ಲೆ ಯಾನ್ ಪನ್ನ ಎಂಜಿನಗಳಿಗೆ ಇಲ್ಲಿ ರಿಪೇರಿ ಮನ್ಪುಲೆ ಯಾ ಇಜ್ಜಿ ಆ 2 ಲಕ್ಷ ಕೊರಿಯೋಕೆ ಹೆಂಗ್ 100 ವಿಶ್ವಾಸ ಉಂಟು ಪುಂಡರಿಗೆ ಅಕ್ಷರ ಈ ಸಂಸ್ಥೆ ಒಂಜಿ ಚೂರ್ಲ ಭೇದ ಭಾವ ಜೀವಂದೆ ಏರೇರಿಗೆ ಕೊರಡ ಅಕಲಿಗೆ ಕೊರ್ಪೆರೆ ಬಂಬನ ಲೆಕ್ಕಾಚಾರ ಅಕಲ ಒತ್ತಡೆಲ್ಲ ಮಾಡ್ದಿಚ್ಚಿ ಏರೆ ಕೊಡ್ತಾಂದ್ರೆ ಹೆಂಗೆ ಕೇಂದ್ರಿಜ ಮುರನೆ ಇಂಜಿ ಸತ್ಯ ಬಂದಾಗ ಇಂಚಿಂಚೆ ಕೊಡ್ತಾರೆ ಬಂದಾಗ ಹೆಂಗೆ ಅತ್ಯಂತ ಖುಷಿ ಅಂದ್ರೆ ಆನಿದ ರಾತ್ರಿ ಅತ್ಯಂತ ಸುಖಮಯವಾಗಿದ್ರೆ ಈ ಪಾಪದಕ್ಕೆ ಗೆದ್ದುಡತ್ತ ಇಂದುಲ ಒಂಜಿ ದೇವರ ಅವಕಾಶ ಮಂತ ಕೊರಿಯರತ್ತ ಆಮನ್ 10-14 ಶಾಲೆಗೆ ದಂಡ ಕೊಡ್ತೀನಿ ಒಂದು ಆಶ್ರಮ ಕೊಡ್ತೀನಿ ದೇವರ ದಯವಿಟ್ಟು ನೆಕ್ಸ್ಟ್ ಇಯರ್ ನಾನಾದ ಶಾಲೆಗೆ ಕೊಡ್ಕೊಂಡು ಬಂತು ನಾನಾದ ಸಂಘ ಸಂಸ್ಥೆದಾಗಲ ಬರೋದು ಏರಿಗೆ ಕೊರಿಯರ ಎತ್ತು ನೂದು ಹೆಂಗೊತ್ತಿಜಿ ಅಂತೂ ನೂದು CSR ಬಂದು ನೆಕ್ಸ್ಟ್ ಈ ಸತ್ತಿದೆ ಎತ್ತು 2 ಪಾಲು ಜಾಸ್ತಿ ಕೊಡು ನಮ್ಮ ಊರದ ಪ್ರತಿಭೆಲ್ಲ ನಮ್ಮ ಕಂಪನಿಯಿಂದ ಬೇಲೆ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ 3 ಇತ್ತಿನಕ್ಲಾಗಿ ಬೇರೆ ಏರಾನ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇತ್ತು ನನ್ನ ಪಾಪದಾಗಲ ಅಲ್ಲಕ್ಕೆ ಬೇರೆ ಕಂಪನಿಗೆ ಐಎನ್ ಬೆಳೆಸಿದ್ದು ಬಿ ಎಲೆಕ್ಟ್ರಿಕಲ್ ಬಿ ಡಿಪ್ಲೊಮೊ ಬಿ ITI ಆದಿತ್ತದು ಪಾಪ ಬೇಲೆದ ಅಂತ ಒವ್ವ ಒಂಜಿ ಕೂಲಿ ಬೇಲೆಗ ಬೇರೆ ಇಂಜಿನ ಬಸ್ ಕಂಡಕ್ಟರ್ ಇಂಜಿನ ತನ್ನ ರಿಕ್ಷಾ ಡ್ರೈವರ್ ಅಕಲೆ ನಾನೇ ಬೇಲೆ ಮಾಡ್ರಿ ಅಕಲ್ ಕಲ್ತಿನಂಜಿನ ಬೇಲೆಗೆ ಅವಕಾಶ ತಿಕ್ಕೊಡು ಬಂದ ಉದ್ದೇಶ ಅಂಚಿನ ಏರಿತ್ತು ನಾನೆಲ್ಲ ನೇರವಾದಿ ಎಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ 10 ದಿಂಜ ಜವನಿಯರು ನಮ್ಮ ಹೋದವರು ಸೇರಿರಿ ಕೊಡತ್ತು ಮರನೆ ಹೋದಾನಾಗ ಒಂದು ಅರ್ಧ ಜವನಿಯರು ಬರ್ತದೆ ಅಕಲಿನ ಅತ್ಯಂತ ಪ್ರೀತಿದ ಆ ನಮಸ್ಕಾರವನ್ನು ಬಟ್ರೆ ತೂನಾಗ ಸಂಬಳಾತನ ಯೋಗಕ್ಕೆ ಅನ್ನಗ ಸಂಬಳಾತನ ಸರ್ ಬೇತೆಂಜಿನ ಸಮಸ್ಯೆ ಅಂದ ಭಾಳ ಸಮಸ್ಯೆ ಇತ್ತು ಅದನ್ನ ಭಾರಿ ಖುಷಿ
ಐದು ತೂದಾಂಗ ಹೆಂಗೆ ಸತ್ಯವಾದ ಜೀವನದ ಒಂಜಿ ಅಂಶ ಇಂಜಿನ ಒಂಜಿ ಸಾರ್ಥಕತೆ ಆಯ್ಲಕ್ಕ ನಮ್ಮ ಮನಸ್ಸಲ್ಲಿ ಆಗ ರಾಜಕೀಯ ಸಾಮಾಜಿಕ ಬೇತ ಮಾತ ಮಧ್ಯಾಹ್ನ ಆಂಡ ಅತ್ಯಂತ ತಳಮಟ್ಟಕ್ಕೆ ನಂಜಿನ ಅವಳನ್ನ ಇಂಚಿನ ಸಂಸ್ಥೆ ಅವರು ನಮ್ಮ ಎಣ್ಣೆ ಇಂಚಿನ ಅವು ಅಂಚನೆ ಇನಿ ರಡ್ಡು ಮೂಗಿ ನಮ್ಮ ಹಿರಿಯ ಬಿಜೆಪಿ ಲೀಡರ್ನಾಗಿ ಕೂಡ ನೀನು ಕೂತು ಬಂದೆ ಈ ಕಾರ್ಯಕ್ರಮ ಏನು ಆಮೇಲೆ 2 ಲಕ್ಷ ರೂಪಾಯಿದ ಏರಿನಲ್ಲಿ ಕೂಡಿ ಐನ ಆಟೆ ಕೊರೋನಾದ ಕೊಡ್ತು ಐನ ಎಲ್ಲ ಮಟ್ಟದ ಮುಗಿಪುಣಿ ಎನ್ನ ಮಟ್ಟದ ಮಾತ ಶಾಲೆದಾಗಲೇನು ಆಶ್ರಮದಾಗಲೇನು ಮಾತ ಮೂಲೆತ್ತದು ಅಲ್ತದೆ ಎಮ್ನಿ ಲೆಕ್ಕ ಎಂಕ್ ನೆಕ್ ಕಾರಣಕರ್ತರ ಲೆತ್ತದು ಒಂದು ಎಡ್ಡ ಸಂದೇಶ ಬರ್ಬೋದು ಆ ಕೊರೋನಾದ ಕೊಡ್ತಾರೆ ಅವು ಸರಿ ಆಗ್ತದೆ ಬರ್ಬೋಣ ಲೆಕ್ಕಾಚಾರ ಆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಎಂಚಿನ ಆಯ್ತ ಆದೇಶ ಉಂಟು ಆಮೇಲೆ ಇದು ಪ್ರೀತಿ ನಿಖಲು ಬೈದರಂತ ಆ ವಿಶೇಷವಾದ ನಿಖಲಿಗೆ ಎನ್ನ ಹೃದಯದ ಅಭಿನಂದನೆ ಎನ್ನ ಕನ್ನಡದಲ್ಲಿ ನೀನು ಎಡ್ಡೆ ರೀತಿಯಿಂದ ಬಂದದು ನಿಖಲಿನ ಜೀವನೋಪಾಯ ನಿಖಲ ಸಾಧ್ಯ ಆಗ ನಾನಾತ್ತು ಜನಕ್ಕೂ ಯಾನು ಕೊರ್ಪುನಂಚಿನ ಶಕ್ತಿ ಕೊರಡು ಕೊರ್ನಾಗ ಏರೇ ಕೊಡ್ತೇನೆ ಬಂದು ಗೊತ್ತಿಸ್ ಅವು ಏರೆಗೆ ತಿಕ್ಕೊಡು ಐನ ವ್ಯವಸ್ಥೆ ಮಾಡಿದೆ ಇನಿ ಪತ್ತ ನಾನೊಂದು ಸತಿ ಮೂದು ಕೊಡ್ಕೊಂಡು ಮಂಜಿನ ಬೇರೆ ದಿಕ್ಕಾಡ್ದು ಅದನ್ನ ಅಕ್ಲ ಇಲ್ಲದೆ ಕೊಡುದು ಆ ಉದ್ಯೋಗ ಮಂತದೆ ಅಕ್ಲನ ಮಂಜಿದಿಂಜವನಂಚಿನ ವ್ಯವಸ್ಥೆ ಹಾಕೊಂಡು ಅದ ಎಂಕ್ಲು ಮಾತ ಪ್ರಯತ್ನ ಬರ್ಪ ಮಾತೆಲ್ಲ ಒಡಿಯಲ್ಲ ಎಡ್ಡೆ ಮಾತೆಲ್ಲ ಎಡ್ಡೆ ಸೋಷಿಯಲ್ ವರ್ಕರ್ನ ಏರ್ನ ಕುದರ್ಲ ಬಂದು ಮಾತೆಲ್ಲ ಸೋಷಿಯಲ್ ವರ್ಕರ್ನ ಈ ಬಲದ ಕೈಗೆ ಇಂಜಿನ ಬರ್ಕೊಂಡ ಐ ದತ್ತ ಕೈಗೆ ಗೊತ್ತಾ ಒಂದು ಲೆಕ್ಕ ಮಂತ್ರಿ ಮಾತೆಲ್ಲ ಅವು ಖುಷಿ ಎಡ್ಡೆ ಬೇಲೆ ಮಂತ್ರಿ ನಾನಾತಿ ಎಡ್ಡೆ ಮಂತ್ರಿ ವಿಶೇಷವಾದ ನಮ್ಮ ಮೀಡಿಯಾದಲ್ಲಿ ಪತ್ರಕರ್ತರಿಗೆ ಅಕ್ಕಳಿಗೆ ಇಂಚಿನ ಅಭಿನಂದನೆ ಕೊಡೋದು ನಿಂಗೆ ಗೊತ್ತಿತ್ತು ಎನ್ನ ಈತಿಯಲ್ಲೇ ಬೇರೆ ಆದಿತ್ತು ಸಮಾಜದ ಇಂಚ ನಮ್ಮ ಆಜಬೇರೆ ಎಂದು ಗುರುತಿಸೋದಿಲ್ಲ 5 ದಿನ ನೆಟ್ಟು ಎನ್ನ ಬೇಲೆಯನ್ನು ಮಾತ್ರ ಗುರುತಿಸಿ ಅಕ್ಕಳಿಗೆ ಅಭಿನಂದನೆ ಕೊಡೋದು ಕೃಷ್ಣ ಶೆಟ್ಟಿ ಎಂದು ಕೃಷ್ಣ ಮೂಲಿಯರಿಲ್ಲ ಸೀನಾ ಶೆಟ್ಟಿ ಇಲ್ಲ ನಾನಾತ್ ಆ ಪಾಪದ ನಾಡ್ದು ಈಗ 233 ಪಂಚಾಯತ್ ಲಸಿಕೆದ ಬೇಲೆ ಲಸಿಕೆದ ಕಾರ್ಯಕ್ರಮ ಮನ್ಕೊಡು ಬಂದದ್ದು ಏನ ನಿಗ್ಲ ಉಡಾಡು ಉಂಟಲ್ಲ ಇನ್ನೇ ಉಸ್ತುವಾರಿ ಸಚಿವರ ಪಾತಿರ್ದು ಇನ್ನೇ ನಮ್ಮ DC ಪಾತಿರ್ದು ಇನ್ನೇ DHO ಪಾತಿರ್ದು ರಾಜ್ಯಾಧ್ಯಕ್ಷರ ಆ ಮಾತಾ ಪಂಚಾಯತ್ ಕೊರಿಯರ ಸಾಧ್ಯತೆ ಉಂಟ ರಾಜ್ಯಕ್ಕೆ ಸಾಧ್ಯತೆ ಇಜ್ಜಿ ಬಂದನದ ಕೆಲವೊಂದು ಪಂಚಾಯತ್ಗಳು ಹೊರಾಣೆ 233 ಪಂಚಾಯತ್ ಕೊರಿಯರ ಬಣ್ಣ ಇಂಥ ಬಣ್ಣನಲ್ಲ ನಂಕಲ ಕರ್ನಾಟಕ ರಾಜ್ಯದ್ದು ಇದೇ ಲಕ್ಷ ಲಸಿಕೆ ಕೇಂದ್ರ ಸರ್ಕಾರ ಕೊಡ್ಬೋದು ಐನ ದಕ್ಷಿಣ ಕನ್ನಡ ಜಿಲ್ಲೆಗೆ ಇತ್ತು ಉಡುಪಿ ಜಿಲ್ಲೆಗೆ ಇದ್ದು ಬರ್ಬೋದು ಆ ದಕ್ಷಿಣ ಕನ್ನಡದ್ದು ಬೇರೆ ಬೇರೆ ಕ್ಷೇತ್ರಗಳು ಬೇರೆ ಬೇರೆ DHO ಮುಖಾಂತರ DHO ನಮಗೆ ಸಪ್ಲೈ ಆಗ್ಬೋದು ಅಂಚನೆ ಬೇಲೆ ಮತ್ತೊಂದು ಅಂಚ ಐಕೆ ನಮ್ಮ ಜಾಸ್ತಿ ಒತ್ತಡ ಬಾರದು ರಾಜ್ಯದ ಅಧ್ಯಕ್ಷರು ನಮ್ಮ ಊರದ ಅದೇ ಆಯ್ನ ಹೇಳಿದವರ ಉಸ್ತುವಾರಿ ಸಚಿವರು 5 ನಿರಂತರವಾದ ಬೆತ್ತೊಂದಿತ್ತು ಹೇಳಿದವರ ಅದಕ್ಕೆ ಅನುಭವ ಇತ್ತು ಹೇಳಿದವರು ನಮ್ಮ ಒತ್ತಡ ಬಾರದು ನಿಖಿಲನ ಕನಸಿನ ನನಸು ಅಂತಾರೆ ಏರಿಗೆ ಲಸಿಕೆ ತೆಗೆದಿಚ್ಚ ಆಕೆಗೆ ಲಸಿಕೆ ಪಾಡ್ಪವನಂಜಿನ ಲಸಿಕೆ ಪಾಡದ ಕೊರೋನನ್ನು ಗಿಡಪುನಂಜಿನ ಬೇಲೆಯನ್ನು ಮಾಡ್ಕೊಳ್ತಾರೆ ಐಕೆ ನಿಜವಾದ ಅಭಿನಂದನೆ ಐಕೆ ಉದಾಹರಣೆವಾದ ನಿಖಿಲ ಮಂತಿನ ಬೇಲೆ ನಿಖಿಲನ ವಿಶಾಲವಾದ ಮನಸ್ಸಿಗೆ ಆ ಘನತ್ಯಾಜ್ಯ ಘನಕ್ಕೆ ಸ್ವಚ್ಛ ಭಾರತ ನರೇಂದ್ರ ಮೋದಿ ಜನ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಆ ಸ್ಲೋಗನ್ ಉಂಟೆ ಸ್ವಚ್ಛ ಭಾರತ ಶ್ರೇಷ್ಠ ಐನೇ ಮನ್ಪುಣಂತೆ ನಾನು ಕೆಲಸ ಆ ಘನತ್ಯಾಜ್ಯ ಘಟಕ ನಿಜವಾದ ಯಾನ್ ಮುರಣೆಯರ ತುಯ್ಯೆ ಭಾರಿ ಶೋಕರು ಭಾರಿ ಕೊರಡು ಆಪುಡು ಐದು ಮಲ್ಲ ಮಟ್ಟದ ಆಪುಡು ಒಂದಿದ್ದ ಬಣ್ಣಗ ಐದು ಎಂಚಿನ ಮಾತ್ರ ಸರಕಾರಡು ಸಹಕಾರ ಬೋರ್ಡು ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಿಪ್ಪಣಗ 20 ಲಕ್ಷ ರೂಪಾಯಿ ಪ್ರತಿ ಒಂದು ಪಂಚಾಯತ್ ಘನತ್ಯಾಜ್ಯ ಘಟಕ ನಮ್ಮ ತುಳಸಿ ಮಧ್ವಿನಿ ಜೀವ ಆದಿಪ್ಪಣಗ ಐಕದಿತ್ತು ಹೆಚ್ಚಿನ ಪಂಚಾಯತ್ ಯೂಸ್ ಮಾಡ್ತೇವೆ ಆನ 5 ಲಕ್ಷ ಗ್ಯಾರಂಟಿ ಇಪ್ಪು ಬಾಕಿ ದಕ್ಕದ ಸರಕಾರದ ಇಂಜಿನ ಒಂದು ಐದು ನಮ್ಮದು ಸಾಧ್ಯ ಏರ್ಕೊಂಡು ಆಟೆ ಮಂತದ್ದು ಘನತ್ಯಾಜ್ಯ ಘಟಕ ಅತ್ಯವಶ್ಯಕ ಈಗ ಕೈ ಜೋಡಿಸೋದಕ್ಕೆ ವಿಷಯಕ್ಕೆ ನನಗ ಅವ್ರು ನೂದಕ್ಕೆ ನೆರವೇರನು ಆಯ್ತು ಒಟ್ಟಿಗೆ ಸೀನಾ ಶೆಟ್ಟುಲ ಕೃಷ್ಣಮೂಲಿಯಲ್ಲ ಕೈ ಮಾಡ್ತಾರಲ್ಲ ಆ ಕೆಲಸ ಪೈಲ್ ಆಪಣೆ ಐಕೆ ಬಡದೆ ಇಡೀ ಕರ್ನಾಟಕ ರಾಜ್ಯವು ನಮ್ಮ ಪ್ರಥಮವಾದ ಬಾಲಪಣಿಕೆ ಒಂಜಿ ಆ ಕೊರೋನಾದ ತಡೆಗೆ ಬಡದೆ ಹೋರಾಟ ಮಾಡ್ತದೆ ನಂಬರ್ 1 ಪಂಚಾಯತ್ ನಮ್ಮ ಪುದರ ಕೇಂದ್ರ ಸರ್ಕಾರ ಗುರುತಿಸಂడి ಆಲೋಚನೆ ಮಂತ ನೋಡು ಪಂಚಾಯತ್ ಮೆಂಬರ್ ಆಗಿ ಕೇಂದ್ರ ಸರ್ಕಾರ ನಿಖಿಲ ಪುದರ ಈ ಬಾಲಪಣಿ ಪಂಚಾಯತ್ ನಂಗೆ ಖುಷಿ ಆಯ್ತು ಪಂಚಾಯತ್ ಆ ಉದಾಲ ನಿಘಂಟನ ಕಾರ್ಯಕ್ರಮ ಆಗುತ್ತೆ ಯಾನ ಕೇವಲ PDO ಒಂಜಿ ಅಭಿನಂದನೆ ಕೊಡೋದ ಕೊನಗ ಭಾಸ್ಕರನ್ನೆಲ್ಲ ನಮ್ಮ ಬೇರೆಲ್ಲ ತಿಕ್ಕುವೇರಿ ಏರಿ ನಮ್ಮ ಅಕ್ಕಲೆಲ್ಲ ಬಂಡೆ ಅಕ್ಕೆ ಹೂವಿನ ಅಪ್ಪ ಖಾಲಿ ಕಟ್ಟಿ ಹೋಗ್ಬಿಡಿ ಎಂಜಿನ ಬಂಡೆ ಎನ್ನೊಟ್ಟಿಗೆ ಎತ್ತಿನ ಜವಾನೆಲ್ಲ ಕೊಟ್ಟು ಮುಂಚೆ 15 ಬಲ ಸಾಲ 11 ತಗೆ ಪಾಡದೆ ಇನ್ನೋನಗ ಅತ್ಯಂತ ಖುಷಿ ಆಗಿದೆ ದಾದಾ ಬಂದನ ಅಕ್ಕಲಿಗೆ ಖುಷಿ ಆಗಿದೆ
ಐದು ಬಗ್ಗೆ ಆಗಲೇ ಜಾಸ್ತಿ ಜವಾಬ್ದಾರಿ ಬರ್ತದೆ. ಬಾಲಕುಣಿ ಕೈರಂಗಲ 2 ಗ್ರಾಮ ಸೇರಿದ ಪಂಚಾಯತ್ ಆದರೆ ಆ ಪಂಚಾಯತ್ಗೆ ಬೈದನಂಜ ಪ್ರಶಸ್ತಿ ಇಡೀ ನಮ್ಮ ದಕ್ಷಿಣ ಕನ್ನಡ ಬೈದಿಲ್ಲ ಕಾಟನ್ ರಾಜ್ಯಾಧ್ಯಕ್ಷರು ತಕ್ಷಣ ಕೇಳಿದ್ರು ಎಡ್ಡ ಬೇಲೆ ಅಂತಾರೆ ಆ ಪಂಚಾಯತ್ ಪಿಡಿಒಗೆ ಎನ್ನಲ್ಲ ಒಂದು ಅಭಿನಂದನೆ ಬನ್ನಿ ಅದ ಟಾಸ್ಕ್ ಫೋರ್ಸ್ ಎನ್ನಲ್ಲ ಒಂದು ಅಭಿನಂದನೆ ಬನ್ನಿ ಆ ಊರದಾಗಲೇ ಒಂದು ಅಭಿನಂದನೆ ಬನ್ನಿ ಅದು ಜಾಗ್ರತೆ ಬಂತದ ಅದು ಜನಸಂಖ್ಯೆ ಇದ್ದದ ನೆಟ್ ಎಡ್ಡ ಬೇಲೆ ಅಂತಾರೆ ಅಂತ ವಿಶೇಷವಾದ ಪಂಚಾಯತ್ ಅಧ್ಯಕ್ಷರು ಆ ಪದಾಧಿಕಾರಿಗಳು ಟಾಸ್ಕ್ ಫೋರ್ಸ್ದ ಇಡೀ ಆ ಟೀಮು ಐತ ಒಟ್ಟಿಗೆ ಜನಶಿಕ್ಷಣ ಟ್ರಸ್ಟ್ದ ನಿಖಿಲ 2 ಜನ ಹಿರಿಯಾಗಲಿ ಐದು ಸಹಕಾರ ಮಾಡ್ತಿದ್ರೆ ಇಡೀ ಊರದ ಗಣ್ಯರು ಐತ ಒಟ್ಟಿಗೆ ಹೈಲೈಟ್ಸ್ ಮಾಡ್ತದೆ ನಂದಿನ ಪತ್ರಕಾರರೆಲ್ಲ ಮಾಧ್ಯಮದ ಮಿತ್ರರಿಗೆಲ್ಲ ವಿಶೇಷವಾದ ಅಭಿನಂದನೆ ಸಲ್ಲಿಸೋಣ. ನಾನಾತ್ ಎಡ್ಡೆಡ್ಡ ಬೇಲ ಮನ್ಪುಗ ಜಾತಿ ಮತ ವೇದನ ಬರಿಕದಿದ್ದು ಮಾನವ ಪಣ್ಪಣ ಅಂದು ಇರುವುದು ಒಂದೇ ದೇವರು ಪ್ರೀತಿ ಎಂಬ ದೇವರು ಇರುವುದು ಒಂದೇ ಜಾತಿ ಅದೇ ಮಾನವ ಜಾತಿ ಪನ್ಪನ ಲೆಕ್ಕಾಚಾರ ನಮ್ಮ ಒಟ್ಟಾದ ಒಂಜಾದ ಮನ್ಪುಗ ಗಾಂಧಿ ಕನಕಟ್ಟದ ನಂಚಿನ ನರೇಂದ್ರ ಮೋದಿಜಿ ಪಾದನ ಯೋಜನೆ ಸಫಲ ಆವಡು ನಮ್ಮ ಒಟ್ಟಾದ ಈ ದೇಶ ಭಾರತ ದೇಶ ಜಗದ್ಗುರು ಆವಡು ಒಟ್ಟಾದ ಇಪ್ಪುಗ ಪನ್ಪನ ಪನ್ನೊಂದು ಇನಿ ಪಾತೆಯ ಅವಕಾಶ ಮಂಟಿ ಕೊಟ್ಟು ನಂಚಿನ ಶ್ರೀನಿವಾಸಗಳ ಕೃಷ್ಣಮೂಲ್ಯರಿಂದ ಅದನ್ನ ಇಡೀ ಟೀಮ್ ವಿಷಯ ಉಲ ಎನ್ನ ಉಡಲ್ ಹೃದಯಾಂತರಾಳ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಎನ್ನ ಪಾತ್ರ ಅಂತಾರೆ. ಜೈ ಕೆಟ್ಟ ಅಧಿಕಾರಿ ಬಂದರೆ ಆ ಯೋಜನೆ ಕೆಟ್ಟ ಹೋಗ್ತದೆ. ಎಷ್ಟೇ ಕೆಟ್ಟ ಯೋಜನೆಗಳಿದ್ದರೂ ಅದನ್ನು ಜನಪರವಾಗಿ ಮಾಡುವಂಥ ಸಾಧ್ಯತೆಗಳು ಒಳ್ಳೆಯ ಅಧಿಕಾರಿಗಳು ಬಂದರೆ ಆಗ್ತದೆ. ನಾನು ಯಾವಾಗ ಹೇಳೋದು ಅದೇ ರೀತಿ ನನಗೆ ಅನಿಸಿದ್ದು, ನನಗೆ ಹೇಳಿದೆ ಸುಮಾರು 30-40 ವರ್ಷದ ಸರ್ಕಾರದ ವಿವಿಧ ಸಂಸ್ಥೆಗಳ ಸಂಪರ್ಕ ಇದ್ದರು ಇಂಥ ಒಂದು ಇಂಡಸ್ಟ್ರಿ ಸರ್ಕಾರ ಕೂಡ ಸಂಸ್ಥೆ ಇದೆ ಅಂತ ಗೊತ್ತಿಲ್ಲ ನನಗೆ ಹೇಳಿದಾಗ. ಸೊ ಇದಕ್ಕೊಂದು ಜೀವ ಕೂಡ ಪ್ರಯತ್ನವನ್ನು ಮಾಡಿ ಸಂತೋಷ ಮಾಡಿದ ನಿಜವಾಗಿ ಬಹಳ ಸಂತೋಷ ಆಗಿದೆ. ಯಾಕೆಂದರೆ ಕೆಲವೊಂದು ಹಾಗೆ ಕೆಲವೊಂದು ವ್ಯಕ್ತಿಗಳ ಕೈಗೆ ಬಂದಾಗ ಅದು ಜನಪರವಾಗಿ ಮಾಡಲಿಕ್ಕೆ ಸಂತೋಷ ಮಾಡಿದ್ದಾರೆ. ಹಾಗಾಗಿ ಬಹಳ ಚೆನ್ನಾಗಿ ಆಗಿದೆ. ಅದಕ್ಕೆ ಅದೊಂದು ಮತ್ತೆ ಬಹಳ ಸ್ಫೂರ್ತಿಯಾಗಿ ಮಾತನಾಡಿದ್ರು. ನಮಗೆ ಕೂಡ ಒಂದು ಬಹಳ ವಿಶೇಷವಾದ ದಿನ ಇವತ್ತು. ಫಸ್ಟ್ ನಾವು ಏನು ಅನಿಸ್ತೇವೋ ಆ ಒಂದು ಸಂದರ್ಭ ಕೂಡಿ ಬಂದಿದೆ. ನಮ್ಮ ಗ್ರಾಮದೆಲ್ಲ ಜನ ಪ್ರಮುಖರು ಸೇರಿ ಬಹುಶಃ ನಾವು ಆಗ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ, ಆದರೂ ಫಸ್ಟ್ ಈ ಥರದ ಒಂದು ಕೂಟ ಆಗಿರಲಿಲ್ಲ. ಫಸ್ಟ್ ಅದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ಲ ಕ್ಷೇತ್ರದ ಜನರು, ಎಲ್ಲ ವರ್ಗದ ಜನರು ಇಲ್ಲಿ ಸೇರಲಿಕ್ಕೆ ಒಂದು ಅವಕಾಶ ಆಗಿರೋದು ಜನಶಿಕ್ಷಣ ಟ್ರಸ್ಟ್ನದ್ದು. ಅದಕ್ಕೆ ಯಾವುದೇ ಅರ್ಜಿಗಳಿಲ್ಲದೆ ಇಷ್ಟೊಂದು ಸರಳವಾಗಿ ಇದೆಲ್ಲ ವ್ಯವಸ್ಥೆಗೆ ಆಗಬೇಕಾದ್ದು, ಹಾಗೆ ಆಗ್ತಾ ಇರೋದೊಂದು ದುರಂತ. ಆ ರೀತಿಯಲ್ಲಿ ಮಾಡಿ ಇದನ್ನು ಈಸ್ ರಿಯಲಿ ರೀಚ್ಡ್ ಟು ದ ಅನ್ರೀಚ್ಡ್ ಪೀಪಲ್ ಅಂತ ಹೇಳ್ತೇವೆ. ಯಾರಿಗೆ ಅನ್ಸರ್ವ್ಡ್ ಅನ್ರೀಚ್ಡ್ ಏರಿಯಾಕ್ಕೆ ಒಂದು ತಲುಪುವಂಥ ಪ್ರಯತ್ನ ಸಂತೋಷ್ ಕುಮಾರ್ ನಮ್ಮ ಮೂಲಕ ಸಂತೋಷ್ ಕುಮಾರ್ ಅವರು ಮಾಡಿದ್ದೀರಿ. ನಿಮಗೆ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಭಾಳ ಹಿರಿಯರೆಲ್ಲರೂ ಇಲ್ಲಿ ಇದ್ದೀರಿ. ರಾಜಭಟ್ ನಾವು ಭಾಳ ನಾನು ಹೇಳಿದೆ ಭಾಳ ಹಿಂದೆ ಸೇರಿದಂತೆಲ್ಲ ನಮ್ಮ ಸ್ಥಳೀಯ ನಾಯಕರು, ಪಂಚಾಯತ್ ಸದಸ್ಯರು, ಗ್ರಾಮ ಸರ್ಕಾರ ಪ್ರತಿನಿಧಿಗಳು, ವಿಶೇಷವಾಗಿ ಪತ್ರಕರ್ತ ಮಿತ್ರರು, ಅಭಿವೃದ್ಧಿ ಪತ್ರಕರ್ತರಲ್ಲಿ ನಾವು ಕರೆಯುವಂಥದ್ದು. ನೀವೆಲ್ಲ ಬಂದಿರೋದು ನಮ್ಗೆ ಭಾಳ ಸಂತೋಷ ಆಗಿದೆ. ನಾವು 10 ತಾಯಿ ಮಕ್ಕಳು, 1 ತಾಯಿ ಮಕ್ಕಳಿಗೆ ಇವತ್ತು ಕೂಡಿ ಒಂದು 10 ಇಂಥ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ.